ಮನದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳೆದೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Listen to your heart. ನಮಸ್ತೆ ಬಂಧು ಮಿತ್ರರೇ, ಗ್ಲೋಬಲ್ ಕನ್ನಡಿಗರೇ. ಬೆಂಗಳೂರು ವಾಯ್ಸ್ ನ ನೇರ ಪ್ರಸಾರ ಸಾಧಕರೊಂದಿಗೆ ಸಂದರ್ಶನ ಕಾರ್ಯಕ್ರಮದ 300ನೇ ಮೈಲುಗಲ್ಲಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ನನ್ನ ತಂಡದ ಸದಸ್ಯರಾದಂತಹ ಸುರೇಶ್ ಬಾಬು, ಗೋವರ್ಧನ್ ಗೌಡ, ರವಿ ಪಂಗಾಲ್, ವಿನೋದ್ ಕುಮಾರ್, ತೇಜಸ್ ಎಂ, ನಾಗರಾಜ್ ಹೆಗ್ಡೆ, ಪೃಥ್ವಿ ಮತ್ತೂರ್ ಜೊತೆಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ನಿಮ್ಮ ಆಜೆ ಅನು. ಇಂದು ಬೆಂಗಳೂರು ವಾಯ್ಸ್ ನ ಮೈಲುಗಲ್ಲಿನ ಸಂಚಿಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ಹಿಂದೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಅತಿಥಿಗಳ ಶುಭಾಶಯ ಸಂದೇಶವನ್ನ ಪ್ರಸಾರ ಮಾಡಬೇಕು. ಇಂತಹ ಒಂದು ಹಂತವನ್ನ ತಲುಪೋದಿಕ್ಕೆ ಸತತವಾಗಿ ದುಡಿಯುತ್ತಿರುವಂತಹ ಆಧಾರ ಸ್ತಂಭವಾಗಿರುವಂತಹ ಮುಖ್ಯ ವ್ಯಕ್ತಿಗಳ ಜೊತೆ ಮಾತನಾಡಬೇಕು, ಹೀಗೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೆ ಈ ಕರೋನಾ ಭೀತಿ, ನಮ್ಮ ನಾಡಿನ ಪರಿಸ್ಥಿತಿ, ನಮ್ಮ ನಗು, ನಲಿವು, ಸಂತೋಷ, ಸಂಭ್ರಮ ಎಲ್ಲದಕ್ಕೂ ಒಂದು ಕಡಿವಾಣ ಹಾಕ್ಬಿಟ್ಟಿದೆ. ಇಂತಹ ಸಮಯದಲ್ಲಿ ದೇಶ ವಿದೇಶಗಳಲ್ಲಿ ನೆಲೆಸಿರುವಂತಹ ಕನ್ನಡಿಗರು ಕೂಡ ಬಹಳಷ್ಟು ಚಿಂತಾಜನಕರಾಗಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಸೆಲೆಬ್ರೇಷನ್ ಇವತ್ತು ಕ್ಯಾನ್ಸಲ್ ಮಾಡಿ ಗ್ರೌಂಡ್ ರಿಯಾಲಿಟಿಯನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ 300ನೇ ಸಂಚಿಕೆಯನ್ನ ಮುಡುಪಾಗಿಟ್ಟಿದ್ದೀವಿ. ದಿನ ಇಡೀ ನ್ಯೂಸ್ನಲ್ಲಿ, ಫೋನ್ ಕಾಲ್ ಮೂಲಕ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳ್ತಾನೆ ಇರ್ತೀವಿ ನಮ್ಮ ಅಲ್ಲಿ ನಾಡಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನೆಲ್ಲ. ಆದ್ರೆ ವಾಲಂಟಿಯರ್ ಆಗಿ ನಾವೆಲ್ಲ ಮತ್ತೆ ಸಂಘ ಸಂಸ್ಥೆಗಳ ಮೂಲಕ ಕೂಡ ಆಕ್ಸಿಜನ್ ಕಾನ್ಸಂಟ್ರೇಟರ್ನಾಗ್ಲಿ ಅಥವಾ ಬೇಕಾಗಿರುವಂತ ಎಷ್ಟೋ ವಸ್ತುಗಳನ್ನ ನಾವು ಇಲ್ಲಿಂದ ಕಳಿಸ್ತಾ ಇದ್ವಿ. ಆದ್ರೆ ನಿಜವಾಗ್ಲೂ ಅಲ್ಲಿನ ಪರಿಸ್ಥಿತಿ ಏನು, ಯಾಕೆ ಹೀಗಾಗ್ತಾ ಇದೆ, ಇಂತಹ ಒಂದು ಸಮಸ್ಯೆ ನಮ್ಗೆಲ್ಲ ಮೂಡ್ ಬಂದಿದೆ. ಆದ್ರೆ ಅಲ್ಲಿಗೆ ತಲುಪ್ತಾ ಇದೆಯೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ನಾವು ಕಳಿಸ್ತಾ ಇರೋ ವಸ್ತುಗಳು ಕೂಡ ಅಲ್ಲಿ ಯಾರಿಗ್ ಸೇರ್ತಾ ಇದೆ, ನಿಜವಾಗ್ಲೂ ಉಪಯೋಗ ಬರ್ತಿದ್ಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಡಾಕ್ಟರ್ ಎಂ.ಕೆ. ಸುದರ್ಶನ್. ಇವರೊಬ್ಬ ಸಾಧಕ, ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ COVID-19 ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ. He is a retired Dean Professor of HOD of Community Medicine, KIMS Bengaluru. 33 ವರ್ಷಗಳಿಗಿಂತ ಹೆಚ್ಚು ಕಿಮ್ಸ್ ನಲ್ಲಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. He is a member of WHO Expert Advisory Panel. He is a Government Expert Committee member of Rabies, Public Health, Royal College of Physicians, United Kingdom, founder president of Association for Prevention and Control of Rabies in India. He has written many books and published many articles. ಹೀಗೆ ಹೇಳ್ತಾ ಹೋದ್ರೆ ನಮ್ಗೆ ಅವ್ರ ಬಗ್ಗೆ ಹೇಳೋದಕ್ಕೆ ಈ ಪೂರ್ತಿ ಎಪಿಸೋಡ್ ಆದ್ರೂ ಕೂಡ ಸಾಕಾಗೋದಿಲ್ಲ. ಆದ್ರೆ ಇವರು ಇವತ್ತಿನ ದಿನ ಅಂಥ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದು ಮತ್ತೆ ಸಮಯದ ಅಭಾವ ಇದ್ದು ಕೂಡ ನಮ್ಮ ಒಂದು ಶಾರ್ಟ್ ನೋಟಿಸ್ಗೆ ಇಲ್ಲಿಗೆ ಬಂದು ಗ್ಲೋಬಲ್ ಕನ್ನಡಿಗರಿಗಾಗಿ ನಮ್ಮ ಚಿಂತೆಯನ್ನ ದೂರ ಮಾಡೋದಕ್ಕಾಗಿ ರಿಯಾಲಿಟಿ ಏನು ಅಂತ ಹೇಳೋದಕ್ಕಂತ ನಮ್ ಜೊತೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಸುದರ್ಶನ್ ಅವ್ರಿಗೆ. ನಮಸ್ಕಾರ, ಬಹಳ ಸಂತೋಷ. ನಮಸ್ಕಾರ ಸರ್, ನೀವೆಲ್ಲ ಹೇಗಿದ್ದೀರಾ? ನಿಮ್ಮ ಸಂಬಂಧಿಕರು, ನಿಮ್ಮ ಪರಿಚಯಸ್ಥರು ಎಲ್ಲ ಹೇಗಿದ್ದಾರೆ? ಇಲ್ಲ, ನೀವು ತಿಳ್ಕೊಂಡಷ್ಟು ಹೆದರಿಕೆ, ಭಯ, ಗಾಬರಿ ಆಗೋ ಇಲ್ಲ. ಇಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು. ಸ್ವಲ್ಪ ಆತಂಕ ಇದೆ, ಆದ್ರೆ ಭಯ ಗಾಬರಿ ಆಗಿ ಬೆಚ್ಚ ಬಿಡುವಂತದ್ದು ಏನಿಲ್ಲ. ನಾವೆಲ್ಲ ಚೆನ್ನಾಗಿದ್ದೀವಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇಂಥ ಶಾರ್ಟ್ ನೋಟಿಸ್ ಅಲ್ಲಿ ನಮ್ಗೆ ಗೊತ್ತು ನೀವೆಲ್ಲ ಬಹಳ ಬ್ಯುಸಿ ಇದ್ದೀರಾ ಅಂತ. ಅಂತರಲ್ಲೂ ಬಂದು ನಮ್ಮ ಎಲ್ರಿಗೂ ವಿಷಯವನ್ನ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಸಂತೋಷದಿಂದ ಬಂದಿದ್ದೀರಾ. ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ನಮ್ಮ ತಂಡದ ಪರವಾಗಿ.
ಮತ್ತೆ ನೀವು ಈಗ ಹೇಳ್ದ ಹಾಗೆ ಅಂತ ಭಯ ಭೀತಿ ಅಂತ ಸಂದರ್ಭ ಏನು ಇಲ್ಲ ಅಂತ ಹೇಳ್ತೀರಾ. ಆದ್ರೆ ನಮ್ಗೆ ದೂರ ಕೂತು ಕೇಳೋರ್ಗೆ ಅಥವಾ ನ್ಯೂಸ್ ಗಳನ್ನ ಕೇಳೋರ್ಗೆ ಬಹಳನೇ ಅದನ್ನ ದಿನನಿತ್ಯ ಒಂಥರ ಎಲ್ಲಾರು ಡಿಪ್ರೆಷನ್ ಅಲ್ಲಿ ಇರೋ ತರ ಆಗೋಗ್ಬಿಟ್ಟಿದೆ. ಯಾಕಂದ್ರೆ ಯಾರಿಗ್ ಫೋನ್ ಮಾಡ್ಲಿ, ಯಾರ ಹತ್ರ ಮಾತಾಡ್ಲಿ ಇದೇ ವಿಷಯ ಆಗೋಗ್ಬಿಟ್ಟಿದೆ. ಹಾಗಾಗಿ ಈ ಕಾಳಜಿನೂ ಬಹಳ ಜಾಸ್ತಿ. ನೀವು ಹೇಳಿದ್ರಿ ನಿಮ್ದು ಒಂದು ಸ್ಲೈಡ್ ಪ್ರಿಪೇರ್ ಮಾಡ್ಕೊಂಡು ನಿಮ್ದೊಂದು ಪ್ರೆಸೆಂಟೇಶನ್ ಇದೆ ಮೊದಲು, ಅದರ ಮೂಲಕ ನಾವು ನಮ್ಮ ಸಂದರ್ಶನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಿಮ್ಮ ಸ್ಲೈಡ್ ಶೋನ ಈಗ ಪ್ರಾರಂಭ ಮಾಡೋಣ ಸರ್. ನಮಸ್ಕಾರ ಅವರೇ, ನನ್ನ ಮೊದಲನೇ ಸ್ಲೈಡ್ ತೋರಿಸ್ತೀರಾ? ಅದೇ, ಈಗ ನಮ್ಮ ಭಾರತ ದೇಶದ ಕೋವಿಡ್ ಪರಿಸ್ಥಿತಿ ಹೇಗಿದೆ ಅಂತ ನಾನು ಈ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಮೇಲಿಂದ ಕೆಳಗೆ ಬರೋಣ. ಇದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ COVID-19 ಟ್ರ್ಯಾಕರ್ ಇಂದ ತಗೊಂಡಿರೋದು. ಇಲ್ಲಿ ಏನಂದ್ರೆ ಒಟ್ಟು ಟೋಟಲ್ ಕೇಸಸ್ 2,18,00,000 ಇದುವರೆಗೆ ನಮ್ಮ ದೇಶದಲ್ಲಿ. ಆದರೆ ಅಂದ್ರೆ ನಿನ್ನೆ ಕೆಳಗಡೆ ಒಂದು ಆರೋ ಇದೆ ನೋಡಿ, 4,01,078. ಸೊ ಇನ್ನು ಮೇಲೆ ಸೊ ಅಲ್ಲಿ ಮೇಲೆಲ್ಲ ಇನ್ನು ಮೇಲೆ 4,01,078 ಅಷ್ಟು ನೆನ್ನೆ ಕೇಸಸ್ ನಮ್ಮ ದೇಶದಲ್ಲಿ ಬಂತು. ಅಂದ್ರೆ 4 ಲಕ್ಷ ಒಂದಿನದಲ್ಲಿ. ನೆಕ್ಸ್ಟ್ ಕೆಳಗಡೆ. ಆದರೆ ಇಲ್ಲಿ ನಾವು ಏನ್ ನೋಡ್ಬೇಕು ಅಂದ್ರೆ ಇನ್ನು ಮೇಲಿಂದ ನಿಧಾನಕ್ಕೆ ಕೆಳಗಡೆ ಬಂತು. 81.9% ಅಂದ್ರೆ 82% ರಿಕವರ್ ಆಗೋಗಿದ್ದಾರೆ. 1,79,00,000 ರಿಕವರ್ ಆಗೋಗಿದ್ದಾರೆ. ಮತ್ತೆ ಕೆಳಗಡೆ ಬಂದ್ರೆ ಈಗ ಸದ್ಯಕ್ಕೆ ಒಂದು 37 ಲಕ್ಷ ಕೇಸಸ್ ಇನ್ನು ರಿಕವರ್ ಆಗೋದ್ರಲ್ಲಿದ್ದಾರೆ. ಮತ್ತೆ ಇದುವರೆಗೆ 2,38,270 ಜನ ಅಂದ್ರೆ 1% ಜನ ಸಾವನ್ನಪ್ಪಿದ್ದಾರೆ. ಅಂದ್ರೆ ನಮಗೀಗ ಟಿವಿನಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಸಾಯೋ ದೃಶ್ಯಗಳು, ಮತ್ತೆ ಈ ಕ್ರಿಮೇಷನ್ ಮಾಡೋ ದೃಶ್ಯಗಳು, ಮತ್ತೆ ಈ ಆಂಬ್ಯುಲೆನ್ಸ್ಗಳು ಕ್ಯೂನಲ್ಲಿ ಇರೋ ದೃಶ್ಯಗಳು ಬಹಳ ಒಂಥರ ಎಕ್ಸ್ಟ್ರೀಮ್ ಇದನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಹೇಗೆ ಅಂದ್ರೆ ಅಷ್ಟು ತೋರಿಸಿದ್ರು ಜನ ಮನೆ ಒಳಗೆ ಏನಾದ್ರು ಎದುರುಕೊಂಡಿದ್ದಾರೆ ಹೊರತು ಮನೆ ಹೊರಗಡೆ ಏನು ಭಯ ಇಲ್ಲ, ಭೀತಿ ಇಲ್ಲ, ನಿರ್ಭಯದಿಂದ ಕರೋನಾನೇ ಇಲ್ಲ ಅನ್ನೋ ತರ ನಡ್ಕೋತಾ ಇದ್ದಾರೆ. ಇದು ವಾಸ್ತವ್ಯ. ಮನೆ ಒಳಗಡೆ ಟಿವಿನಲ್ಲಿ ಕರೋನಾ ಇದೆ, ಇನ್ನೇನು ಆಯಸ್ಸು ಮುಗಿದೋಗುತ್ತೆ ಅನ್ನೋ ತರ ಪರಿಸ್ಥಿತಿ ಇದೆ. ಮನೆ ಹೊರಗಡೆ ಬಂದು ರಸ್ತೆಯಲ್ಲಿ ಸ್ವಲ್ಪ ನೋಡಿ, ನಿನ್ನೆವರೆಗೂ ಇದೇ ಪರಿಸ್ಥಿತಿ ಇತ್ತು. ಲೆಟ್ ಅಸ್ ಕಮ್ ಡೌನ್ ಬಿಲೋ. ಮಹಾರಾಷ್ಟ್ರದಲ್ಲೇ ಈಗ ಅತಿ ಹೆಚ್ಚು ಕೇಸಸ್ಗಳು ಬರ್ತಾ ಇದೆ. ನಿನ್ನೆ 54,000 ಒಂದ್ ದಿನದಲ್ಲಿ ಬಂದಿದೆ. ನೆಕ್ಸ್ಟ್ ಕರ್ನಾಟಕ 48,000 ಕೇಸು. ಇದು ಬಹಳ ಹೆಚ್ಚು ಸಂಖ್ಯೆ. ಆಮೇಲೆ ಕೆಳಗಡೆ ಕೇರಳ 38,000. ಆಮೇಲೆ ಉತ್ತರ ಪ್ರದೇಶ್. ಬಟ್ ಉತ್ತರ ಪ್ರದೇಶ್ ಏನಿದೆ ಅಂದ್ರೆ ಕರ್ನಾಟಕದ 3 ಪಟ್ಟಷ್ಟಿದೆ. ಸೊ ನಾವು ಪಾಪ್ಯುಲೇಷನ್ ನಾವು ನೋಡ್ಕೋಬೇಕು. 27,000 ಬರ್ತಾ ಇದೆ. ಆಮೇಲೆ ತಮಿಳ್ನಾಡು 26,000. ಬಟ್ ಏನ್ ನಾವು ತಿಳ್ಕೊಬೇಕು ಅಂದ್ರೆ ಈಗ ನಾವು ಕೇಸಸ್ ಜಾಸ್ತಿ ಬರ್ತಿದೆ ಅಂದ್ರೆ ನಾವು ಜಾಸ್ತಿ ಟೆಸ್ಟಿಂಗು ಮಾಡ್ತಾ ಇದೀವಿ. ಅಂದ್ರೆ ಸರ್ವಿಲೆನ್ಸ್ ಈಸ್ ಗುಡ್. ಸೊ ಜಾಸ್ತಿ ಟೆಸ್ಟಿಂಗ್ ಆಗ್ತಿದೆ, ಜಾಸ್ತಿ ರಿಪೋರ್ಟ್ ಮಾಡ್ತಿದೀವಿ. ಸೊ ಸರ್ವಿಲೆನ್ಸ್ ಈಸ್ ಗುಡ್ ಅಂತ ತಗೋಬೇಕು ಅಂತ ಅಂದ್ಬಿಟ್ಟು. ಸೊ ನಮ್ ಕರ್ನಾಟಕಕ್ಕೆ ಬನ್ನಿ, 2ನೇ ಇದರಲ್ಲಿದೆ. ಈ 70% ರಿಕವರ್ ಆಗ್ತಾ ಇದ್ದಾರೆ. ಇನ್ನು ಒಂದು 20% ಆಕ್ಟಿವ್ ಅಂದ್ರೆ ರಿಕವರಿನಲ್ಲಿ ಇದ್ದಾರೆ. 1% 17,804 ಮೇಲಿದೆ. 2ನೇ ಇದರಲ್ಲಿ ಕರ್ನಾಟಕ ಅಂತ ಇದೆ ನೋಡಿ, ಅಲ್ಲಿ ಬಲಗಡೆಗೆ 17,804 ಸಾವುಗಳಾಗಿದೆ ನಿನ್ನೆವರೆಗೂ. ನೆಕ್ಸ್ಟ್. ಓಕೆ, ಇರ್ಲಿ ನೆಕ್ಸ್ಟ್ ತೋರಿಸಿ, ಪರವಾಗಿಲ್ಲ. ನೆಕ್ಸ್ಟ್. ಸೊ ಈಗ ಪರ್ ಮಿಲಿಯನ್ ಪಾಪ್ಯುಲೇಷನ್ಗೆ ಎಷ್ಟು ಡೆತ್ಸ್ ಆಗಿದೆ ಪಾಪ್ಯುಲೇಷನ್ ತಗೊಂಡ್ರೆ, ಈಗ ಇದು ನಾನು ಐ ವಿಲ್ ನಾಟ್ ವಾಚ್ ಫಾರ್ ಇಟ್, ಐ ಹ್ಯಾವ್ ಟೇಕನ್ ಫ್ರಮ್ ಎ ಸೆಕೆಂಡರಿ ಸೋರ್ಸ್. ಬಟ್ ಯೂಶಲಿ ಇವೆಲ್ಲ ಅಷ್ಟು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಡೆಲ್ಲಿನಲ್ಲಿ ಹೆಚ್ಚು ಕೇಸಸ್ಗಳು ಬರ್ತಾ ಇದೆ. ಮತ್ತೆ ಡೆತ್ಸಸ್ ಅಂದ್ರೆ ಪರ್ ಮಿಲಿಯನ್ ಇದಕ್ಕೆ ಡೆತ್ಸ್ ಜಾಸ್ತಿ ಇದೆ. ಹರಿಯಾಣದಲ್ಲಿದೆ, ಛತ್ತೀಸ್ಗಢದಲ್ಲಿದೆ, ಜಾರ್ಖಂಡ್ ಅಲ್ಲಿದೆ, ಮಹಾರಾಷ್ಟ್ರ, ಉತ್ತರಾಖಂಡ್, ಆಮೇಲೆ ಪಂಜಾಬ್, ಆಮೇಲೆ ಕರ್ನಾಟಕ ಬರ್ತಾ ಇದೆ. ಸೊ ಇದನ್ನ ಹೀಗೆ ಇಟ್ಕೊಳ್ಳೋಣ. ಅಂದ್ರೆ ನಮ್ಮ ಪರಿಸ್ಥಿತಿ ಇನ್ ಕಂಪ್ಯಾರಿಸನ್ ಅಷ್ಟು ಚಿಂತಾಜನಕವಾಗಿಲ್ಲ.
ಅನ್ನೋದು ನಾವು ಇಟ್ಕೋಬೇಕು. ಮುಂದಿನ ಸ್ಲೈಡ್. ಈಗ ಮೇಲಿಂದ ಬರೋಣ. ಇದು ನೋಡಿ, ಇದು ಇತ್ತೀಚೆಗೆ ನಾವು 27ನೇ ತಾರೀಕು, ಅಲ್ಲಿ 27 ತಾರೀಕು ಇದೆಯಲ್ಲ, ಆವತ್ತು ಅದು ಮೊದಲನೇ ನಿರ್ಬಂಧಗಳು ಅಥವಾ ಏನ್ ರಿಸ್ಟ್ರಿಕ್ಷನ್ಸು ಅಥವಾ ಜನತಾ ಕರ್ಫ್ಯೂ ಅಥವಾ ಕರೋನಾ ಕರ್ಫ್ಯೂ ಆ ಸೋಕಾಲ್ಡ್ ಪಾರ್ಷಿಯಲ್ ಲಾಕ್ಡೌನು ಅದು 27ನೇ ತಾರೀಕು ಆಯ್ತು. ಈಗ ನೆಕ್ಸ್ಟ್ 10ನೇ ತಾರೀಕು ಸೋಮವಾರದಿಂದ ಸೆಕೆಂಡ್ ಲಾಕ್ಡೌನ್ ಆಗುತ್ತೆ, ಇನ್ನು ಸ್ಟ್ರಿಕ್ಟರ್ ಆಗುತ್ತೆ. ಆದ್ರೆ 27ನೇ ತಾರೀಕಿಂದ 6ನೇ ತಾರೀಕು, ಅದೇ ನಿನ್ನೆವರೆಗೂ ಇದರಲ್ಲಿ ನಂಬರ್ ಆಫ್ ಟೆಸ್ಟ್ ಹಾಗೇ ಇದೆ, ಅಂತ ಏನು ಕಮ್ಮಿ ಆಗಿಲ್ಲ, ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇದೆ. ಕೆಳಗಡೆ ಬನ್ನಿ. ಅಂದ್ರೆ ಈಗ 100 ಜನರ ಪರೀಕ್ಷೆ ಮಾಡಿದ್ರೆ ಟೆಸ್ಟ್ ಪಾಸಿಟಿವಿಟಿ ರೇಟು 32, ಅಂದ್ರೆ 100 ಜನಕ್ಕೆ 33 ಜನ ಪಾಸಿಟಿವ್ ಆಗ್ತಾ ಇದ್ದಾರೆ, 33% ಜಾಸ್ತಿ ಆಗ್ತಾ ಇದ್ದಾರೆ. ಇದು ಖಂಡಿತ ಅತಿ ಹೆಚ್ಚು ಸೋಂಕಿರುವ ಲಕ್ಷಣ, ಕಮ್ಯುನಿಟಿನಲ್ಲಿ ಟ್ರಾನ್ಸ್ಮಿಷನ್ ಆಗಿರೋ ಲಕ್ಷಣ. ಹೆಚ್ಚು ಜಾಗರೂಕತೆಯಿಂದ ನಡ್ಕೊಳ್ಬೇಕಾದ ಸಂದರ್ಭ ಈಗ ಬಂದಿದೆ. ನೆಕ್ಸ್ಟ್. ಸೊ ಆಮೇಲೆ ಸ್ಟೇಟ್ದೇನೆ ಈಗ ನೋಡಿ, ಟೋಟಲ್ ಪಾಸಿಟಿವ್ ಕೇಸಸ್ ಈಗ ನಾನು ತೋರಿಸೋದ್ನಲ್ಲ 49,000 ಅಂತ, ಅದ್ರ ಹಿಂದಿನ ದಿವಸ 5ನೇ ತಾರೀಕು 50,000 ಇದೆ ಕೇಸು. ಸೊ ಕೇಸಸ್ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. 27ನೇ ತಾರೀಕು ಮಂಗಳವಾರದಿಂದ ಏನು ಸೋಕಾಲ್ಡ್ ಜನತಾ ಕರ್ಫ್ಯೂ ಏನು ಅದರ ಎಫೆಕ್ಟ್ ಇಲ್ಲ, ಅದು ಆಗೋದು ಇಲ್ಲ, ನಮಗ್ ಗೊತ್ತು. ಹೆಚ್ಚಿದ್ದು ನಾವು ಚರ್ಚೆನಲ್ಲಿ ತಗೊಳ್ಳೋಣ. ಮತ್ತೆ ಆಕ್ಟಿವ್ ಕೇಸಸ್ ಅಂದ್ರೆ ರಿಪೋರ್ಟ್ ಆದಂಗೆ ಅವೆಲ್ಲ ಕ್ಯುಮುಲೇಟ್ ಆಗ್ತಾ ಹೋಗ್ತಾರೆ. ನೋಡಿ ಅಲ್ಲಿ ಒಂಥರ ಹೇಗೆ ಗ್ರಾಜುಯಲ್ ಸ್ಟೀಪ್ ರೈಸ್ ಇದೆ. ಎರಡನೇದು ಟ್ರೆಂಡ್ ಆಫ್ ಆಕ್ಟಿವ್ ಕೇಸಸ್ ಅಂತ ಅಂದ್ಬಿಟ್ಟು. ಸೊ 5 ಲಕ್ಷ ಕೊಟ್ಟೋಗಿದೆ ಈಗ ಟೋಟಲ್ ಆಕ್ಟಿವ್ ಕೇಸಸ್. ಅಂದ್ರೆ ಅವರೆಲ್ಲ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ, ರಿಕವರ್ ಆಗಿಲ್ಲ, ಡಿಸ್ಚಾರ್ಜ್ ಆಗಿಲ್ಲ. ಆಮೇಲೆ ಅಥವಾ ಇದು ಕೋರ್ಸ್ ಅದೇ ಡೆತ್ ಆದ್ರೆ ಅದು ಸಪರೇಟ್ ಅಲ್ಲಿ ಲಿಸ್ಟಿಂದ ಹೊರಟೋಗುತ್ತೆ. ನೆಕ್ಸ್ಟ್ ಡೆತ್ ನೋಡಿ, ಕೇಸ್ ಫೆಟಾಲಿಟಿ ಕೆಳಗಡೆ. ಕೇಸ್ ಫೆಟಾಲಿಟಿ ಅಂದ್ರೆ ಎಷ್ಟು ಕೇಸಸ್ ಎಷ್ಟು ಡೆತ್ಸ್. ಇಲ್ಲಿನೂ ನೀವು ನೋಡಿದ್ರೆ ಟ್ರೆಂಡ್ ಆಫ್ ಡೆತ್ಸ್ ನೋಡಿದ್ರೆ ಗ್ರಾಜುಯಲಿ ರೈಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನಿನ್ನೆ 400 ಚಿಲ್ಲರೆ ಆಗಿದೆ, ಇದು ಮೊನ್ನೆವರೆಗೆ 6ನೇ ತಾರೀಕಿನವರೆಗೆ. ಸೊ ನಿನ್ನೆ 400 ಜಾಸ್ತಿನೇ ಆಗಿದೆ. ಸೊ ಡೆತ್ಸ್ ಜಾಸ್ತಿ ಆಗ್ತಾ ಇದೆ. ಕೇಸ್ ಫೆಟಾಲಿಟಿ ಸ್ವಲ್ಪ ಕೇಸಸ್ ಜಾಸ್ತಿ ಇರೋದ್ರಿಂದ ಕೇಸ್ ಫೆಟಾಲಿಟಿ ರೇಟು ನಮಗೆ ಜಾಸ್ತಿ ಕಾಣಲ್ಲ, ಬಟ್ ನಂಬರ್ ಆಫ್ ಡೆತ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗಿದೆ. ನೆಕ್ಸ್ಟ್ ಸ್ಲೈಡ್. ಆಮೇಲೆ ಈಗ ನಾವು ಬೆಂಗಳೂರು, ಇದು ಏನು ಬೆಂಗಳೂರು ವಾಯ್ಸ್ ಆಗಿರೋದ್ರಿಂದ ಬೆಂಗಳೂರು ನೋಡೋಣ. ನಂಬರ್ ಆಫ್ ಟೆಸ್ಟ್ ಸ್ವಲ್ಪ ಕಮ್ಮಿ ಆಗ್ತಿದೆ. ಏನಕ್ಕೆ ಅಂತ ಅಂದ್ರೆ ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗೋಗಿದೆ, ಸಿಂಪ್ಟೊಮ್ಯಾಟಿಕ್ಸ್ಗಳು ಇದ್ದಾರೆ. ನಮ್ಮಲ್ಲಿ ಟೆಸ್ಟಿಂಗ್ಗೆ ಎಲ್ಲಾರನ್ನೂ ಟೆಸ್ಟ್ ಮಾಡೋದಕ್ಕೆ ನಮ್ಮಲ್ಲಿ ರಿಸೋರ್ಸಸ್ ಇಲ್ಲ. ಸೊ ಯಾರು ಪಾಸಿಟಿವ್ ಆಗ್ತಾರೆ ಅವರ ಹೌಸ್ ಹೋಲ್ಡ್ ಕಾಂಟ್ಯಾಕ್ಟ್ ಟೆಸ್ಟ್ ಮಾಡಿ, ಉಳಿದವ್ರು ಯಾರು ಹೈ ರಿಸ್ಕ್ ಇರ್ತಾರೆ, ಯಾರು ಸಿಂಪ್ಟೊಮ್ಯಾಟಿಕ್ ಇರ್ತಾರೆ ಅವ್ರು ಮಾತ್ರ ಟೆಸ್ಟ್ ಮಾಡೋದು ಅಂತ ರಿವೈಸ್ ಸ್ಟ್ರಾಟಜಿ ಇದೆ. ಸೊ ಅದ್ರ ಪ್ರಕಾರ ಇಲ್ಲಿ ಬೆಂಗಳೂರಿನಲ್ಲಿ ನೋಡಿ, ಕೆಳಗಡೆ ಬಂದು ನೋಡಿ, ಇದು ನಿನ್ನೆ ಟೆಸ್ಟ್ ಪಾಸಿಟಿವಿಟಿ ರೇಟು 35.9%. ಅಂದ್ರೆ 3 ಜನರನ್ನ ಟೆಸ್ಟ್ ಮಾಡಿದ್ರೆ ಒಬ್ಬರು ಪಾಸಿಟಿವ್ ಆಗ್ತಾ ಇದ್ದಾರೆ. ಸೊ ವರ್ಚುಯಲಿ it is now in the community. One need to be very careful while moving in the population groups. Next, a trend of total positive cases also gradually rise ಆಗ್ತಾ ಇದೆ ಅಂತ. ಇನ್ನೊಂದು ಕೆಳಗಡೆ ಬನ್ನಿ, ಆಕ್ಟಿವ್ ಕೇಸಸ್ ಕೆಳಗಡೆ ಅದು ರೈಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೆತ್ಸ್ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರುತ್ತೆ ಅದು, ಬಟ್ ಇಟ್ ಈಸ್ ಹೈ. ಈ ತರ ಬೆಂಗಳೂರಿನಲ್ಲೇ 139 160 ಸಾವುಗಳಾಗ್ತಾ ಇರೋದು ಈ ತರ ಮುಂಚೆ ಯಾವಾಗ್ಲೂ ಆಗಿಲ್ಲ. ಸೊ ಅದಕ್ಕೇನೆ ತಮ್ಗೆ ಆ ಟಿವಿನಲ್ಲಿ ಎಲ್ಲ ಕಡೆ ತೋರಿಸೋದು ಆ ಅಂತ್ಯಕ್ರಿಯೆ ಇದೆ, ಅದಕ್ಕೂ ಕ್ಯೂ. ಸೊ ಈಗ ಏನಾಗಿದೆ, ಕೋವಿಡ್ ನಲ್ಲಿ ಎಲ್ಲಾ ಕಡೆ ಕ್ಯೂ, ಟೆಸ್ಟಿಂಗ್ಗೆ ಕ್ಯೂ, ಹಾಸ್ಪಿಟಲ್ಗೆ ಕ್ಯೂ, ಡೆತ್ಗೆ ಕ್ಯೂ, ಇದನ್ನ ತೋರಿಸ್ತಾ ಇದ್ದಾರೆ. ಸೊ ಇವು ಸ್ವಲ್ಪ ಭಯಾನಕವಾಗಿ ಕಾಣುತ್ತೆ, ಬಟ್ ಅದ್ರ ಬಗ್ಗೆ ಹೆಚ್ಚು ವಿವರ ನಾನು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಇದು ನೆನ್ನೆದು ರಿಪೋರ್ಟು, ಡೈಲಿ ಬುಲೆಟಿನ್ ಅಂತ ಪ್ರತಿದಿನ ಸಾಯಂಕಾಲ ಒಂದು 5 ರಿಂದ 7 ಗಂಟೆ ಒಳಗೆ ಬರುತ್ತೆ, ಮೀಡಿಯಾ ಬುಲೆಟಿನ್ ಅಂತ. ಸೊ ಇದು ತಾವು ಎಲ್ಲ ನೋಡಿರ್ತೀರಿ. ಈಗ ಟೋಟಲ್ ಡಿಸ್ಚಾರ್ಜ್ ಆಯ್ತು,
ಇದಾಯ್ತು, ಟುಡೇ ಡಿಸ್ಚಾರ್ಜ್ ಇದಾಯ್ತು. ನಿನ್ನೆ 48,781 ಟೋಟಲ್ ಆಕ್ಟಿವ್ ಕೇಸಸ್ 5 ಲಕ್ಷ. ನಿನ್ನೆ ನೋಡಿ, ನಿನ್ನೆ 592 ಡೆತ್ಸ್ ಆಗಿದೆ ನಿನ್ನೆ. ಇವತ್ತೊಂದು ಅಂದ್ರೆ ಮೊನ್ನೆ ಆಗಿರೋದು. ನಿನ್ನೆ ಡೆತ್ಸ್ ಇವತ್ತು ಮೀಡಿಯಾ ಬುಲೆಟಿನ್ ಬಂದಿರುತ್ತೆ. ನಾನು ನೋಡದೆ, ಬಂದಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು ಗಂಟೆಯಿಂದ, ನೋಡಿಲ್ಲ. ಸೊ ಟೋಟಲ್ 17,804 ಜನ ಬೆಂಗಳೂರಿನಲ್ಲಿ ಇದುವರೆಗೆ ಕೋವಿಡ್ ನಿಂದ ತೀರ್ಕೊಂಡಿದ್ದಾರೆ. ಸೊ ಟೋಟಲ್ ಪಾಸಿಟಿವ್ ಕೇಸಸ್ ಅದಿದೆ ಟೋಟಲ್. ಟೆಸ್ಟ್ ಪಾಸಿಟಿವಿಟಿ ರೇಟು ಮತ್ತೆ ಕೇಸ್ ಫೆಟಾಲಿಟಿ ರೇಟು ನಾ ಹೇಳ್ದಂಗೆ ಅದು 1% ಮೇಲೆ ಹೋದ್ರೆ ಅದು ಖಂಡಿತ ಅದು ಹೈ ಅಂತಾನೆ ನಾವು ತಗೊಳ್ತೀವಿ. 100 ಜನಕ್ಕೆ ಕೋವಿಡ್ ಬಂದ್ರೆ ಒಬ್ರು ತೀರೋದ್ರೆ ಅದು ಅಷ್ಟು ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಇಟ್ಸ್ ನಾಟ್ ಎ ಗುಡ್ ಸೈನ್ ಅಂತ. ನೆಕ್ಸ್ಟ್ ಲೈನ್. ಸೊ ಇದನ್ನ ಸ್ವಲ್ಪ ದೊಡ್ಡದು ಮಾಡ್ತೀರಾ? ಇದು ಸ್ವಲ್ಪ ದೊಡ್ಡದು ಮಾಡಿದ್ರೆ ನಾನು ಇದು ಜಿಲ್ಲೆಗಳದ್ದಿದೆ ಇದರಲ್ಲಿ ಮಾಹಿತಿ. ಜಿಲ್ಲೆಗಳಲ್ಲಿ ಸ್ವಲ್ಪ ಏನಾದ್ರು ಮಾಡಕ್ಕಾಗತ್ತ? ಯಾಕಂದ್ರೆ ಬೆಂಗಳೂರು ಕರ್ನಾಟಕ ಅಲ್ಲ, ಎಲ್ಲ ಸ್ವಲ್ಪ ಮುಖ್ಯವಾದ ಜಿಲ್ಲೆಗಳನ್ನು ಸ್ವಲ್ಪ ನೋಡ್ಬೋದು. ಅದು ಮಾಡಿ ನಿಧಾನಕ್ಕೆ. ಹಾ, ಥ್ಯಾಂಕ್ ಯು. ಈಗ ಮೇಲಿಂದ ಬನ್ನಿ. ಸೊ ನಾನು ಇಲ್ಲಿ ಏನು ನೋಡ್ತೀನಿ ಅಂದ್ರೆ, ಇಲ್ಲಿ ಟುಡೇಸ್ ಪಾಸಿಟಿವ್ ಅನ್ನೋದನ್ನ ನೋಡಿ. ಸ್ವಲ್ಪ ಟುಡೇಸ್ ಪಾಸಿಟಿವ್ ಮೊದಲನೇ ಕಾಲಮು ಬಳ್ಳಾರಿ 1000 ಮೇಲೆ ಯಾವ್ಯಾವ್ದು ಇದೆ ಅವೆಲ್ಲ ಸ್ವಲ್ಪ ಸರ್ಜ್ ಆಗಿದೆ ಅಂತ. ಬಳ್ಳಾರಿನಲ್ಲಿ ಆಗಿದೆ. ಬೆಂಗಳೂರು ಅದು ಬಿಡಿ, ಅದು ಬೆಂಗಳೂರಿಗೂ 21,000 ಇದೆ. ನೆಕ್ಸ್ಟ್ ದಕ್ಷಿಣ ಕನ್ನಡ, ಅವೆಲ್ಲ ಡಿಸ್ಟ್ರಿಕ್ಟ್ಸ್, ಹೈ ರಿಸ್ಕ್ ಡಿಸ್ಟ್ರಿಕ್ಟ್ಸ್ ಅಂತ. ನೆಕ್ಸ್ಟ್ ಕೆಳಗಡೆ ಹಾಸನ 2,422 ಆಯ್ತಲ್ಲ. ಆಮೇಲೆ ಕೆಳಗಡೆ ಬನ್ನಿ, 1,110 ಮಂಡ್ಯ. ಆಮೇಲೆ ಇನ್ನೊಂದು ಕೊಡಗು, ಸಾರಿ ಕಲಬುರಗಿ, ಕೊಡಗು ಸ್ಮಾಲ್. ಸೊ ಕಲಬುರಗಿ ಅದು ಗುಲ್ಬರ್ಗ 1,722, ಮಂಡ್ಯ 1,110, ಮೈಸೂರು 2,246, ತುಮಕೂರು ಬೆಂಗಳೂರು ಹತ್ರ ದಿನ ಬಂದು ಓಡಾಡ್ತಾರೆ 3,040. ಸೊ ಈ ತರ ಅಂಕಿ ಅಂಶಗಳು ಬರ್ತಾ ಇದೆ. ನೆಕ್ಸ್ಟ್ ತಿರ್ಗಾ ಮೇಲ್ಗಡೆ ಹೋಗಿ, ಮೇಲ್ಗಡೆ. ಸೊ ಟೋಟಲ್ ಪಾಸಿಟಿವ್ ಟು ಡಿಸ್ಚಾರ್ಜ್, ಆಕ್ಟಿವ್ ಕೇಸಸ್ ನೋಡಿ. ಈಗ ಆಕ್ಟಿವ್ ಕೇಸಸ್ ಬನ್ನಿ, ಮೇಲಿಂದಾನೆ ಹೇಳ್ಕೊಂಡ್ಬಿಡ್ತೀನಿ. ಈಗ ಬಳ್ಳಾರಿನಲ್ಲಿ ನೋಡಿ, 5 ಅಂಕಿನಲ್ಲಿ ಎಲ್ಲ ಜಾಸ್ತಿ ಎಲ್ಲಿದೆ ಅವೆಲ್ಲ ಪ್ರಾಬ್ಲಮ್. 12,460. ಆಮೇಲೆ ಬೆಂಗಳೂರು ರೂರಲ್ಲು 11,000. ಬೆಂಗಳೂರು ಅರ್ಬನ್ ಅಂದ್ರೆ ಡಿಸ್ಟ್ರಿಕ್ಟ್ ಪ್ಲಸ್ ಸಿಟಿ, ಅದಂತೂ 3,41,000. ಇದು ವೆರಿ ಹೈ ನಂಬರ್. ಬಟ್ ನಮ್ಮ ಪಾಪ್ಯುಲೇಷನ್ ಹಂಗೆ ಇದೆ, 1.4 crores. ಆಮೇಲೆ ದಕ್ಷಿಣ ಕನ್ನಡ, ಆಮೇಲೆ ನೆಕ್ಸ್ಟ್ ಹಾಸನ, ಆಮೇಲೆ ಗುಲ್ಬರ್ಗ, ಕಲಬುರ್ಗಿ, ಸೊ ಆಮೇಲೆ ಮೈಸೂರು. ಸೊ ಇವೆಲ್ಲ ದೇರ್ ಆಲ್ ಹೈ ರಿಸ್ಕ್ ಡಿಸ್ಟ್ರಿಕ್ಟ್ಸ್ ಆರ್ ಡಿಸ್ಟ್ರಿಕ್ಟ್ಸ್ ಆಫ್ ಕನ್ಸರ್ನ್. ಕೆಳಗಡೆ ಬನ್ನಿ. ತುಮಕೂರು 17,000. ಸೊ ಈಗೇನಾಗ್ತಿದೆ, ಬೆಂಗಳೂರಿನಲ್ಲಿ ಜಾಸ್ತಿ ಆದಂಗೆ ಬೆಂಗಳೂರಿಂದ ಜನನು ಹೋಗಿದ್ದಾರೆ. ಸೊ ಅಲ್ಲಿ ಇನ್ಫೆಕ್ಟ್ ಮಾಡಿ ಅಲ್ಲಿ ಸರ್ಜ್ ಆಗ್ತಾ ಇದೆ. ಸೊ ಇದು ಕಾಮನ್ ಪ್ಯಾಟರ್ನ್. ಮೊದಲನೇ ಅಲೆ ಒಳಗೂ ಹೀಗೆ ಆಯ್ತು, 2ನೇ ಅಲೆ ಒಳಗೂ ಹಾಗೆ ಆಗ್ತದೆ. ಬೆಂಗಳೂರು ಫಸ್ಟ್ ಸರ್ಜ್ ಆಗುತ್ತೆ. ಈ ಸರಿ ಸರ್ಜ್ ಆಗಿದ್ದು ಕೇರಳ, ಮಹಾರಾಷ್ಟ್ರ ಪ್ಲಸ್ ಲೋಕಲ್ ಫ್ಯಾಕ್ಟರ್ಸ್. ಇದರಿಂದ ಕೇರಳ ಇನ್ಫ್ಲಕ್ಸ್, ಮಹಾರಾಷ್ಟ್ರ ಇನ್ಫ್ಲಕ್ಸ್ ಅಂಡ್ ಲೋಕಲ್ ಟ್ರಾನ್ಸ್ಮಿಷನ್ ಇವೆಲ್ಲ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಡಿಸ್ಟ್ರಿಕ್ಟ್ಸ್ ಗಳಿಗೆ ಹೋಗ್ತಾ ಇದೆ. ಇವತ್ತು ಶನಿವಾರ, ಸೋಮವಾರ ಬೆಳಿಗ್ಗೆ 6 ಗಂಟೆಯಿಂದ ಸೆಕೆಂಡ್ ಲಾಕ್ ಡೌನ್ ಆಗುತ್ತೆ. ಸೊ ನಿನ್ನೆಯಿಂದ ಜನ ಊರಿಗೆ ಹೋಗಕ್ಕೆ ಶುರು ಮಾಡಿದ್ದಾರೆ. ಇವತ್ತು ನಾಳೆ 2 ದಿನ ಅವ್ರಿಗೆ ಅವಕಾಶ ಇದೆ. ಹೋಗೋರೆಲ್ಲ ಹೋಗ್ತಾರೆ, ಜೊತೆಗೆ ಇನ್ಫೆಕ್ಷನ್ ತಗೊಂಡು ಹೋಗ್ತಾರೆ. ಇಷ್ಟು ನನ್ನ ಪ್ರೆಸೆಂಟೇಷನ್ ಸಮ್ಮರಿ. ಮುಂದೆ ನಾವು ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ತಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸುದರ್ಶನ್ ಸರ್. ಸಖತ್ ಈ ತರ ಚಾರ್ಟ್ ನಲ್ಲಿ ತೋರಿಸಿದ್ದು ಮೇ ಬಿ ಇನ್ನೂ ಸ್ವಲ್ಪ ಜನಗಳಿಗೆ ಸಮಾಧಾನ ಆಗತ್ತೆ. ಇವಾಗ ರಿಯಾಲಿಟಿ ಏನು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗತ್ತೆ. ಇದರಿಂದ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ತ ಹಾಗಾಯ್ತು. ಆದ್ರೆ ಈಗ ಈ ತರ ಪರಿಸ್ಥಿತಿ ಏನೋ ಬಂದ್ಬಿಡ್ತು. ಆದ್ರೆ ಪರಿಸ್ಥಿತಿ ಬರೋದಕ್ಕೆ ಕಾರಣ ನಮ್ಗೆ ಮುಂಚೆನೆ ಗೊತ್ತಿತ್ತು ಈ ತರ ಎಲ್ಲ ಆಗ್ಬಹುದು, ಒಂದ್ ಸೆಕೆಂಡ್ ವೇವ್ ಅಂತ ಬರ್ಬಹುದು ಅಂತ. ಆದ್ರೂ ನಾವ್ ಎಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ, ಆಗೋದಕ್ಕೆ ಕಾರಣ ಹೇಗಾಯ್ತು? ಇದಕ್ಕೆ ಆಗೋದಕ್ಕೆ ಕಾರಣ ಏನು ಅಂದ್ರೆ, ನಾವೇ 30 ನವೆಂಬರ್ ಅಂದ್ರೆ ಕರ್ನಾಟಕ ತಾಂತ್ರಿಕ ಸಲಹಾ ಸಮಿತಿಯಿಂದ 10 ಪೇಜ್ ಡಾಕ್ಯುಮೆಂಟ್ 30th ನವೆಂಬರ್ ನಾವು ಸರ್ಕಾರಕ್ಕೆ ಕೊಟ್ಟೋ. ಆದರೆ ಆಗನ್ ಪರಿಸ್ಥಿತಿ ಏನಿತ್ತು ಅಂದ್ರೆ,
ಎರಡನೇ ಅಲೆ ಬಗ್ಗೆ ಅಷ್ಟು ಯಾರು ತೀವ್ರತೆ ಬಗ್ಗೆ ಮ್, ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ನಮಗೂವೆ ತಾಂತ್ರಿಕ ಸಲಹಾ ಸಮಿತಿಯವ್ರಿಗೂ ಇದು ಹೀಗೆ ಬಂದು ಅಪ್ಪಳಿಸುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ. ಮೊದಲನೇ ಅಲೆ ಹೇಗ್ ಬಂತು ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಅಂತ ಅನ್ಕೊಂಡು ಮೊದಲನೇ ಅಲೆ ಬಂತು, ಹೋಯ್ತು. ಎರಡನೇದು ಸುನಾಮಿ ತರ ಬಂತು. ಸೊ ನಮ್ಮಲ್ಲಿ ಆ ಕೆಪಾಸಿಟಿ ಇರಲಿಲ್ಲ, ನಾವು ರ್ಯಾಂಪ್ ಅಪ್ ಮಾಡ್ಕೊಳ್ಳಿಲ್ಲ. ನಾವು ಮೊದಲನೇದನ್ನೇ ತಿರ್ಗಾ ರಿಯಾಕ್ಟಿವೇಟ್ ಮಾಡಿಕೊಂಡು ನಾವು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಅಂದು, ಬಟ್ ಆ ರಿಯಾಕ್ಟಿವೇಟ್ ಮಾಡೋದು ಸ್ವಲ್ಪ ಸ್ಲೋ ಆಯಿತು. ಮತ್ತೆ ಅದು ಇಟ್ ವಾಸ್ ಇನ್ಸಫಿಷಿಯಂಟ್. ಇಟ್ ವಾಸ್ 5 times more ಆ್ಯಂಡ್ ಮೋರ್ ಫಾಸ್ಟರ್ ಆ್ಯಂಡ್ ಮೋರ್ ಕ್ವಿಕ್ಕರ್ ಸ್ಪ್ಲಾಶ್ ಆಫ್ ಕೇಸಸ್. ಸೊ ಇದು ನಮಗೆ ವಿ ವರ್ ಟೋಟಲಿ ಟೇಕನ್ ಆಫ್ ಸಾಂಗ್ ಅಂತ ಅಂದ್ಬಿಟ್ಟು. ಬಟ್ ನಮ್ಗೆ ಗೊತ್ತಿತ್ತು ಈಗ ಮಹಾರಾಷ್ಟ್ರ ಕೇರಳದು ನಾವು 17th ಫೆಬ್ರವರಿನೂ ಒಂದು ರಿಮೈಂಡರ್ ಕೊಟ್ಟು ಈ ತರ ರೆಡಿ ಆಗ್ಬೇಕು ಅಂತ. ನಾವು ಸತ್ಯವಾಗಿ ಪ್ರಾಮಾಣಿಕವಾಗಿ ಮಾತಾಡ್ಬೇಕು ಅಂದ್ರೆ ಎರಡನೇ ಅಲೆ ಬಗ್ಗೆ ವಾರ್ನ್ ಮಾಡಿದ್ದು. ಆದ್ರೆ ಇಷ್ಟು ದೊಡ್ಡ ಅಲೆ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಅನ್ಸಿಲ್ಲ. ಸರ್, ಈಗ ಅಲೆ ಬಂದಿದ್ದಾಯ್ತು, ಆಗ್ಲೇ ಜನಗಳು ಬಹಳ ಭೀತಿಯಿಂದ ಆಗ್ಲೇ ಹೌದು ನಡೀತಾ ಇದ್ದಾರೆ. ಹೌದು. ಇದನ್ನ ನಾವು ಹೇಗೆ ಈಗ ಪ್ರಿವೆಂಟ್ ಮಾಡ್ಬೋದು? ಇದರಿಂದ ಹೇಗೆ ಹೊರಗಡೆ ಬರಬಹುದು ನಾವು? ಅದೇ ಈಗ ಗ್ರೌಂಡ್ ಲೆವೆಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಆ, ಈಗ ನೋಡಿ ಏನಾಯ್ತು, ಕೇಸಸ್ ಎಲ್ಲ ಸಡನ್ ಆಗಿ ಬಂದ ತಕ್ಷಣ ಏನಾಯ್ತು, ಆ, ಈಗ ಕೆಲವರು ವಿದ್ಯಾವಂತರು ಮತ್ತೆ ಸ್ವಲ್ಪ ಹಣವಂತರು ಎಲ್ಲ ಏನ್ ಮಾಡಿದ್ರು, ಹೋಗಿ ಹಾಸ್ಪಿಟಲ್ ಬೆಡ್ಸ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ರು. ಅವರು ಮೈಲ್ಡ್ ಕೇಸ್ ಇತ್ತು, ಎಸಿಂಟೊಮ್ಯಾಟಿಕ್ ಇತ್ತು, ಅವ್ರು ಹೋಗಿ ಆಕ್ಯುಪೈ ಮಾಡಿದ್ರು. ಒಂದು 3-4 ದಿನ ಅವ್ರು ಒಂದ್ಸರಿ ಹೋದ್ರೆ 10 ದಿನ ಇರ್ತಾರೆ ಹಾಸ್ಪಿಟಲ್. ಅಟ್ಲೀಸ್ಟ್ ಒಂದು 6-7 ದಿನ ಆದ್ರೂ ಇರ್ತಾರೆ. ಈ ಮಧ್ಯದಲ್ಲಿ ಒಂದಷ್ಟು ಜನ ಮಾಡರೇಟ್ ಸಿವಿಯರ್ ಕೇಸಸ್ ಅಂದ್ರೆ ಅವ್ರಿಗೆ ಬೆಡ್ಸ್ ಇಲ್ಲ. ಮತ್ತೆ ಯಾರು ಹಾಸ್ಪಿಟಲ್ ಆಲ್ರೆಡಿ ಅಡ್ಮಿಟ್ ಆಗಿ ಹೋಗಿದ್ದಾರೆ ಅವ್ರನ್ನ ಫೋರ್ಸಿಬಲಿ ಡಿಸ್ಚಾರ್ಜ್ ಮಾಡಕ್ಕಾಗಲ್ಲ. ಸೊ ಇದು ಒಂದು ಎಲ್ಲ ಗೊಂದಲಮಯವಾದ ಪರಿಸ್ಥಿತಿ ಉಂಟಾಗಿ, ಸೊ ಅಲ್ಲೂ ನಮ್ಗೆ ಒಂದಷ್ಟು ಪಾಪ ಜನ ಅವ್ರು ಅದರಿಂದ ಪ್ರಾಣ ಕಳ್ಕೋಬೇಕಾಯ್ತು. ನಿಜ ಹೇಳ್ಬೇಕು ಅಂದ್ರೆ ಅದು ಆಯ್ತು ಅಂತ ಅಂದ್ಬಿಟ್ಟು. ಸೊ ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರು ಹೋಗಿ ಬೆಡ್ ಅನ್ನ ಆಕ್ಯುಪೈ ಮಾಡ್ಕೊಂಡ್ರು, ಯಾರು ಅವಶ್ಯಕತೆ ಇದೆ ಅವ್ರಿಗೆ ಬೆಡ್ ಸಿಗ್ಲಿಲ್ಲ. ಸೊ ಇದು ಒಂದು ಅನಾಹುತ ಆಗಿದೆ, ಅದರಲ್ಲೇನು ಅನುಮಾನ ಇಲ್ಲ. ಬಟ್ ಈಗ ಹೋದ ವಾರದಿಂದ ಈಗೆಲ್ಲ ಒಂದ್ ಸ್ವಲ್ಪ ಎಲ್ಲ ಸ್ಟ್ರೀಮ್ ಲೈನ್ ಆಗಿ ಬೆಡ್ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ, ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಆ ಹಳೆ ಸಿಸ್ಟಮ್ ಎಲ್ಲ ರಿಯಾಕ್ಟಿವೇಟ್ ಮಾಡಿ, ಮತ್ತೆ ಅದೇನೋ ಒಂದು BBMP ವಾರ್ ರೂಮ್ ನಲ್ಲಿ ತಾವು ನೋಡಿರ್ತೀರಿ, ಅದು ಒಂದು ಸ್ವಲ್ಪ ಬೆಡ್ ಸ್ಕ್ಯಾಮ್ ಅಂತ ಆಗಿ ಅದ್ರ ರೈಡ್ ಆಗಿ ಈಗೆಲ್ಲ ಸ್ವಲ್ಪ ಇವತ್ತು ಎಲ್ಲ ಸ್ವಲ್ಪ ಸ್ಟ್ರೀಮ್ ಲೈನ್ ಆಗಿದೆ ಅಂತ ಮಾಹಿತಿ ಇದೆ. ಇನ್ಮೇಲೆ ನಿಜ ಮತ್ತೆ ಈಗ ಕಮ್ಯುನಿಟೀಸಲ್ಲೇನೆ ಈ ಬೆಂಗಳೂರು ಅಂತ ನಾನು ಹೇಳ್ತೀನಿ, ಬೆಂಗಳೂರಿನಲ್ಲೇನೆ ಈಗ ವಾರ್ಡ್ಗಳಲ್ಲಿ ಒಂದು ಸ್ಮಾಲ್ ಟ್ರಯಾಜಿಂಗ್ ಟೀಮ್ ಅಂದ್ಬಿಟ್ಟು ಅಲ್ಲಿ ಇರೋ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಮತ್ತೆ ಯಾವ್ದಾದ್ರು ಒಂದು ವಾರ್ಡ್ ಆಫೀಸ್ ನಲ್ಲಿ ಎಲ್ಲಿ ಸೂಕ್ತ ಅನ್ಸುತ್ತೆ ಆ ಟೀಮ್ ಅವರು ಯಾರು ಪಾಸಿಟಿವ್ ಅಂತ ಬರ್ತಾರೆ ಅವ್ರ ಆ ಟೀಮ್ಗೆ ಹೋಗ್ಬೇಕು. ಅವರು ಚೆಕ್ ಮಾಡಿ ಅವರು ಎಸಿಂಟೊಮ್ಯಾಟಿಕೋ ಮೈಲ್ಡೋ ಮಾಡ್ರೇಟೋ ಸಿವಿಯರ್ ಅಂತ ಚೆಕ್ ಮಾಡಿ, ಅವರು ಎಸಿಂಟೊಮ್ಯಾಟಿಕ್ ಮೈಲ್ಡ್ ಆದ್ರೆ ಅವ್ರಿಗೆ ಹೋಮ್ ಐಸೋಲೇಷನ್ಗೆ ಕಳಿಸ್ತಾರೆ. ಅವರಲ್ಲಿ ಮನೆಯಲ್ಲಿ ಸೌಕರ್ಯ ಇಲ್ಲ ಅಂದ್ರೆ ಆ ಏರಿಯಾದ CCCಗೆ ಕೋವಿಡ್ ಕೇರ್ ಸೆಂಟರ್ ಕಳಿಸೋದು. ಮತ್ತೆ ಮಾಡ್ರೇಟು ಮತ್ತೆ ಸಿವಿಯರ್ ಇದ್ರೆ ಎಲ್ಲಿ ಬೆಡ್ ಇದೆ ಅಲ್ಲಿ ಕಳಿಸೋದು ವ್ಯವಸ್ಥೆ ಈಗ ಆಲ್ಮೋಸ್ಟ್ ಆಗಿದೆ. ಇವತ್ತು ನಾಳೆ ಒಳಗೆ ಅದು ಫೀಲ್ಡ್ ಟೀಮ್ಸ್ಗಳು ಅಟ್ಲೀಸ್ಟ್ ಸೋಮವಾರದಿಂದ ಫೀಲ್ಡ್ ಟೀಮ್ಗಳು ಪೊಸಿಷನ್ ತಗೊಂಡು ಟ್ರಯಾಜಿಂಗ್ ಅಂತ ಮಾಡ್ತಾರೆ, ಅಂದ್ರೆ ಸ್ಕ್ರೀನಿಂಗ್ ಮಾಡ್ತಾರೆ. ಪಾಸಿಟಿವ್ ರಿಪೋರ್ಟ್ ಬಂದ ತಕ್ಷಣ ಇಂಥ ಕಡೆ ಹೋಗ್ಬೇಕು ಅಂತ ಮೆಸೇಜ್ ಹೋಗುತ್ತೆ, ಅಲ್ಲಿ ಹೋಗ್ತಾರೆ, ಚೆಕ್ ಮಾಡ್ತಾರೆ. ಮನೇನೋ ಕೋವಿಡ್ ಕೇರ್ ಸೆಂಟ್ರೋ ಅಥವಾ ಕೋವಿಡ್ ಆಸ್ಪತ್ರೆನೋ ಯಾವ ಆಸ್ಪತ್ರೆ ಬೆಡ್ ಇದೆ ಎಲ್ಲ ಅವರೇ ವ್ಯವಸ್ಥೆ ಮಾಡ್ತಾರೆ. ಥ್ಯಾಂಕ್ ಯು. ಸರ್, ಈಗ ಲಾಸ್ಟ್ ಟೈಮ್ ವೇವ್ ಬಂದಾಗ ಏನಾಗ್ತಾ ಇತ್ತು ಅಂತಂದ್ರೆ, ಈಗ ಆಕ್ಸಿಜನ್ SO2 ಲೆವೆಲ್ ಇಷ್ಟು ರ್ಯಾಪಿಡ್ ಆಗಿ ಬೆಳೀತಾ ಇರ್ಲಿಲ್ಲ. ಆದ್ರೆ ಈ ಸತಿ ಬಂದಾಗ ಇದ್ದಕ್ಕಿದ್ದಾಗೆ ಅದು ಸಖತ್ ರ್ಯಾಪಿಡ್ ಆಗಿ ಡೆವಲಪ್ ಆಗ್ತದೆ. ಅದು ಯಾಕಾಯ್ತು? ಇದ್ರದ್ದು ಡಿಫ್ರೆನ್ಸ್ ಏನು? ಅದು ಒಂದು ಏನು ಅಂದ್ರೆ ಈ ಸರಿ ಏನು ವೈರಸ್ ಇನ್ ಸರ್ಕ್ಯುಲೇಷನ್ ಇದೆ ಅದು ಈ ನೀವೇ ಕೇಳಿದಿರಿ, ಡಬಲ್ ಮ್ಯೂಟೇಶನ್, ಆಮೇಲೆ ವೈರಸ್ ಆಫ್ ವೇರಿಯಂಟ್ ಆಫ್ ಕನ್ಸರ್ನ್ ಆ ತರ ಎಲ್ಲ ಬಂದು ಸ್ವಲ್ಪ ಈ ಸರಿ ಜಾಸ್ತಿ ವಿರುಲೆಂಟ್ ಅಂತಾರೆ, ಅಂದ್ರೆ ಇನ್ಫೆಕ್ಷಿಯಸ್ನೆಸ್ ಅಂಡ್ ಪೆಥೋಜೆನಿಸಿಟಿ, ಅಂದ್ರೆ ಬೇಗ ಅಂಟುತ್ತೆ ಮತ್ತೆ ಬೇಗ ರೋಗ ವೃದ್ಧಿ ಮಾಡುತ್ತೆ, ಇನ್ಫೆಕ್ಷಿಯಸ್ನೆಸ್ ಅಂಡ್ ಪೆಥೋಜೆನಿಸಿಟಿ ಅಂತ ಅಂದ್ಬಿಟ್ಟು. ಸೊ ಇದು ಒಂದು ಕಾರಣ ಇದೆ.
ಎರಡನೇ ಕಾರಣ ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮು ಇಷ್ಟು ಒಂದೇ ಸರಿ ಕೇಸಸ್ ಬರ್ಲಿಲ್ವಲ್ಲ. ಸೊ ಸುಮಾರಾಗಿ ಕೇಸಸ್ಗಳೆಲ್ಲ ಹಾಸ್ಪಿಟ್ಲು, CCC ಅಲ್ಲಿ ಎಲ್ಲ ಹೋಗೋರು ಅಂತ ಅಂದ್ಬಿಟ್ಟು. ಈ ಸರಿ ಕೆಲವ್ರಿಗೆ ಎಲ್ಲಿ ಹೋಗ್ಬೇಕು ಏನು ಜಾಗ ಸಿಗ್ದೇನೆ ಕೆಲವರು ಮನೆಯೊಳಗೇನೆ ನೋಡ್ಕೊಂಡು ಡಿಲೇ ಆಗಿ ಆ ಡಿಲೇ ಇಂದನೂ ಈ ಸರಿ ಬಹಳ ಅನಾಹುತ ಆಗಿದೆ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಮೊದಲನೇ ಅಲೆ ಅನುಭವ ಜನರಿಗೆ ಇದ್ದದ್ರಿಂದ ಅವರು ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಒಂದ್ ಸ್ವಲ್ಪ ಅವ್ರಿಗೆ ಧೈರ್ಯ ಮತ್ತೆ ಹಳೇದು ಒಂದ್ ಸ್ವಲ್ಪ ಎಲ್ಲ ಕೇಳಿ ಎಲ್ಲ ಸ್ವಲ್ಪ ಅವ್ರಿಗೆ ನಾಲೆಜ್ ಬಂದಿರೋದ್ರಿಂದ ಟ್ರೈ ಮಾಡಿ ಮತ್ತೆ ಬೆಡ್ಗಳು ಸಿಗ್ತಾ ಇಲ್ಲ ಅದೆಲ್ಲ ಟಿವಿನಲ್ಲೆಲ್ಲ ನೋಡಿ ಒಂದು 5-6 ಜನ ಫಸ್ಟ್ ಟೆಸ್ಟಿಂಗೇ ಲೇಟ್ ಮಾಡ್ತಾರೆ. ಆಮೇಲೆ ವಾಲ್ಯೂಮ್ ಆಫ್ ಟೆಸ್ಟಿಂಗ್ ಜಾಸ್ತಿ ಇದರಿಂದ ರಿಸಲ್ಟ್ ಬರೋದಕ್ಕೆ 3-4 ದಿನ. ಅದ ಅಷ್ಟರೊಳಗೆ ಅವ್ರದ್ದು ಪ್ರೋಗ್ರೆಸ್ ಆಗಿರುತ್ತೆ ಡಿಸೀಸು. ಅವ್ರ ಮನೆಯಲ್ಲೇ ಇರ್ತಾರೆ. ಇನ್ನೂ ಒಂದು 3-4 ದಿನ ನೋಡ್ತಾರೆ. 10 ದಿನ ಆಗೋಗುತ್ತೆ. ಆ 10ನೇ ದಿನದ ಹತ್ರ ಈ ಆಕ್ಸಿಜನ್ ಸ್ಯಾಚುರೇಷನ್ ಡ್ರಾಪ್ ಆಗುತ್ತೆ. ಸೊ ಮತ್ತೆ ಈಗ ನಂಬರ್ ಆಫ್ ಕೇಸಸ್ ತುಂಬಾ ಜಾಸ್ತಿ ಇರೋದ್ರಿಂದ ಅವ್ರನ್ನ ಎಲ್ಲೂ ಅಕಾಮಿಡೇಟ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೇನೆ ಅದು ಬಹಳ ಒಂಥರ ಯಾವ ತರ ಕಾಣ್ತಾ ಇದೆ ಅಂದ್ರೆ ಈ ಸರಿ ತುಂಬಾ ತೀವ್ರವಾಗಿದೆ ಅಂತ ಕಾಣಿಸ್ತಾ ಇದೆ. ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅಷ್ಟು ತೀವ್ರತೆ ಇಲ್ಲ. ಬಟ್ ವಾಲ್ಯೂಮ್ ಆಫ್ ಕೇಸು ಡಿಲೇ ಇದು ನಮ್ಗೆ ತೀವ್ರತೆಯನ್ನ ತೋರಿಸ್ತಾ ಇದೆ. ಸರ್, ನಮ್ಮ ವೀಕ್ಷಕರ ಕಡೆಯಿಂದ ಕೆಲವು ಪ್ರಶ್ನೆಗಳು ಈಗ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಅದರಲ್ಲಿ ವಿದ್ಯಾಧರ್ ಶರ್ಮಾ ಅವ್ರು ಕೇಳ್ತಾ ಇದ್ದಾರೆ, ಈಸ್ ಇಟ್ ಟ್ರೂ ದಟ್ ಕರೆಂಟ್ RC-PCR ಟೆಸ್ಟ್ ಅನೇಬಲ್ ಟು ಫೈಂಡ್ ಇನ್ ನ್ಯೂ ವೇರಿಯಂಟ್ ಅಂತ? ಇಲ್ಲ, ಇದುವರೆಗೆ ಆ ತರ ಇಲ್ಲ. ಸದ್ಯಕ್ಕೆ ಇನ್ನು ಆ ತರ, ಯಾಕಂದ್ರೆ ನಮ್ಮ ಟೀಮ್ ನಲ್ಲೇನೆ ಸೀನಿಯರ್ ವೈರಾಲಜಿಸ್ಟ್ ಇದ್ದಾರೆ, ಇಬ್ರು ಇದ್ದಾರೆ, ನಿಮ್ಯಾನ್ಸ್ ಇಂದ ಇದ್ದಾರೆ. ಅವರು ಜಿನೋಮಿಕ್ ಸೀಕ್ವೆನ್ಸಿಂಗ್ ಹೋದ್ರು ಮಾಡ್ತಾರೆ. ಸೊ ಇದುವರೆಗೆ ಎಲ್ಲ ಟೆಸ್ಟಿಂಗ್ ಎಲ್ಲ ಆಗಿದೆ. ಅದೇನಾಗುತ್ತೆ ಅಂತಂದ್ರೆ ಫಾರ್ ವೇರಿಯಸ್ ರೀಸನ್ಸ್ ಅದು ಒಂದೊಂದ್ಸರಿ RT-PCR ನೆಗೆಟಿವ್ ಬರುತ್ತೆ. ಆಗ ಸಿಂಪ್ಟಮ್ಸ್ ಇದ್ರೆ ಅವ್ರನ್ನ ಈ CT HR-CT ಅಂತ ಮಾಡಿ ಹೈ ರೆಸಲ್ಯೂಷನ್ CT ಮಾಡಿಸಿ ಆಮೇಲೆ ಕೆಲವು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಇರುತ್ತೆ ಅವೆರಡನ್ನು ನೋಡ್ಬಿಟ್ಟು ಇಫ್ ಇಟ್ ಈಸ್ ಸಜೆಸ್ಟಿವ್ ಆಫ್ ಕೋವಿಡ್ ಅದನ್ನ ಕೋವಿಡ್ ಲೈಕ್ ಸಿಂಡ್ರೋಮ್ ಅಂತ ಮಾಡಿ ಈಗ RT-PCR ಪಾಸಿಟಿವ್ ರಿಪೋರ್ಟ್ ಇಲ್ಲದೆ ಹೋದ್ರು ಅಡ್ಮಿಷನ್ ಮಾಡಬೇಕು ಅಂತ ಮೊನ್ನೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇನ್ಮೇಲೆ ಅಡ್ಮಿಷನ್ ಆಗುತ್ತೆ. ಅವ್ರಿಗೆಲ್ಲ ಅದೇನಿದೆ ರಿಯಂಬರ್ಸ್ಮೆಂಟ್ಸು ಟ್ರೀಟ್ಮೆಂಟ್ಸು ಎಲ್ಲ ಆಗುತ್ತೆ. ನಮ್ಮ ಶ್ರುತಿ ಎಸ್ತೂರಿ ಅವ್ರು ಕೇಳ್ತಾರೆ, ವಿ ಸ್ಟ್ರಿಕ್ಟ್ ಲಾಕ್ ಡೌನ್ ಇನ್ ಕರ್ನಾಟಕ ಬ್ರಿಂಗ್ ಡೌನ್ ದ ನಂಬರ್ ಆಫ್ ಕೋವಿಡ್ ಕೇಸಸ್ ಅಂದ್ಬಿಟ್ಟು. ನೋಡಿ, ಲಾಕ್ ಡೌನ್ ಅಂದ್ರೆ ರಿಯಲಿ ಸ್ಟ್ರಿಕ್ಟ್ ಮಾಡಬೇಕು. ಯಾಕೆಂದ್ರೆ ದೇರ್ ಶಲ್ ನಾಟ್ ಬಿ ಎನಿ ಕ್ರೌಡಿಂಗ್. ಜನರು ಸೇರ್ಕೊಳ್ಳೋದಕ್ಕೆ ಅವಕಾಶ ಮಾಡಬಾರದು. ಅದು ಸೋಮವಾರದಿಂದ ಇಷ್ಟು ದಿವಸ ಅದು ಏನು ಅದು ಅರ್ಧ ಬೇಯಿಂದ ಅಕ್ಕಿ ತರ ಆಯ್ತದು. ಮೊದಲನೇ ಲಾಕ್ ಡೌನ್ ಏನು ನಾನೇ ತೋರ್ಸದ್ನಲ್ಲ, ಏನು ಎಫೆಕ್ಟ್ ಇಲ್ಲ ಅಲ್ಲಿ. ಒಂದು 8 ದಿವಸದಲ್ಲಿ ಬರಲ್ಲ. ಆದ್ರೂ ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಒಂದ್ ಸೈನ್ ಇರ್ಬೇಕು. ಏನಿಲ್ಲ, ಎಲ್ಲ ಮೇಲ್ ಹೋಗ್ತಾ ಇದೆ. ಸೊ ಲಾಕ್ ಡೌನ್ ಸೋಮವಾರದಿಂದ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ಈ ನಾನು ಎಲ್ಲ ಓಡಾಡಿದ್ದೀನಿ ಈ 10 ಲಾಸ್ಟ್ 8 days ಅಲ್ಲಿ. ಏನಿಲ್ಲ, ವೆಹಿಕಲ್ ಮೂವ್ಮೆಂಟು ಎಲ್ಲ ಒಂದು 50% ಕಮ್ಮಿ ಆಯ್ತು ಹೊರತು ಮೊದಲನೇ ಲಾಕ್ ಡೌನ್ ಅಲ್ಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಎಫೆಕ್ಟ್ ಬರಲಿಲ್ಲ. ಸೋಮವಾರದಿಂದ ಏನ್ ಎಫೆಕ್ಟ್ ಬರುತ್ತೆ ನೋಡ್ಬೇಕು. ಸರ್, ಮತ್ತೆ ಇನ್ನ ನಿರಂಜನ್ ಶ್ರೀಧರನ್ ಅವರೊಬ್ರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ, ಹೌ ಮೆನಿ ಪೀಪಲ್ ಇನ್ ಕರ್ನಾಟಕ ವ್ಯಾಕ್ಸಿನೇಟೆಡ್ ಅಂಡ್ ಕ್ಯಾನ್ ವಿ ಹ್ಯಾವ್ 24 hours ವ್ಯಾಕ್ಸಿನೇಷನ್ ಡ್ರೈವ್? Is it possible to get any clinical trial drug started for cure like Pfizer one pill treatment? ಅದೇ ನನ್ನ ಪ್ರಕಾರ 10 ಲಕ್ಷದ ಮೇಲೆ ವ್ಯಾಕ್ಸಿನೇಟ್ ಆಗಿದ್ದಾರೆ. ಬಟ್ ಈಗ ಕರೆಂಟ್ಲಿ ವ್ಯಾಕ್ಸಿನ್ಸ್ ಇಲ್ಲ. ಅದು ಒಂದು ಕೊರತೆ ಇದೆ. 18ರಿಂದ 44 ವಯಸ್ಸಿನವ್ರಿಗೆ ಏನು ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಅದನ್ನ ಸ್ಟೇಟ್ ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಬಂತು. ಸೊ ಸ್ಟೇಟ್ ಈಗ 1 ಕೋಟಿ ಮೊದಲನೇದು ಇದನ್ನ ತರಿಸ್ಬೇಕೆ ಆರ್ಡರ್ ಕೊಟ್ಟು ಪೇಮೆಂಟ್ ಆಗಿದೆ. ಅದ್ ಬಂದ್ಮೇಲೆ ಈಗ ಒಂದು ಮೇ 15 ಹತ್ರ ಒಂದು 18 to 44 years ವ್ಯಾಕ್ಸಿನೇಷನ್ ಶುರು ಆಗುತ್ತೆ. ಈಗ ಸದ್ಯಕ್ಕೆ ಬರೀ ಒಂದು ಸಿಂಬಾಲಿಕ್ ಆಗಿ ಒಂದಷ್ಟು ವ್ಯಾಕ್ಸಿನೇಷನ್ ಆಗಿದೆ 18 to 44 years. 45 and above ವ್ಯಾಕ್ಸಿನೇಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಅದು ಗೌರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ಫ್ರೀ ಆಗಿ ಆಗ್ತಾ ಇದೆ. ಬಹಳಷ್ಟು ಜನ ಎಲ್ಲ ಸೆಕೆಂಡ್ ಡೋಸ್ ಹೋಗ್ತಾ ಇದ್ದಾರೆ. ಅದೇನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅದು ಮೊದಲನೇ ಪ್ರಶ್ನೆ. ಇನ್ನೇನು ಕೇಳಿದ್ವಿ? ಎರಡನೇದು ಅದೇನು ಕೇಳಿದ್ರು ಮರ್ತೋಯ್ತು.
ಹೇಳ್ತೀನಿ ರಿಪೀಟ್. ಫೈಸರ್ದು ಒಂದು ಹಾ ಇಲ್ಲ 24 ಅವರ್ಸ್ ಆ, ಪಿಲ್ ಏನೋ ಬರ್ತಾ ಇದೆ ಅಂತ ಹೇಳಿದ್ರು, ಅದು ಇಲ್ಲ ಫೈಸರ್ ವ್ಯಾಕ್ಸಿನ್ ಇಲ್ಲ, ಇನ್ನೂ ಬಂದಿಲ್ಲ. ನಮಗೆ ಸ್ಪುಟ್ನಿಕ್ ವ್ಯಾಕ್ಸಿನ್ ಬರೋ ಸಾಧ್ಯತೆ ಇದೆ. ಸೊ ರಷ್ಯಾದು ಸದ್ಯಕ್ಕೆ ಬರೀ ಒಂದು ಆಸ್ಟ್ರಾಜೆನಿಕಾ ಸೀರಮ್ ಇನ್ಸ್ಟಿಟ್ಯೂಟ್ ಪೂನಾ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಕೋವಿಶೀಲ್ಡ್ ಇದೆ. ಇನ್ನೊಂದು ಪ್ಯೂರ್ಲಿ ಇಂಡಿಜಿನಸ್ ಹೋಲ್ ವೈರಸ್ ಇನ್ಆಕ್ಟಿವೇಟೆಡ್ ಕೋವ್ಯಾಕ್ಸಿನ್ ಅಂತ ಭಾರತ್ ಬಯೋಟೆಕ್ ಹೈದರಾಬಾದ್ ಎರಡೇ ವ್ಯಾಕ್ಸಿನ್ ಇರೋದು. ಸದ್ಯಕ್ಕೆ ಎರಡೇ ವ್ಯಾಕ್ಸಿನ್ ಇರೋದು. ಎರಡು ವ್ಯಾಕ್ಸಿನ್ ಸಾಕಾಗ್ತಾ ಇಲ್ಲ, ಕೊರತೆ ಇದೆ. ಅದಕ್ಕೆ ಈಗ ಸ್ಪುಟ್ನಿಕ್ ತಂದಿದ್ದಾರೆ. ಇನ್ಯಾವ್ಯಾವ ವ್ಯಾಕ್ಸಿನ್ ಬರುತ್ತೆ ನಾವು ನೋಡ್ಬೇಕು. ಅದನ್ನ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಪರ್ಮಿಷನ್ ಕೊಟ್ಟು ದೇ ಶುಡ್ ಬಿ ರಿಲೀಸ್ ಫಾರ್ ಕ್ಲಿನಿಕಲ್ ಯೂಸ್ ಅಲ್ಲ, ಫಾರ್ ಪಬ್ಲಿಕ್ ಯೂಸ್. ಸದ್ಯಕ್ಕೆ ಸ್ಪುಟ್ನಿಕ್ ಆಗಿದೆ, ಇನ್ನು ಸಿಗ್ತಾ ಇಲ್ಲ. ಇನ್ನು ಅದೆಲ್ಲ ಬ್ಯಾಚ್ ಟೆಸ್ಟಿಂಗು ಎಲ್ಲ ಆಗ್ಬೇಕು. ನನ್ನ ಪ್ರಕಾರ ಇನ್ನೊಂದು 15-20 ದಿವಸದಲ್ಲಿ ಸಿಗ್ಬೋದು. ಅದೇ ಶುಭ ಪೃಥ್ವಿರಾಜ್ ಅವರು ಅದನ್ನೇ ಕೇಳ್ತಾರೆ. ಈಗೆಲ್ಲ ಸುಮಾರು ಜನಕ್ಕೆ ಫಸ್ಟ್ ಡೋಸ್ ಆಗಿದೆ, ಆದ್ರೆ ಸೆಕೆಂಡ್ ಡೋಸ್ ಸಿಗ್ತಾ ಇಲ್ಲ. ಅದು ಯಾವಾಗ ಸಿಗತ್ತೆ, ಏನ್ ಪ್ಲಾನ್ ಅಂತ ಈಗ ನೋಡಿ, ಕೋವಿಶೀಲ್ಡ್ ಈಗ ಪ್ರೈವೇಟ್ ಅಲ್ಲಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಯಾಕಂದ್ರೆ ಪ್ರೈವೇಟ್ ಅವರು ಡೈರೆಕ್ಟ್ ಆಗಿ ಕಂಪನಿಯಿಂದ ತರಿಸ್ಬೇಕು ಅಂದ್ಬಿಟ್ಟು ಕಂಪನಿನಲ್ಲಿ ಅಷ್ಟು ಪ್ರೊಡಕ್ಷನ್ ಇಲ್ಲ. ಗೌರ್ಮೆಂಟ್ ಇಂದ ಅಲ್ಲಿ ಸಿಗುತ್ತೆ. ಈಗ 45 ಇಯರ್ಸ್ ಅಂಡ್ ಪ್ಲಸ್ಗೆ ಅವರು ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇನ್ನೊಂದು ವಾರದಲ್ಲಿ ಎಲ್ಲ ಸಿಗುತ್ತೆ. ಮತ್ತೆ ಏನಿದೆ ಈಗ 4 to 6 weeks ಅಂತ ಏನು ಇದಕ್ಕಿದೆ, ಕೋವ್ಯಾಕ್ಸಿನ್ಗಿದೆ. ಸ್ವಲ್ಪ ದಿವಸ ಹೆಚ್ಚು ಕಮ್ಮಿ ಆದ್ರೆ ಏನೂ ಆಗೋದಿಲ್ಲ. ನಾನುವೇ ಕ್ಲಿನಿಕಲ್ ಇಮ್ಯುನಾಲಜಿನಲ್ಲಿ 30 years ಇಂದ ನಾನು ವರ್ಕ್ ಮಾಡಿದ್ದೀನಿ ಫಾರ್ ವೇರಿಯಸ್ ಅಡಲ್ಟ್ ವ್ಯಾಕ್ಸಿನ್ಸ್ ಅಂಡ್ ರೇಬೀಸ್ ವ್ಯಾಕ್ಸಿನ್. ಫ್ಯೂ ಡೇಸ್ ಆಫ್ ಡಿಲೇ ಡಸ್ ನಾಟ್ ಅಫೆಕ್ಟ್ ಇಮ್ಯೂನ್ ರೆಸ್ಪಾನ್ಸ್ ಒಂದು. ಮತ್ತೆ ಈ ಕೋವಿಶೀಲ್ಡ್ ಏನಿದೆ ಅದು ರೀಸನಬಲಿ ಸಿಗುತ್ತೆ, ಇನ್ನೊಂದು ವಾರದಲ್ಲಿ ಸಿಗುತ್ತೆ. ಸೊ ಅದು 6 to 8 weeks ಏನಿದೆ, ಅದು ಯಾರ್ಯಾರು ತಗೊಂಡಿದ್ದಾರೆ ಮೊದಲನೇ ಡೋಸ್, ಎರಡನೇ ಡೋಸ್ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ಈಗ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಗಳು, ಅಪೋಲೋ ಗ್ರೂಪ್ ಅವರು ತರಿಸ್ಕೊಂಡು ಅವರು ಒಂದು ಪ್ಲಾನ್ ವೇ ನಲ್ಲಿ ಹೋಗ್ತಾ ಇದ್ದಾರೆ. ಅದು ಇನ್ನೊಂದಿದೆ, ಏನಂದ್ರೆ ಕೋವಿನ್ ಆ್ಯಪ್ ಅಂತ ಇದೆ. ಸೊ ಅವರು ರೆಗ್ಯುಲೇಟ್ ಮಾಡ್ಬೋದು. ಯಾರು ಸೆಂಟರ್ನವರು, ಅವ್ರ ಹತ್ರ ಈಗ 100 ಡೋಸಸ್ ಇದ್ರೆ ಅವ್ರು 100 ಜನಕ್ಕೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ಬೋದು. ಸೊ ಅಷ್ಟೇ ಜನಕ್ಕೆ ಅವ್ರು ವ್ಯಾಕ್ಸಿನೇಟ್ ಮಾಡಬಹುದು. ಸೊ ವ್ಯಾಕ್ಸಿನೇಷನ್ ಇಸ್ ಆಲ್ಸೋ ರೆಗ್ಯುಲೇಟೆಡ್ ಬೇಸ್ಡ್ ಆನ್ ವ್ಯಾಕ್ಸಿನ್ ಅವೈಲಬಿಲಿಟಿ. ಸೊ ನಿಮ್ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ಖಂಡಿತ ಕೋವಿಶೀಲ್ಡ್ದು ಸ್ವಲ್ಪ ಶಾರ್ಟೇಜ್ ಇದೆ. ಬಟ್ ಕೋವ್ಯಾಕ್ಸಿನ್ ಸ್ವಲ್ಪ ನಿಜವಾಗ್ಲೂ ಕೊರತೆ ಇದೆ. ಕೋವ್ಯಾಕ್ಸಿನ್ ತಗೊಂಡವರು ಒಂದು ಸ್ವಲ್ಪ ಡಿಲೇ ಆಗ್ಬೋದು. ಅದು 8 weeks ಇಂತನೂ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಅದರಿಂದ ಏನು ಅವ್ರೇನು ಗಾಬರಿ ಪಡೋದು ಬೇಕಾಗಿಲ್ಲ. ತುಂಬಾ ಅವ್ರಿಗೆ ಡೌಟ್ ಇದ್ರೆ ಸೆಕೆಂಡ್ ಡೋಸ್ ಕೋವ್ಯಾಕ್ಸಿನ್ ಆದ್ಮೇಲೆ 3 weeks ಆದ್ಮೇಲೆ ಒಂದು IgG ಆಂಟಿಬಾಡಿ ಟೆಸ್ಟ್ ಮಾಡ್ಕೊಂಡು ಅದೇನ್ ರೆಸ್ಪಾನ್ಸ್ ಇದೆ ನೋಡ್ಕೋಬಹುದು. ಓವರ್. ಸರ್, ಇದ್ರ ಜೊತೆಗೆ ಈಗ CT ಸ್ಕ್ಯಾನಿಂಗ್ ಎಲ್ಲಾರನ್ನೂ ಕೂಡ ಅಫೋರ್ಡ್ ಮಾಡಕ್ ಆಗಲ್ಲ. ಆದ್ರೆ ಇದ್ರೆ ಈಗ ಕ್ಯೂ ಕೂಡ ಬಹಳ ಇರ್ತದೆ ಈ CT ಸ್ಕ್ಯಾನ್ಗೆ ಅಂತ ಕೇಳ್ಬಂತು. ಸೊ ಹೌ ಫಾಸ್ಟ್ ದ ಲಂಗ್ಸ್ ಪರ್ಫಾರ್ಮೆನ್ಸ್ ಡಿಸೀಸಸ್ ಅಂಡ್ ವಾಟ್ ಇಸ್ ದ ಕಂಡೀಷನ್ ದಟ್ ಪುಷಸ್ ಪೇಷಂಟ್ಸ್ ಟು ಡೆತ್? ಅಲ್ಲ, ಅದೇನಾಗಿದೆ, ಎಲ್ಲಿವರೆಗೆ ವೈರಸ್ಸು ಮೂಗಿನಲ್ಲಿದೆ, ಗಂಟಿನಲ್ಲಿದೆ, ಅಲ್ಲಿವರೆಗೆ ಜಾಸ್ತಿ ಸಮಸ್ಯೆ ಇಲ್ಲ. ಅದರಿಂದ ಕೆಳಗಡೆ ಹೋಗಿ ಟ್ರಕಿಯಾ ಮತ್ತೆ ಲಂಗ್ಸ್ ಒಳಗೆ ಹೋಗಿ ಅಲ್ಲಿ ಅದರದ್ದು ರಿಯಾಕ್ಷನ್ಗಳು ಶುರು ಆಗಿ ಅಲ್ಲಿಂದ ಅದು ಬ್ಲಡ್ ಇಂದ ಅದರದ್ದು ಏನ್ ಹೇಳ್ತಾರೆ, ಸಿ ರಿಯಾಕ್ಟಿವ್ ಪ್ರೋಟೀನ್ಸು ಅವೆಲ್ಲ ರಿಯಾಕ್ಷನ್ ಆಗಿ ಅವೆಲ್ಲ ಆದ್ಮೇಲೆ ಆವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೇನೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ವಾರ ಆದ್ಮೇಲೆ ಕ್ಲಿನಿಕಲ್ ಕಂಡೀಷನ್ ನೋಡ್ಕೊಂಡು ಇದು ಯಾವುದು HRCT ಅದು ರೇಟು ಮುಂಚೆ 6,000 ರೂಪಾಯಿ ಇತ್ತು. ಹೋದ ವಾರದವರೆಗೆ 6,000 ರೂಪಾಯಿ ಇತ್ತು. ನಮ್ಮ ಕಮಿಟಿಯಿಂದಾನೇ ನಾವು ರೆಕಮೆಂಡ್ ಮಾಡಿ ಕ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ ಮಾಡಿ ಕೊನೆಗೆ ಇವತ್ತು ಸರ್ಕಾರ ಎಷ್ಟು 1,500 ರೂಪಾಯಿ ಇವ್ರಿಗೆ, ಯಾರು BPL ಕಾರ್ಡ್ ಇರೋರಿಗೆ 2,000 ರೂಪಾಯಿ ಫಾರ್ ಅದರ್ಸ್, ಅದು ರೇಟ್ ಫಿಕ್ಸೇಷನ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ HRCTದು ರೇಟ್ ಫಿಕ್ಸೇಷನ್ ಆಗಿದೆ. ಅದು ಅವರು ಪ್ರೈವೇಟ್ ಹಾಸ್ಪಿಟಲ್ ಅಸೋಸಿಯೇಷನ್ ಅವ್ರದ್ದು ಒಂದು ಮೀಟಿಂಗ್ ಆಗಿ ಹೆಲ್ತ್ ಮಿನಿಸ್ಟರ್ ಹತ್ರ ಸೊ ರಿವೈಸ್ ಆಗಿದೆ. ಸೊ ನೋಡ್ಬೇಕು ಅದು ಮುಂದೆ ಹೇಗೆ ಏನು. ಸೊ HRCT ಫೆಸಿಲಿಟೀಸ್ ಬೆಂಗಳೂರು ಹೇಳಿ. ಸುನಿಲ್ ಹೆಬ್ಬಾರ್ ಅವ್ರು ಕೇಳ್ತಿದ್ದಾರೆ, ಆಕ್ಸಿಜನ್ ಕ್ರೈಸಿಸ್ ನ ಹೇಗೆ ಸಾಲ್ವ್ ಮಾಡೋದು ಅಂತ. ಅದೇ ಈಗ ಏನಾಗಿದೆ, ಆಕ್ಸಿಜನ್ ಈಗ ಪ್ರೊಕ್ಯೂರ್ಮೆಂಟ್ ಸುಪ್ರೀಂ ಕೋರ್ಟ್
ಈಗ ಹೈಕೋರ್ಟ್ ಡೈರೆಕ್ಷನ್ ಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸರಿಯಾಗಿ ಜಡ್ಜ್ಮೆಂಟ್ ಕೊಟ್ಟಿದೆ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ ನಾಳೆ ಎಲ್ಲ ಮಂಡೇ ಅಲೋಕೇಶನ್ ಮಾಡಿ ಅದನ್ನ ನಮ್ಮ ರಿಕ್ವೈರ್ಡ್ ಅಲೋಕೇಶನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಬಂದ ಮೇಲೆ ಒಂದು ಕೊರತೆ ಅದೇನು ನೆಕ್ಸ್ಟ್ ವೀಕ್ ಮಧ್ಯದಲ್ಲಿ ಅಥವಾ ಕೊನೆಯೊಳಗೆ ಆಕ್ಸಿಜನ್ ಮೂವ್ ಆದ್ರೆ ಆವಾಗ ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಆಕ್ಸಿಜನ್ ಕಾನ್ಸಂಟ್ರೇಟ್ ಹಾಸ್ಪಿಟಲ್ಗಳಲ್ಲಿ ಸ್ವಲ್ಪ ಡಿಫಿಕಲ್ಟೀಸ್ ಇದೆ, ಒಪ್ಕೋತೀನಿ. ಬಟ್ ಕೆಲವು ಕಡೆ ಈಗ ಈ ಆಕ್ಸಿಜನ್ ಕಾನ್ಸಂಟ್ರೇಟ್ರು ಮತ್ತೆ ಈಗೆಲ್ಲ ಸಿ ಈಗೆಲ್ಲ ಎಸ್ಟಾಬ್ಲಿಷ್ ಆಗಿದೆ, ಇನ್ನೂ ಆಗ್ತಾ ಇವೆ. ಅಲ್ಲೂ ಸ್ವಲ್ಪ ಆಕ್ಸಿಜನೇಟೆಡ್ ಬೆಡ್ ಮಾಡಬೇಕು ಅಂತ ಇದೆ. ಮತ್ತೆ ಒಂದು BBMP ಇಂದಾನೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಅದು ಕಮ್ಯುನಿಟಿ ಲೆವೆಲ್ ಆರ್ ಫೀಲ್ಡ್ ಲೆವೆಲ್ ಆರ್ ವಾರ್ಡ್ ಲೆವೆಲ್ ICUಗಳು ಮಾಡಬೇಕು ಅಂತ. ICU ಮಾಡಕ್ ಆಗಲ್ಲ ಫೀಲ್ಡ್ ಸೆಟ್ಟಿಂಗ್ ಅಲ್ಲಿ. ಆಕ್ಸಿಜನೇಟೆಡ್ ಬೆಡ್ಸ್ ಮಾಡಿಕೊಂಡು ಒಂದ್ 2-3 ತುಂಬಾ ಪ್ರಾಬ್ಲಮ್ ಬಂದ್ರೆ ಅದನ್ನ ICU ಟೈಪ್ ಮಾಡಿ ಅವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡೋದಕ್ಕೆ ಮುಂಚೆ ಅಂತ ಮಾಡಿಕೊಂಡು ಆಕ್ಸಿಜನೇಟೆಡ್ ಬೆಡ್ಸ್ ಮಾಡೋದು ಎಲ್ಲ ನಡೀತಾ ಇದೆ. ಡೆಲ್ಲಿನಲ್ಲಿ ಒಂದು ದೊಡ್ಡ ಇದರಲ್ಲಿ ಏನು ಸ್ಟೇಡಿಯಂದಲ್ಲಿ ಒಂದು ಗ್ರೌಂಡ್ಸ್ ಅಲ್ಲಿ ಮಾಡ್ತಿದ್ದಾರೆ. ನಾಟ್ ಆನ್ ದೋಸ್ ಲೈನ್ಸ್ ಎಕ್ಸಿಸ್ಟಿಂಗ್ ಈಗ ಕಾರ್ಪೊರೇಷನ್ ಹಾಸ್ಪಿಟಲ್ಸ್, ಕೆಲವು ಮೆಟರ್ನಿಟಿ ಹೋಮ್ಸ್ ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಆಕ್ಸಿಜನೇಟೆಡ್ ಬೆಡ್ಸ್ ಮಾಡಿಕೊಂಡು ಆಕ್ಸಿಜನ್ ಅಲ್ಲಿ ಯೂಸ್ ಮಾಡೋದು ಅಂತ ಆಗಿದೆ. ಇನ್ನೊಂದು ಮುಖ್ಯವಾಗಿ ಏನು ಡಿಸಿಷನ್ ಆಗಿದೆ ಅಂದ್ರೆ ಸ್ಟೆಪ್ ಡೌನ್ ಬೆಡ್ಸ್ ಅಂತ ಅಂದ್ಬಿಟ್ಟು. ಸ್ಟೆಪ್ ಡೌನ್ ಹಾಸ್ಪಿಟಲ್ ಅಂದ್ರೆ ಈಗ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆದ್ರೆ ಒಂದು ಬಜೆಟ್ ಹೋಟೆಲ್ ತಗೊಂಡು, ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಕೆಲವು ಲಾಡ್ಜಸ್ ಎಲ್ಲ ಇದೆ, ಅದರಲ್ಲಿ ಇರೋದು ಸುಮಾರಾಗಿರೋದು ನೋಡ್ಬಿಟ್ಟು ಅವರು ಅದನ್ನ ಸ್ಟೆಪ್ ಡೌನ್ ಹಾಸ್ಪಿಟಲ್ ಅಂತ ಕನ್ವರ್ಟ್ ಮಾಡಿ ಕೆಲವರು ಯಾರು ಸ್ಟೆಬಿಲೈಸ್ ಆಗ್ತಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನ ಸ್ಟೆಪ್ ಡೌನ್ ಹಾಸ್ಪಿಟಲ್ ತರ ಮಾಡೋದು ಅಂತ. ಕೆಲವು ಕಾರ್ಪೊರೇಟ್ ಹಾಸ್ಪಿಟಲ್ ಅವರು ಆಲ್ರೆಡಿ ದೇ ಆರ್ ಎಟ್ ಇಟ್ ಇನ್ ದ ಹೋಟೆಲ್ 3 ಸ್ಟಾರ್ ಆರ್ 5 ಸ್ಟಾರ್ ಹೋಟೆಲ್ ಅಲ್ಲಿ ದೇ ಆರ್ ಆಲ್ರೆಡಿ ಎಸ್ಟಾಬ್ಲಿಷಿಂಗ್ ಸ್ಟೆಪ್ ಡೌನ್ ಹಾಸ್ಪಿಟಲ್ಸ್ ಅಂಡ್ ಹೋಪ್ಫುಲಿ by next week they are functional and many of the regular hospital beds they get vacated because those who have stabilized will move to this hotel step down hospital and the regular hospital beds will be given to those who need from the home isolation or from CCC or directly from the home. ಸರ್, ಇಲ್ಲಿ ಚೇತನ್ ಶ್ರೀನಿವಾಸ್ ಅಂತ ಒಬ್ರು ಕೇಳ್ತಿದ್ದಾರೆ. ನಾವು ಹಿ ಇಸ್ ವರ್ಕಿಂಗ್ ಕ್ಲೋಸ್ಲಿ ವಿತ್ ತೇಜಸ್ವಿ ಸೂರ್ಯ ಅಂತ, ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಿದ್ದಾರೆ. ಅವರಿಗೆ ನಮ್ಮ ನಂಬರ್ನ ಶೇರ್ ಮಾಡ್ಬೋದಾ ಅಂತ. ಮಾಡಿ ಏನ್ ತೊಂದ್ರೆ ಅವ್ರು ಫಸ್ಟ್ ನನಗೆ ಮೆಸೇಜ್ ಹಾಕ್ಬಿಡಿ. ನಾನು ಮೆಸೇಜ್ ಹಾಕ್ಬಿಟ್ರೆ ಮೆಸೇಜ್ ಓದ್ಬಿಟ್ಟು ನಾನೇ ಕಾಲ್ ಮಾಡ್ಬಿಡ್ತೀನಿ, ಇಲ್ಲ ಅವ್ರಿಗೆ ರಿಪ್ಲೈ ಹಾಕ್ಬಿಡ್ತೀನಿ, ಆಮೇಲೆ ಮಾತಾಡ್ಬೋದು. ಅಬ್ಸಲ್ಯೂಟ್ ಕೊಡಿ ಏನ್ ತೊಂದ್ರೆ. ಶಂತನು ಗುಮ್ಮರಾಜ್ ಅವ್ರು ಕೇಳ್ತಿದ್ದಾರೆ, ಈಗ ಫಸ್ಟ್ ಟೈಮ್ ಅಲ್ಲಿ ಈ ತರ ಆಕ್ಸಿಜನ್ ಡ್ರಾಪ್ ತುಂಬಾ ಆಗ್ತಲ್ಲ, ಈಗ ಸೆಕೆಂಡ್ ವೇವ್ ನಲ್ಲಿ ಯಾಕೆ ಈ ತರ ಆಗ್ತದೆ ಅಂತ. ಅದು ನೋಡಿ ಏನಾಗಿದೆ ಅಂದ್ರೆ ಸೆಕೆಂಡ್ ವೇವ್ ನಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಸಿವಿಯರ್ ಇನ್ಫೆಕ್ಷನ್ ಆಗ್ತಾ ಇದೆ. ಮತ್ತೆ ಬಿಕಾಸ್ ಆಫ್ ಲಾರ್ಜ್ ನಂಬರ್ ಆಫ್ ಕೇಸಸ್ ಜನ ಬೇಗ ಹಾಸ್ಪಿಟಲ್ ಬರಕ್ ಆಗ್ತಾ ಇಲ್ಲ. 2 ರೀಸನ್ ಇಂದ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಸರಿ ತುಂಬಾ ಡಿಲೇ ಆಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಬೆಡ್ಡೇ ಸಿಗಲ್ಲ, ಮತ್ತೆ ಮನೇಲೆ ಧೈರ್ಯವಾಗಿ ಇದ್ಬಿಡ್ತಾ ಇದ್ದಾರೆ. ಅವ್ರ ಮೊದಲನೇ ಅಲೆ ಅನುಭವದಿಂದ ಏನ್ ಪರವಾಗಿಲ್ಲ, ಲಾಸ್ಟ್ ಟೈಮ್ ಎಲ್ಲ ಅಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದ್ಬಿಟ್ಟು ಮನೇಲೆ ಇದ್ಬಿಟ್ಟು ಡಿಲೇ ಮಾಡ್ಕೊಂಡು ಲೇಟ್ ಆಗಿ ಬರ್ತಿದ್ದಾರೆ. ಮತ್ತೆ ಕೆಲವ್ರಿಗೆ ಇದು ಈ ಸರಿ ಸ್ವಲ್ಪ ತೀವ್ರತೆಯಲ್ಲಿ ಆಗಿದೆ, ಡೆಫಿನೆಟ್ಲಿ ಆಗಿದೆ ಈ ಸರಿ. ದಿಸ್ ಈಸ್ ಮೋರ್ ವಿರುಲೆಂಟ್ ಅಗ್ರೀಡ್. ಸರ್, ಹಾಗೆ ಏನಾಗಿದೆ, ಈಗ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ಬೇಕು ಈ ಕೋವಿಡ್ ಟೆಸ್ಟ್ ನ ಅಂತ ಒಂದು ಈಗ ಪ್ರೋಟೋಕಾಲ್ ಮಾಡಿದ್ದಾರೆ. ಅದು ಯಾಕೆ ಈಗ ಸಿಂಪ್ಟಮ್ಸ್ ಅದು ಈಗ ಟೆಸ್ಟ್ ಗಳ ರಿಸಲ್ಟ್ ಎಲ್ಲ ಬೇಗ ಬೇರೆ ಬರ್ತಾ ಇಲ್ಲ. ಈಗ ಯಾರೋ ಒಬ್ರು ಸಿಂಪ್ಟಮ್ಸ್ ಬಂತು, ಡಾಕ್ಟರ್ ಬಂದು ಹೇಳಿ ರೆಕಮೆಂಡ್ ಮಾಡಿ ಟೆಸ್ಟ್ ಮಾಡಿ ರಿಸಲ್ಟ್ ಬರೋ ಹೊತ್ತಿಗೆ ಬಹಳ ಈಗ ಟೈಮ್ ಆಗಿ ಹೋಗ್ತದೆ. ಇದ್ ಹೇಗೆ ಹೊರಗ್ ಬರೋದ್ರಿಂದ, ಇದರಿಂದ ಏನು? ಇಲ್ಲ ಅದು ಹಳೆ ಆರ್ಡರ್. ಅದು ಸೆಲ್ಫ್ ರಿಕ್ವೆಸ್ಟ್ ಮೇಲೆ ಟೆಸ್ಟ್ ಮಾಡ್ಕೋಬಹುದು. ಬಂದು ಎಲ್ಲ ಮಾಡ್ತಾ ಇದ್ದಾರೆ. ಮನೆಗೆ ಬಂದು ಸ್ಯಾಂಪಲ್ ತಗೊಂಡು ಹೋಗ್ತಾ ಇದ್ದಾರೆ. ಈಗ ಪ್ರೈವೇಟ್ ಲ್ಯಾಬ್ಸ್ ಅವರು ಮನೆಗೆ ಬಂದು RT-PCR ಸ್ಯಾಂಪಲ್ ತಗೊಂಡು ಹೋಗ್ತಾ ಇದ್ದಾರೆ. ಓನ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಸ್ ಗಳಿಲ್ಲ. ಸೊ ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಈಗಿನ ಪರಿಸ್ಥಿತಿ ಒಳಗೆ. ಅದು ಮೆಡಿಕಲ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಫಾರ್ RT-PCR ದಟ್ ಈಸ್ ಗಾನ್ ಲಾಂಗ್ ಬ್ಯಾಕ್ 6 to 8 months ಬ್ಯಾಕ್. ಯಾರು ಬೇಕಾದ್ರೂ ಅವ್ರು ಹೋಗಿ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಹೆಲ್ತ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ನನಗೆ ಈ ತರ ಕಾಂಟ್ಯಾಕ್ಟ್ ಆಗಿದ್ದೀನಿ,
ಅಥವಾ ನನಗೆ ಸಿಂಪ್ಟಮ್ ಇದೆ ಅಂದ್ರೆ ಧಾರಾಳವಾಗಿ ಟೆಸ್ಟ್ ಮಾಡ್ತಾರೆ. ಸರ್ ಮತ್ತೆ ಇಲ್ಲ ಅದು. AMS ನಲ್ಲಿ ಹೊಸ ಪ್ರೋಟೋಕಾಲ್ ರಿಲೀಸ್ ಮಾಡಿದ್ದಾರೆ. ಈಗ ಅಕಸ್ಮಾತ್ ಹೌದು ಡಾಕ್ಟರ್ಸ್ ಆ ಪ್ರೋಟೋಕಾಲ್ ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಪೇಷಂಟ್ಸ್ ಹೌದು. ಹೋಗಿ ಅವ್ರನ್ನ ಡಿಮ್ಯಾಂಡ್ ಮಾಡ್ಬೋದಾ ಡಾಕ್ಟರ್ಗಳನ್ನ ಈ ತರ ಪ್ರೋಟೋಕಾಲ್ ಈ ತರ ಹೇಳತ್ತೆ ನೀವು ಮಾಡ್ತಾ ಇಲ್ಲ ಅದನ್ನ ಅಂತ? ಈಗ ನೋಡಿ ಏನಾಗುತ್ತೆ ಗೊತ್ತೇ, protocol is a guideline. So, but ultimately uh, the modus of treatment lies with the treating physician, because he is totally responsible for giving the correct treatment, because he is a qualified man and his degree is registered in the medical council. So, governmentally by guidelines ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೈ ಅಂಡ್ ಲಾರ್ಜ್ ಫಾಲೋ ಆಗುತ್ತೆ. ಪ್ರೈವೇಟ್ ಅಲ್ಲಿ ಮಾಡಿ ಅಂತ ಹೇಳ್ತೀವಿ. ಈಗ ನಾನೇ ಐ ಎಮ್ ಇನ್ ದ ಗವರ್ಮೆಂಟ್, ನಾವೇ ಪ್ರೋಟೋಕಾಲ್ಗಳನ್ನ ಸೆಂಟ್ರಲ್ ಗವರ್ಮೆಂಟ್ ನೋಡ್ಬಿಟ್ಟು ನಾವು ಸ್ಟೇಟ್ ಗವರ್ಮೆಂಟ್ ಎಕ್ಸ್ಪರ್ಟ್ ಕಮಿಟಿ ಇದೆ, ಇಲ್ಲಿ 2 ಎಕ್ಸ್ಪರ್ಟ್ ಕಮಿಟಿ ಇದೆ. ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ವಿಚ್ ಲಾರ್ಜ್ಲಿ ಡೀಲ್ಸ್ ವಿತ್ ಪಬ್ಲಿಕ್ ಹೆಲ್ತ್ ಆಸ್ಪೆಕ್ಟ್ಸ್, ಅಂಡ್ ಅನದರ್ ಕ್ಲಿನಿಕಲ್ ಎಕ್ಸ್ಪರ್ಟ್. ಅದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಗೆ ನಾನು ಚೇರ್ಮನ್. ಇನ್ನೊಂದು ಕ್ಲಿನಿಕಲ್ ಎಕ್ಸ್ಪರ್ಟ್ ಕಮಿಟಿ ಅಂದ್ಬಿಟ್ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಲ್ಲಿ ಇದೆ, ಅದಕ್ಕೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಚೇರ್ಮನ್, ಅದರಲ್ಲಿ ನಾನು ಮೆಂಬರ್. ಸೊ 2 ಕಡೆ ನಾನು ಇದ್ದೀನಿ. ಸೊ ನಾವು ಒಂದು ಸೆಂಟ್ರಲ್ ಗೌರ್ಮೆಂಟು ಏಮ್ಸ್ ಗೈಡ್ಲೈನ್ಸ್ಗಳನ್ನ ನೋಡ್ಬಿಟ್ಟು ನಾವು ಡಿಸ್ಕಸ್ ಮಾಡಿ ನಾವು ಒಂದು ಸ್ಟೇಟ್ ಪ್ರೋಟೋಕಾಲ್ ಗೈಡ್ಲೈನ್ ಕೊಡ್ತೀವಿ. ಬಟ್ ಇದು ಬೈ ಅಂಡ್ ಲಾರ್ಜ್ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾಡ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಮಾಡಿ ಅಂತ ಹೇಳ್ತೀವಿ. ಬಟ್ ಇಲ್ಲರೋ ವ್ಯವಸ್ಥೆ ಹೇಗೆ ಅಂದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವೇನು ಎನ್ಫೋರ್ಸ್ ಮಾಡಕ್ ಬರೋಲ್ಲ. ಬಟ್ ಏನಾದ್ರೂ ಪೇಷಂಟ್ ಡೆತ್ ಆದ್ರೆ, ಕಂಪ್ಲೇಂಟ್ ಆದ್ರೆ, ಅವಾಗ ಎನ್ಕ್ವೈರಿ ಆದ್ರೆ ನಾವು ಕೇಳ್ತೀವಿ, ಯಾಕೆ ನೀವು ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ, ಯಾಕೆ ಬೇರೆ ಟ್ರೀಟ್ಮೆಂಟ್ ಕೊಟ್ರಿ, ಆವಾಗ ವಿ ವಿಲ್ ಹೋಲ್ಡ್ ದ ಡಾಕ್ಟರ್ ರೆಸ್ಪಾನ್ಸಿಬಲ್ ಅಂಡ್ ಅಕೌಂಟಬಲ್. ಸರ್ ಇವಾಗ ಫಸ್ಟ್ ಈಗ ಕೋವಿಡ್ ಟೆಸ್ಟ್ ಪಾಸಿಟಿವ್ ಬಂದು ಫಸ್ಟ್ 2 days ಹೋಮ್ ಕ್ವಾರಂಟೈನ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಬೆಡ್ಡಿನ ಅವಶ್ಯಕತೆ ಬಂದ್ರೆ ನಾವು ಬೆಡ್ಡಿನ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ಕೂಡ ಒಂದ್ ಬಂದಿದೆ. ಅದು ಹೇಗೆ ವರ್ಕ್ ಆಗತ್ತಾ? ಅದು ಎಫೆಕ್ಟಿವ್ ಹೇಗೆ ಅಂತ? ಈಗ ನೋಡಿ, ನಿಜ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ಬ್ರೆಡ್ಸ್ ಇಲ್ಲ, ಇವತ್ತಿಗೂ ಇಲ್ಲ, ಪ್ರಾಬ್ಲಮ್ ಇದೆ. ಸೊ ಮೈಲ್ಡ್ ಮತ್ತೆ ಎಸಿಂಪ್ಟೊಮ್ಯಾಟಿಕ್ ಕೇಸಸ್ ನೀವು ಮನೆಯಲ್ಲೇ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು, ಒಂದು ಥರ್ಮೋಮೀಟರ್ ಇಟ್ಕೊಂಡು ನೀವು ಮಾನಿಟರ್ ಮಾಡ್ಕೊಳ್ಳಿ. ನಿಮ್ಮ ಫಿಸಿಷಿಯನ್ ಜೊತೆ ವಿಡಿಯೋ ಕಾಲ್ ಮಾಡಿಕೊಂಡು ಅವ್ರ ಅಡ್ವೈಸ್ ಮೇಲೆ ಮಾಡ್ಕೊಳ್ಳಿ. ಮತ್ತೆ ಗೈಡ್ಲೈನ್ಸ್ಗಳು ಅವ್ರು ಏನಾದ್ರು ಸ್ವಲ್ಪ ಎಜುಕೇಟೆಡ್ ಇದ್ದು ಈ ಇದ್ರದ್ದು ಎಂಥ ಮೊಬೈಲ್ ಹೇಳ್ತಾರೆ, ಅದು ಹೈ ಎಂಡ್ ಮೊಬೈಲ್ ಇದ್ರೆ ಅವ್ರ ಹತ್ರ, ಅದರಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಶೇರ್ ಮಾಡ್ಕೊಂಡು ಓದ್ಕೊಂಡು ಅವ್ರು ಮ್ಯಾನೇಜ್ ಮಾಡ್ಕೋಬಹುದು. ನಾನೇ ಈಗ 15 ಜನ ಹೋಮ್ ಐಸೋಲೇಷನ್ ಕೇಸಸ್ ನ ಮಾನಿಟರ್ ಮಾಡ್ತಾ ಇದ್ದೀನಿ ಆಸ್ ಚೇರ್ಮನ್ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ. ಯಾಕಂದ್ರೆ ಅವ್ರಿಗೆ ಡಾಕ್ಟರ್ಗಳು ಕಾಂಟ್ಯಾಕ್ಟ್ ಬರ್ತಿಲ್ಲ ಅನ್ಬಿಟ್ಟು. ಲಾಸ್ಟ್ ಫಸ್ಟ್ ವೇವ್ ನಲ್ಲಿ ಐ ಹಾರ್ಡ್ಲಿ ರಿಮೆಂಬರ್ ಟು ಹ್ಯಾವ್ ಮಾನಿಟರ್ಡ್ ಈವನ್ ಎ ಸಿಂಗಲ್ ಹೋಮ್ ಐಸೋಲೇಷನ್ ಪೇಷಂಟ್. ಸೊ ದಿಸ್ ಓನ್ಲಿ ಶೋಸ್ ದಿಸ್ ಟೈಮ್ ದ ನಂಬರ್ ಆಫ್ ಕೇಸಸ್. ಈ ಸರಿ ವೇವ್ ಅಲ್ಲ ಬಂದಿರೋದು, ಇಟ್ ಈಸ್ ನಾಟ್ ಸೆಕೆಂಡ್ ವೇವ್, ಇಟ್ ಈಸ್ ಸುನಾಮಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. 15 ಜನರಲ್ಲಿ ಒಬ್ಬರಿಗೆ ನಾನು ಲೋಡೋ ಸ್ಟೆರಾಯ್ಡ್ ಕೊಡಬೇಕಾಗಿತ್ತು, ಬಿಕಾಸ್ ಹಿ ಹ್ಯಾಸ್ ಸಮ್ ಕೋಮಾರ್ಬಿಡಿಟಿ, ಡಯಾಬಿಟೀಸ್ ಅನ್ಕಂಟ್ರೋಲ್ಡ್. ಓಕೆ ಸರ್, ಮತ್ತೆ ಇವಾಗ ನಮ್ಮ ಬೇರೆ ಬೇರೆ ದೇಶಗಳಿಂದ ಎಲ್ಲ ಗ್ಲೋಬಲ್ ಕನ್ನಡಿಗರು ಯಾರ್ಯಾರಿದ್ದಾರೆ ಅವರೆಲ್ಲ ಈ ಸಹಾಯ ಮಾಡೋದಕ್ಕೋಸ್ಕರ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ನ ಇಲ್ಲಿಂದ ಕಳಿಸ್ತಾ ಇದ್ದಾರೆ. ಸರಿ, ಅದು ಯಾರು ಕಳಿಸ್ತಾ ಇದ್ದಾರೆ? ಅದು ಸಂಸ್ಥೆಗಳ ಮೂಲಕ ಕಳಿಸ್ತಾ ಇದ್ದಾರೆ. ಹೇಗೆ ಅಲ್ಲಿ ಯಾರು ಅದನ್ನ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ನ ಅವ್ರವ್ರು ಅರೇಂಜ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದ್ರಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ 5 ಲೀಟರ್ಸ್ ಮತ್ತೆ 10 ಲೀಟರ್ಸ್ 2 ಬರ್ತಾ ಇದೆ. ಅದ್ರಲ್ಲಿ ಯಾವ್ದು ಮೋಸ್ಟ್ ಕಂಪ್ಯಾಟಿಬಲ್, ಯಾವ್ದನ್ನ ಕಳಿಸ್ಬೇಕು ಅನ್ನೋಂತ ಒಂದು ಕ್ವಶನ್ ಕೂಡ ಇದೆ. ಅದು ನಾವು ಸುಮ್ನೆ ಕಳಿಸ್ತಾ ಇದೀವಿ, ಅದು ನಿಜವಾಗ್ಲೂ ಯೂಸ್ಗೆ ಬರ್ತಾ ಇಲ್ವಾ ಅನ್ನೋಂತ ಒಂದು ಪ್ರಶ್ನೆ ಇದೆ. ಯಾವ್ದು ನಿಜವಾಗ್ಲೂ ಬೇಕಾಗಿದೆ, ನಿಜವಾಗ್ಲೂ ನಾವು ಕಳಿಸೋ ಅವಶ್ಯಕತೆ ಇದೆಯಾ? ಅಲ್ಲ, ಒಂದು ನೋಡಿ, ನಾ ಹೇಳೋದು ಏನಂದ್ರೆ, ಈಗ ನೀವು ನಿಮ್ಮ ಏನ್ ತೀರ್ಮಾನ ಮಾಡಿದಿರಿ, ಆಕ್ಸಿಜನ್ ಕಾನ್ಸಂಟ್ರೇಟರ್ ನೀವು ಕೊಡ್ತೀವಿ ಅಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಏನ್ ಅವಶ್ಯಕತೆ ಇದೆ ಅನ್ನೋದು ಇಲ್ಲಿ ಕೇಳಬೇಕು. ಈಗ ನೋಡಿ, ಒಬ್ರು ಡಾಕ್ಟರ್ ಹರ್ಷ PS ಅಂತ MBBS IPS ಆಫೀಸರ್, he is made the nodal officer for BBMP for establishing peripheral ICU ಕಷ್ಟ, oxygenated beds ಅಂತ. He is working day and night on that project. ಈಗ ನಾ ಹೇಳೋದು,
ಸರ್ಕಾರಕ್ಕೆ ನೇರವಾಗಿ ಕೊಟ್ರೆ ಅದು ಆ ಸರ್ಕಾರದ ಮೇಲೆ ಅನುಮಾನ ಇರೋದು ಎಲ್ಲರಿಗೂ ಅದು ಸಹಜನೇ. ಅದೇನಾಗುತ್ತೋ ಏನೋ ಮೂಲೆಗೆ ಹೋಗುತ್ತೆ, ತುಕ್ಕಿಡಿಯುತ್ತೆ, ಅಥವಾ ಅದೇನೋ ಮಿಸ್ಯೂಸ್ ಆಗಿ ಏನಾಗುತ್ತೆ ಅಂತ ಭಯ ಇದೆ. ಅದು ಒಪ್ಕೊಳ್ಳೋಣ, ನಾರ್ಮಲ್ ಅಂಡ್ ನ್ಯಾಚುರಲ್, ಅದ್ರಲ್ಲಿ ಏನು ತಪ್ಪಿಲ್ಲ. ಯಾರಾದ್ರೂ ಒಬ್ರು ನೀವು ನೋಡಲ್ ಪರ್ಸನ್ ಐಡೆಂಟಿಫೈ ಮಾಡಿ ಬೆಂಗಳೂರಿನಲ್ಲಿ, ಅವರು ಒಬ್ರು ಕನ್ಸರ್ನ್ಡ್ ಆಫೀಸರ್ಗೆ ನಾನು ಲಿಂಕ್ ಮಾಡಿ ಕೊಡ್ತೀನಿ. ಅವರು ಅವ್ರ ಹತ್ರ ಚರ್ಚೆ ಮಾಡಿ ಅದೇನ್ ಬೇಕು ಅಂತ ಕೇಳಿ ಅದನ್ನ ಕೊಡಿ, ಮತ್ತೆ ಅದು ಕೊಟ್ಬಿಟ್ಟು ಅದನ್ನ ಉಪಯೋಗ ಆಗ್ತಾ ಇದೆಯಂತ ಅದನ್ನ ಒಂದು ಸ್ವಲ್ಪ ಮಾನಿಟರ್ ಮಾಡಿ. ಆ ತರ ಮಾಡ್ಬೇಕು. ಸೊ ಒಂದು ಏನ್ ಬೇಕು ಅನ್ನೋದನ್ನ ಕೊಡಿ, ಕೊಟ್ಟ ಮೇಲೆ ಅದು ಸರಿಯಾಗಿ ಉಪಯೋಗ ಆಗ್ತಿದೆಯಾ ಅಂತ ಒಂದು ವಿಜಿಲೆನ್ಸ್ ಆರ್ ಮಾನಿಟರ್ ಮಾಡಿ. ಅದು ದಟ್ ವಿಲ್ ಬಿ ಎ ಗುಡ್ ಐಡಿಯಾ. ಸರ್, ಇನ್ನೊಂದು ಮುಖ್ಯವಾದಂತ, ಈಗ ಬಹಳಷ್ಟು ಜನಗಳಿಗೆ ಸಂಬಂಧಿಗಳು, ತಂದೆ ತಾಯಿ ಎಲ್ಲ ಅಲ್ಲಿದ್ದಾರೆ, ನಾವೆಲ್ಲ ಮಕ್ಕಳೆಲ್ಲ ಇಲ್ಲಿದ್ದೀವಿ. ಈಗ ಅಕಸ್ಮಾತ್ ಯಾರೋ ತಂದೆ ತಾಯಿಗ್ ಬಂತು ಕೋವಿಡ್ ಅಥವಾ ಸಂಬಂಧಿಕರು ಬಂತು, ನಾವೀಗ ಹೋಗಿ ನೋಡ್ಕೋಬೇಕಾದಂತ ಪರಿಸ್ಥಿತಿ ಬಂತು ಅಂತ. ನಮ್ಗೆ ಇಲ್ಲಿ 2 ವ್ಯಾಕ್ಸಿನೇಷನ್ ಆಗಿದ್ರೆ ಅಲ್ಲಿ ಹೋಗಿ ನೋಡ್ಕೊಳ್ಳೋದು ಎಷ್ಟು ಸೇಫ್? ಹೋಗಬಹುದಾ? ಅಲ್ಲ, ಅದು ಏನಂದ್ರೆ ನಿಮ್ಗೆ 2 ವ್ಯಾಕ್ಸಿನೇಷನ್ ಆಗಿದ್ರೆ ನಿಮ್ಗೆ ಬರೋದಕ್ಕೆ ಫ್ಲೈಟ್ಸ್ ಇದೆಯಾ? ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ ಇವಾಗ ಲಾಕ್ ಡೌನ್ ಆಗಿರೋದ್ರಿಂದ ಡೀಟೇಲ್ಸ್ ಇನ್ನೂ ಹೆಚ್ಚಾಗಿ ಗೊತ್ತಿಲ್ಲ. ಕೆಲವು ಕಡೆ ಇರಬಹುದು, ಕೆಲವು ಕಡೆ ಇಲ್ದಲೇ ಇರಬಹುದು. ಹೌದು. ನಾ ಹೇಳೋದು ಏನ್ ಗೊತ್ತೇ, ಈಗ ನೀವು ಒಂದು ಆರ್ಗನೈಸೇಷನ್ ಸೆಟ್ ಆಫ್ ಪೀಪಲ್ ನ ಐಡೆಂಟಿಫೈ ಮಾಡಿ, ಅವರು ವಾಲಂಟಿಯರ್ಸ್, ವ್ಯಾಕ್ಸಿನೇಟೆಡ್ ಯಂಗ್ ಅಡಲ್ಟ್ಸ್, ಆಮೇಲೆ ಅವ್ರು ಬೇಕಾದ್ರೆ ಈ ಐವರ್ಮೆಕ್ಟಿನ್, SCQS, ಪ್ರೊಫಿಲಾಕ್ಸಿಸ್ ತಗೊಳ್ಳಿ, ವೈಟಮಿನ್ ಸಿ, ಜಿಂಕು ಇವೆಲ್ಲ ತಗೊಂಡು N95 ಮಾಸ್ಕ್ ಹಾಸ್ಕೊಂಡು ಅವರು ವಾಲಂಟಿಯರ್ ಮಾಡಿ ತಮ್ಮ ಪೇರೆಂಟ್ಸ್ ನ ನೋಡ್ಕೊಳ್ಳೋ ತರ ಒಂದು ವ್ಯವಸ್ಥೆ ಮಾಡಿ. ಇದು ಒಂಥರ ಸಮ್ ಕೈಂಡ್ ಆಫ್ ಎ ಸಾಫ್ಟ್ವೇರ್ ಸಪೋರ್ಟ್. ನೀವು ಸಿಲಿಂಡರ್ ಅದು ಇದು ಕೊಡ್ತೀವಿ ಆಕ್ಸಿಜನ್ ಅಂತ, ಅದು ಹಾರ್ಡ್ವೇರ್ ಸಪೋರ್ಟ್. ಎರಡೂ ಇರಲಿ. ಸೊ ಇದಕ್ಕೂ ನೀವು ಒಂದು ವ್ಯವಸ್ಥೆ ಮಾಡ್ಕೊಡಿ. ಯಾಕಂದ್ರೆ ನಿಮ್ಗೆ ಖಂಡಿತ ನನಗೆ ಗೊತ್ತಿದೆ, ಎಲ್ಡರ್ಲಿ ಪೇರೆಂಟ್ಸ್ ಎಲ್ಲ ಬೆಂಗಳೂರಿನಲ್ಲಿ ಇರ್ತಾರೆ. ಆ ಟಿವಿ ಆ ನ್ಯೂಸ್ಗಳು ನೋಡಿದ್ರೆ ಖಂಡಿತ ಭಯ ಆಗುತ್ತೆ. ಅವ್ರಿಗೆ ನೋಡ್ಕೊಳ್ಳೋರು ಅಲ್ಲಿ ಇರಲ್ಲ, ನೀವು ಬರಕ್ಕಾಗಲ್ಲ. ಇಲ್ಲಿ ಇರೋರ್ನೇ ಒಂದು ಆರ್ಗನೈಸೇಷನ್ ಐಡೆಂಟಿಫೈ ಮಾಡಿ ರೆಡಿ ಮಾಡಿ, ಅವ್ರದೆಲ್ಲ ಒಂದು ಮನಸ್ಸಿದ್ರೆ ಅದೆಲ್ಲ ಒಂದು 3-4 ದಿವಸದಲ್ಲಿ ಆಗೋಗ್ಬಿಡುತ್ತೆ. ಆಲ್ ದಟ್ ದೇ ನೀಡ್ ಈಸ್ ವಿಲ್ ಅಂಡ್ ವಾಲಂಟಿಯರ್ಸ್ ಅಂಡ್ ಮೊಬಿಲಿಟಿ ವೆಹಿಕಲ್ ಆಗೋಗುತ್ತೆ. ಸರ್, ಇನ್ನು ಬಹಳಷ್ಟು ಪ್ರಶ್ನೆಗಳು ಬರ್ತದೆ, ಇನ್ನು ಬಹಳಷ್ಟು ಉತ್ತರಗಳು ಬೇಕಾಗಿದೆ. ಆದ್ರೆ ನಮ್ಮ ಸಮಯದ ಅಭಾವ ಮುಂದೆ ಆಗ್ತದೆ. ಈಗ ಬಹಳಷ್ಟು ಇನ್ಫಾರ್ಮೇಶನ್ ನೀವು ನಮ್ಗೆ ಕೊಟ್ಟಿದ್ದೀರಾ. ನಮ್ ಜೊತೆ ಇವತ್ತು ಮಾತನಾಡೋದಕ್ಕೆ ಅಂತ ಹೇಳ್ಬಿಟ್ಟು VSF ಫೌಂಡೇಶನ್ ನಿಂದ ಸುನಿಲ್ ಹೆಬ್ಬಾರ್ ಅವರು ಕೂಡ ಕಾಯ್ತಾ ಇದ್ದಾರೆ, ಮತ್ತು ಜ್ಯೋತ್ಸ್ನಾ ಪ್ರಕಾಶ್ ಅವರು ಈ ಟ್ರೈ ವ್ಯಾಲಿ ಕನ್ನಡ ಸಂಘದ ವೈಸ್ ಚೇರ್ ಆಗಿರೋರು, ಮತ್ತೆ ಸೇವಾ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಬಹಳಷ್ಟು ದುಡ್ದಿರುವಂತಹ ಒಬ್ರು, ಅವ್ರ ಟೀಮ್ ಜೊತೆಗೂ ಕೂಡ ಕಾಯ್ತಾ ಇದ್ದಾರೆ. ನಮ್ಮ ಆ ಟೀಮ್ ಜೊತೆ ನಮ್ಮ ಸಂದರ್ಶನ ಇನ್ನು ಮುಂದುವರಿಯುತ್ತೆ. ಆದ್ರೆ ಈ ಸಮಯದಲ್ಲಿ ನಮ್ಮನ್ನ ಸಪೋರ್ಟ್ ಮಾಡ್ತಿರೋಂತ ನಮ್ಮ ಸ್ಪಾನ್ಸರ್ಸ್ ನ ಜ್ಞಾಪಕ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹಾಗಾಗಿ ಒಂದು ಸಣ್ಣ ಬ್ರೇಕ್ ನ ತಗೊಳ್ಳೋಣ. ನಮ್ಮ ಸ್ಪಾನ್ಸರ್ಸ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಇವರೆಲ್ಲರನ್ನ ಕೂಡಿ ನಾವು ಮಾತುಕತೆ ಮುಂದುವರ್ಸೋಣ. ಅಡ್ವರ್ಟೈಸ್ಮೆಂಟ್ ಆದ ತಕ್ಷಣ ದಯವಿಟ್ಟು ನಮ್ಮ ಸೇವಾ ಸಮಿತಿಯವರು ಮತ್ತೆ VSF ನವರು ವಿಡಿಯೋ ಆನ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಸಣ್ಣ ಬ್ರೇಕ್ ಈಗ. ಮುಂದೆ ನಮ್ಮೆಲ್ಲರ ಜೊತೆ ಇದ್ದಾರೆ ತಮ್ಮ ಅನುಭವದ ಬಗ್ಗೆ ಮತ್ತು ಅವರ ಸಂಸ್ಥೆಯ ಕಾರ್ಯಚಟುವಟಿಕೆಯ ಬಗ್ಗೆ ಮಾತನಾಡುತ್ತಾ ಇದ್ದಾರೆ ಸುನಿಲ್ ಹೆಬ್ಬಾರ್ ಅವರು. ವಾಸವಿ ಸೇವಾ ಫೌಂಡೇಶನ್ VSF ಎನ್ನುವಂತಹ ಒಂದು ಆರ್ಗನೈಸೇಷನ್ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾನಲ್ಲಿದೆ. ನಮ್ಮ ಪೀಳಿಗೆಗೆ ಅಲ್ಲ, ಮುಂದಿನ ಪೀಳಿಗೆಗೂ ಕೂಡ ಕಮ್ಯುನಿಟಿ ಬಾಂಡೇಜ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಎತ್ತಿ ಹಿಡಿಯುವಂತಹ ಈ ಒಂದು ಸಂಸ್ಥೆ. ಈಗ ಸುರೇಶ್
ಸುನಿಲ್ ಹೆಬ್ಬಾರ್ ಅವರು ನಮ್ ಜೊತೆ ಮಾತಾಡ್ತಿದ್ದಾರೆ. ನಮಸ್ಕಾರ ಸುನಿಲ್ ಹೆಬ್ಬಾರ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ ಸುದರ್ಶನ್. ನಮಸ್ಕಾರ. ನಮಸ್ಕಾರ. ಸೊ ನಮ್ದು ಈ ಇಲ್ಲಿ ಚಿಕ್ಕ ಗ್ರೂಪ್ ಆಫ್ ಫ್ರೆಂಡ್ಸ್ ಒಂದು ಕಮ್ಯುನಿಟಿ ಇದೆ. ಥ್ರೂ ದಟ್ ನಾವು ಈ ನ್ಯೂಸ್ ನೋಡ್ತಿದ್ವಿ, ಇಂಡಿಯಾಲಿ ಏನ್ ನಡೀತದೆ ನೋಡ್ತಿದ್ವಿ ನ್ಯೂಸ್ ಅಲ್ಲಿ, ಡೆಲ್ಲಿ ಮತ್ತೆ ಮಹಾರಾಷ್ಟ್ರ. ಸೊ ನಾವು ಹೇಗೆ ಅವ್ರಿಗೆ ಹೆಲ್ಪ್ ಮಾಡ್ಬೋದು, ಲಾಟ್ ಆಫ್ ಡಿಬೇಟ್ಸ್ ನಡೀತಿತ್ತು, ಸರ್ಕಾರ ಈಗ ಮಾಡ್ತಿಲ್ಲ, ಜನ ಮಾಸ್ಕ್ ಹಾಕೊಂತಿಲ್ಲ, ಕುಂಭಮೇಳ ನಡೀತಿದೆ, ಗವರ್ಮೆಂಟ್ ಏನ್ ಮಾಡ್ತಿಲ್ಲ, ಬ್ಯಾಕ್ ಅಂಡ್ ಫೋರ್ತ್ ಲಾಟ್ ಆಫ್ ಆರ್ಗ್ಯುಮೆಂಟ್ ನಡೀತಿತ್ತು. ಬಟ್ ಅಟ್ಲೀಸ್ಟ್ ಫ್ಯೂ ಆಫ್ ಅಸ್ ಗಾಟ್ ಟುಗೆದರ್, okay, beyond this, what can we do? Yes, we agree the problem is there, but just chatting and everything does not help. But what can we do ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ವಿ, ವಾಟ್ಸ್ಆಪ್ ಗ್ರೂಪ್ ಅಂತ. ಅಲ್ಲಿ ಐಡಿಯಾಸ್ ಇಮರ್ಜ್ ಆಗಿ ಇಲ್ಲಾಗಿ, and also as part of the VSF organization, we all came together, we formed a team, and we identified some gaps that are required, especially oxygen crisis ಗೆ and hospital systems ಗೆ ನೋಡ್ಬಿಟ್ಟು ನಾವು ಎಲ್ಲ ನೋಡ್ಬಿಟ್ಟು how to keep away the patients away from the hospital, constrained hospital system ಅಂತ ನೋಡ್ಬಿಟ್ಟು as much as home care ಅಂತ ಯೋಚನೆ ಮಾಡಿ we started this drive of collecting funds and sponsoring oxygen concentrators. And we closely at the same time ali ground ali we started to work with organizations. ನೀವು ಹೇಳ್ದಂಗೆ ask them what they need. So some of the teams like Tejasvi Surya team ಬಂದ್ರು, ರಾಷ್ಟ್ರೋತ್ಥಾನ ಅವರು ಬಂದ್ರು, ಮತ್ತೆ ಆರ್ಯವೈಶ್ಯ ಸಭಾ ಬಂದ್ರು, ರೋಟರಿ ಕ್ಲಬ್, all of them we talked to them. ಎಲ್ಲರೂ ಹೇಳಿದ್ರು ಆಕ್ಸಿಜನ್ ಕಾನ್ಸಂಟ್ರೇಟರ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ, ನಮಗ್ ಬೇಕಂತ everybody came forward. So we forming a team, we're talking to them, ಅವ್ರು ಹೇಗೆ ಯೂಸ್ ಮಾಡ್ತಾರೆ, ನೀಡಿಗೆ ಹೆಂಗೆ ಹೋಗುತ್ತೆ, once it's done ಸ್ಯಾನಿಟೈಸ್ ಮಾಡಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, how they going to hold accountability, all of these we have kind of put a checklist. It's going and hitting the ground, not just urban, rural, not just Karnataka, Tamil Nadu, Andhra, Telangana, ಎಲ್ಲ ಕಡೆನೂ ನಮ್ಮ ಟೀಮ್ ಅಲ್ಲಿ we are trying to work many hours connecting with them and trying to understand their needs. And also other side, talking to the donors, explaining them what is going on, we're bridging them. That's the effort we are actually doing. Thank you. ಧನ್ಯವಾದಗಳು ಸುನಿಲ್ ಹೆಬ್ಬಾರ್ ಅವ್ರಿಗೆ. ಮುಂದೆ ಜ್ಯೋತ್ಸ್ನಾ ಪ್ರಸಾದ್, ಮೂಲತಃ ಸ್ಯಾಂಡ್ರಮೋನ್ ವಾಸಿ ಅವರು, ವೈಸ್ ಚೇರ್ ಆಫ್ ಟ್ರೈ ವ್ಯಾಲಿ ಕನ್ನಡ ಸಂಘ ಆಗ್ಲೇ ಹೇಳ್ದಾಗೆ, ಮತ್ತೆ ತೆರೆಮರೆಕಾಯಿ ಅವರು, ಯಾರಿಗೂ ಅವ್ರು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ತೋರ್ಸ್ಕೊಳ್ದಲ್ಲೇ ಇರುವಂತಹ ವ್ಯಕ್ತಿ. ಸೇವಾ ಇಂಟರ್ನ್ಯಾಷನಲ್ ಮೂಲಕ ಬಹಳಷ್ಟು ಅವರು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ, ವಾಲಂಟಿಯರ್ ಮಾಡಿದ್ದಾರೆ. ಶಿ ಇಸ್ ಐ ಟಿ ಪ್ರೊಫೆಷನಲ್. ಅವ್ರು ಸ್ಯಾಂಡ್ರಮೋನ್ ನಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಬೆಂಗಳೂರಿನಲ್ಲಿ ಈ ಸ್ಥಿತಿ ಇರೋದ್ರಿಂದ ಬೆಂಗಳೂರು ಗ್ರೌಂಡ್ಸ್ ನಲ್ಲಿ ಹೋಗಿ ಅವ್ರ ಜೊತೆಗೆ 70 ಜನ ವಾಲಂಟಿಯರ್ಸ್ ನ ಇಟ್ಕೊಂಡು ಅವ್ರಿಗೆ ಎಲ್ಲ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಅಥವಾ ಬೆಡ್ ನ ಇದ್ ಮಾಡಕ್ಕಾಗಿರ್ಬೋದು ಅಥವಾ ಮೆಡಿಸಿನ್ ಸಪ್ಲೈ ಮಾಡಕ್ಕಾಗಿರ್ಬೋದು ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನದ ಜೀವವನ್ನ ಉಳಿಸಿದ್ದಾರೆ. ಬೆಳಿಗ್ಗೆ ಹೊತ್ತೆಲ್ಲ ಈ ಕಾರ್ಯ, ರಾತ್ರಿ ಹೊತ್ತೆಲ್ಲ ಮನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಒಬ್ಬ ಮಹತ್ತರವಾದ ವ್ಯಕ್ತಿ, ಮಹಾನ್ ವ್ಯಕ್ತಿ ಜ್ಯೋತ್ಸ್ನಾ ಪ್ರಸಾದ್ ಅವ್ರು ನಮ್ ಜೊತೆ ಇದ್ದಾರೆ. ಬಹಳ ಸಂತೋಷ. ಜ್ಯೋತ್ಸ್ನಾ ಅವರೇ ನಮಸ್ಕಾರ. ನಿಮ್ಮ ಟೀಮ್ ಕೂಡ ನಿಮ್ ಜೊತೆ ಇದೆ. ಇವತ್ತು ನೀವ್ ಏನ್ ಮಾಡ್ತಿದ್ದೀರಾ, ಹೇಗ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ತುಂಬಾ ದೊಡ್ಡ ಮಾತಾಯ್ತು ಅನು. ನಾನೇನ್ ದೊಡ್ಡ ವ್ಯಕ್ತಿ ಅಲ್ಲ, ನಾನು ನಿಮ್ ತರಾನೇ ಏನೋ ಎಲ್ಲಾರು ಮಾಡ್ತಾರೆ ಅನ್ಸುತ್ತೆ ನಾನ್ ಮಾಡೋ ಕೆಲ್ಸ. ಬಟ್ ನೀವ್ ಹೇಳ್ದಂಗೆ ನಾನು ಬೇ ಏರಿಯಾದವಳು. ಬಟ್ ಇವಾಗ ನಮ್ಮಮ್ಮ ನೋಡೋಕೆ ಅಂತ ಬೆಂಗಳೂರಿಗೆ ಬಂದಿದ್ದೆ 1 ತಿಂಗಳಿಂದ. ನಾ ಬಂದಾಗ ಅಷ್ಟು ಪ್ಯಾಂಡಮಿಕ್ ಇದಿರ್ಲಿಲ್ಲ. ಬಟ್ ಒಂದ್ 2-3 ವಾರದಲ್ಲೇ ತುಂಬಾ ಜಾಸ್ತಿ ಆಗ್ಬಿಟ್ಟು I started seeing all the sadness, the death and everything. So ಏನ್ ಮಾಡ್ಬೋದು ನಾವು ಇಲ್ಲಿ ಕೂತ್ಕೊಂಡು? ನಮ್ಗೆ ಇಲ್ಲಿ ಪಾಲಿಟಿಕ್ಸ್ ಗೊತ್ತಿಲ್ಲ, ನಮ್ ಗೌರ್ಮೆಂಟ್ ಗೊತ್ತಿಲ್ಲ, ಅಂಡ್ ಐ ಡೋಂಟ್ ಹ್ಯಾವ್ ಎನಿ ಕಾಂಟ್ಯಾಕ್ಟ್ಸ್. ಸೊ ಏನ್ ಮಾಡ್ಬೋದು ನಾವು ಅಂತ ಕೂತ್ಕೊಂಡು ಥಿಂಕ್ ಮಾಡಿದಾಗ ಆಕ್ಚುಲಿ ನನ್ನ ಫ್ರೆಂಡ್ ಇಂದ ಸ್ಟಾರ್ಟ್ ಆಯ್ತು. ಆಕ್ಚುಲಿ ನನ್ನ ಫ್ರೆಂಡ್ ಬೇರೆ ಆದವಳೆ, ಅವರ ಮನೆಯವರು ಇಲ್ಲಿ ನನ್ನ ಕಾಲೇಜ್ ಮೇಟ್. ಅನ್ಫಾರ್ಚುನೇಟ್ಲಿ ಡ್ಯಾಡ್ ವಾಸ್ ಕೋವಿಡ್ ಪಾಸಿಟಿವ್. ಸೊ ಅವಳಿಗೆ ಹೆಲ್ಪ್ ಮಾಡಕ್ಕೆ ಅಂತ ನಾನು ಮುಂದೆ ಬಂದೆ. ಅವಳು ಹೇಳಿದ್ಲು, ನಾನು ಬೇರಿಯಲ್ಲಿ ಇದ್ದೀನಿ, ಬರಕ್ಕಾಗಲ್ಲ ಇವಾಗ, ದಯವಿಟ್ಟು ನಮ್ಮ ತಂದೆಗೆ ಹೆಲ್ಪ್ ಮಾಡು, ಅವ್ರು ಕೋವಿಡ್ ಪಾಸಿಟಿವ್ ಅಂತ. ಅವಾಗ ಐ ಸ್ಟಾರ್ಟೆಡ್ ಕಾಲಿಂಗ್ ಹಾಸ್ಪಿಟಲ್ಸ್, ಕಾಲ್ ಮಾಡಿದೆ. ಆಕ್ಸಿಜನ್ ಎವ್ರಿ ಡೇ, ಐ ಆಮ್ ಶ್ಯೂರ್ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ ಏನಾಗ್ತದೆ ಅಂತ, ಗ್ರೌಂಡ್ ರಿಯಾಲಿಟಿ. ಸೊ ಅವಳಿಗೆ ಹೆಲ್ಪ್ ಮಾಡಕ್ ಶುರು ಮಾಡಿದ್ದು ಈ ಟೀಮು. ಒಬ್ಬರಿಂದ ಹೋಗಿ ಇನ್ನೊಬ್ರಿಗೆ, ಹಂಗೆ
ಒಂದ್ 10 ಜನಕ್ಕೆ ಫ್ಯಾಮಿಲೀಸ್ಗೆ ಹೆಲ್ಪ್ ಮಾಡಕ್ ಶುರು ಮಾಡಿದ್ವಿ. ಇವಾಗ ಐ ಆಮ್ ವೆರಿ ವೆರಿ ಪ್ರೌಡ್ ಟು ಸೇ ದೇರ್ ಆರ್ ಅಬೌಟ್ 150 ಪೀಪಲ್ ಅನ್ ಅವರ್ ಟೀಮ್. ಸೊ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದೆಲ್ಲ ಗ್ರಾಸ್ ರೂಟ್ಸ್ ಲೆವೆಲ್. ವಿ ಡೋಂಟ್ ಹ್ಯಾವ್ ಎನಿ ಬ್ಯಾಕಪ್ ಆಫ್ ಎನಿ ಆರ್ಗನೈಸೇಷನ್ ಆರ್ ಎನಿಥಿಂಗ್. ಆಲ್ ವಿ ಡೂ ಇಸ್, ನೀವ್ ಹೇಳ್ದಂಗೆ ಮನೇಲಿ ಕೂತ್ಕೊಂಡು ಫೋನ್ ಕಾಲ್ಸ್ ಮಾಡ್ತಾ ಇದೀವಿ. ದಟ್ಸ್ ಆಲ್ ವಿ ಆರ್ ಡೂಯಿಂಗ್. ಹೊರಗೂ ಹೋಗ್ತಾ ಇಲ್ಲ. ಸುದರ್ಶನ್ ಅವ್ರು ಹೇಳಿದ್ರು ತುಂಬಾ ಯಂಗ್ಸ್ಟರ್ಸ್ ಬೇಕು, ಹೊರಗೆ ಹೋಗ್ಬೇಕು ಅಂತ. ಐ ರಿಯಲಿ ಅಪ್ರಿಶಿಯೇಟ್ ದಟ್, ಗ್ರೌಂಡ್ ವರ್ಕ್ ಮಾಡೋರು. ಬಟ್ ಈಕ್ವಲಿ ಇಂಪಾರ್ಟೆಂಟ್ ಇಸ್ ವಾಟ್ ವಿ ಕ್ಯಾನ್ ಡೂ ಫ್ರಮ್ ವೇರ್ ವಿ ಆರ್ ರಿಮೋಟ್. ದಿಸ್ ಗೋಸ್ ಟು ಶೋ ಪ್ರಪಂಚದಲ್ಲಿ ಎಲ್ಲಿ ಕೂತ್ಕೊಂಡು ಕೂಡ ನಾವ್ ಈ ತರ ಏನ್ ಮಾಡಿದೀವೋ ಮಾಡ್ಬೋದು, ಯಾರ್ ಬೇಕಾದ್ರೆ ಹೆಲ್ಪ್ ಮಾಡ್ಬೋದು. ಸೊ ಆಲ್ ವಿ ಆರ್ ಡೂಯಿಂಗ್ ಇಸ್ ಒಂದ್ ಫೋನ್ ಕಾಲ್, ಪೇಷಂಟ್ಗೆ ಆಕ್ಸಿಜನ್. ಸೊ ನಮ್ಗೆ ಇವಾಗ ಕೇಸ್ ಬರ್ತಾ ಇದೆ, ಪೇಷಂಟ್ ಕ್ರಿಟಿಕಲ್, ಆಕ್ಸಿಜನ್ ಬೇಕು, ಬ್ಲಡ್ ಪ್ಲಾಸ್ಮಾ ಬೇಕು, ಸೋ ಮೆನಿ ರಿಕ್ವೈರ್ಮೆಂಟ್ಸ್, ರೈಟ್? ಸೊ ಅದನ್ನ ನಾವು ಆಲ್ ವಿ ಡೂ ಇಸ್ ಇಂಟರ್ನೆಟ್ ಅನ್ನ ಹುಡುಕ್ಬಿಟ್ಟು, ಅಥವಾ ವಿ ಆಲ್ಸೋ ಹ್ಯಾವ್ ಎ ರಿಸೋರ್ಸ್ ಡೇಟಾಬೇಸ್, ಕಾಲ್ ಮಾಡ್ಬಿಟ್ಟು ನಿಮ್ಮ ಹತ್ರ ಈ ಪ್ಲಾಸ್ಮಾ ಡೋನರ್ ಇದಾರ. ಸೊ ಎವ್ರಿ ಕೇಸ್ ಟೇಕ್ಸ್ ಅಸ್ ಅಬೌಟ್ 2 to 3 days just to get to the contacts. It's a very very dire situation. Sudarshan avare, with all due respect, I know government tumba ಮಾಡ್ತಾ ಇದ್ದಾರೆ, but there is also a lot of organizations ನಮ್ಮಂತವರು. ಸೊ ಒಂಚೂರು ಗೌರ್ಮೆಂಟ್ ನಮ್ಗೆ ಒಂಚೂರು ಬೆಂಬಲ ಕೊಟ್ರೆ ನಾವ್ ಇನ್ನೂ ಮಾಡ್ಬೋದು ಅಂತ ನಂಗೆ. ದಟ್ಸ್ ಆಲ್. ಐ ರಿಯಲಿ ರಿಕ್ವೆಸ್ಟ್ ಯು, ಒಂಚೂರು ನನ್ಗೆ ಇವಾಗ ಒಂದ್ ಬೆಡ್ ಬೇಕು, ಕ್ರಿಟಿಕಲ್ ಪೇಷಂಟ್ಸ್. ಎಷ್ಟು ನೀವೇ ಹೇಳ್ದಂಗೆ ಪೇಷಂಟ್ಸ್ ಆರ್ ಡೈಯಿಂಗ್ ಬಿಕಾಸ್ there is no bed available, there is no oxygen available, and there is absolutely no doctors to talk to. ನನ್ಗೆ ತುಂಬಾ ಸಂಕಟ ಆಗುತ್ತೆ. ಅಟ್ಲೀಸ್ಟ್ ಒಂದು 150 ಪೇಷಂಟ್ಸ್ ನ ನಾವು ನೋಡಿರೋದ್ರಲ್ಲಿ we have lost almost 75 to 80. So the numbers are increasing definitely every day. And ಏನಾಗ್ತದೆ ಅಂದ್ರೆ ನಾವು ಒಂದ್ ಫೋನ್ ಕಾಲ್ ಮಾಡಿ ಆ ಪೇಷಂಟ್ಗೆ ತುಂಬಾ ಹತ್ರ ಆಗೋಗ್ತಾ ಇದೀವಿ. ಫ್ಯಾಮಿಲಿ, ಅವ್ರದ್ದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಅಂದ್ರೆ ವಿ ಆರ್ ಗೆಟಿಂಗ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಅಂಡ್ ಆ ತರ ಕನೆಕ್ಷನ್ಸ್ ಅಲ್ಲೇನೆ we are trying to see how can we network with each other, how can we support one another. We are also ready to support any organizations, any government organizations. What can we do? So this ಒಂದ್ ಹೇಳ್ತೀನಿ, ಇದನ್ನ ಬರೀ ಗೌರ್ಮೆಂಟ್ ಬರೀ ಮನುಷ್ಯರು ಮಾಡಕ್ ಸಾಧ್ಯ ಇಲ್ಲ. ಇದು ಇಟ್ ಹ್ಯಾಸ್ ಟು ಬಿ ಎ ಕಲೆಕ್ಟಿವ್ ಎಫರ್ಟ್. ಎಲ್ಲಾರು ಸೇರಿ ಮಾಡುವಂತ ಕೆಲಸ ಇದು. ಸೊ ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ. ವಿ ನೀಡ್ ಲಾಟ್ ಆಫ್ ಹೆಲ್ಪ್. ವಿತ್ ದಟ್ ಐ ಡೋಂಟ್ ವಾಂಟ್ ಟು ಟೇಕ್ ಟು ಮಚ್ ಆಫ್ ಮೈ ಟೈಮ್. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ನಮ್ಗೆ ಸಹಾಯ ಮಾಡಿರೋರು, ನಮ್ಮಿಂದ ಸಹಾಯ ತಗೊಂಡಿರೋರು ಒಂದಿಬ್ರು 3 ಜನನ್ ಕರೆದಿದ್ದೀನಿ. ಬಿಕಾಸ್ ಐ ವಾಂಟೆಡ್ ದೆಮ್ ಟು ಟಾಕ್ ಅಬೌಟ್ ದ ಗ್ರೌಂಡ್ ರಿಯಾಲಿಟಿ, ವಾಟ್ ದೇ ವೆಂಟ್ ಥ್ರೂ. ನಾವೇನೋ ಇಲ್ಲಿ ಮನೇಲಿ ಕೂತ್ಕೊಂಡು ಫೋನ್ ಮಾಡ್ತಾ ಇದೀವಿ, ಕನೆಕ್ಟ್ ಮಾಡ್ತಾ ಇದೀವಿ ರಿಸೋರ್ಸಸ್ ನ, ಅದೆಲ್ಲ ಆಗ್ತಾ ಇದೆ. ಬಟ್ ಅಪಾರ್ಟ್ ಫ್ರಮ್ ದಟ್, there are so many people on the ground who are going through a lot of problems, lot of difficulties just to get to a bed. Divya and Jagdish illidare nam team alli. So Divya and Jagdish came to us as a case. ಅವ್ರ ಅಮ್ಮಂಗೆ ಸೀರಿಯಸ್ ಆಗಿತ್ತು. ಸೊ ಅವ್ರು ಬಂದಾಗ ಬೆಡ್ ಬೇಕು ಅಂತ ಹೇಳಿದ್ರು. ಅಂಡ್ ಯು ವೋಂಟ್ ಬಿಲೀವ್ ಇಟ್, we took almost 1 week. She was very critical condition, and every time Divya ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾನು ಅವರು ದಯವಿಟ್ಟು ಏನಾದ್ರು ಮಾಡಿ ಮೇಡಮ್ ನಮ್ಮ ಅಮ್ಮನ ಉಳಿಸ್ಕೊಡಿ, ಎವ್ರಿ ಟೈಮ್ ಇಟ್ ವಾಸ್ ಅ ಪ್ಲೀ ಫಾರ್ ಹೆಲ್ಪ್. ಅಂಡ್ ಐ ಡಿಡ್ ನೋ ವಾಟ್ ಟು ಡೂ, ಬಿಕಾಸ್ ನಮ್ಗೆ ನಮ್ಮಲ್ಲಿರೋ ನೆಟ್ವರ್ಕ್ ಆಲ್ ವಿ ಕ್ಯಾನ್ ಡೂ ಇಸ್ BBMPಗೆ ದೇರ್ ಇಸ್ ಅ ಫಾರ್ಮ್ಯಾಟ್. ಎಲ್ಲಾರ್ದು ಪೇಷಂಟ್ ಇನ್ಫಾರ್ಮೇಶನ್ ತಗೊಂಡು BBMP ಕಳಿಸ್ತಾ ಇದೀವಿ. ದಟ್ಸ್ ದ ವೇ ಇಟ್ಸ್ ವರ್ಕಿಂಗ್. ಅನ್ಫಾರ್ಚುನೇಟ್ಲಿ ಐ ಕೆನಾಟ್ ಪುಷ್ ಇಟ್, ಐ ಕೆನಾಟ್ ಎಸ್ಕಲೇಟ್ ಇಟ್. ಸೊ there's a lot. And the sad thing is there is no transparency. ಇವಾಗ 50 ಜನ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೆ ಬೆಡ್ಗೆ ಎಲ್ಲಿದ್ದಾರೆ ಅವರು, ವೆನ್ ಕ್ಯಾನ್ ದೇ ಗೆಟ್? ಸೊ ಆ ಟ್ರಾನ್ಸ್ಪರೆನ್ಸಿ ಒಂದು ಸುದರ್ಶನ್ ಅವರೇ ದಯವಿಟ್ಟು ನೀವು ನಮಗೆ ಕೊಟ್ರೆ, ಆಲ್ ಐ ವಾಂಟ್ ಟು ನೋ ಇಸ್ ವೆನ್ ಕ್ಯಾನ್ ದೀಸ್ ಪೀಪಲ್, ಸಮ್ ಹೋಪ್ ಫಾರ್ ದೀಸ್ ಪೀಪಲ್ ದಟ್ ದೇ ಆರ್ ಬೀಯಿಂಗ್ ಲುಕ್ಡ್ ಅಟ್, ದೇ ಆರ್ ನಾಟ್ ಬೀಯಿಂಗ್ ನೆಗ್ಲೆಕ್ಟೆಡ್. ಗೌರ್ಮೆಂಟ್ ಇಂದ ಆ ತರ ಒಂಚೂರು ಬೆಂಬಲ ಕೊಟ್ರೆ ನಮ್ಗೆ ತುಂಬಾ ಸಹಾಯ ಆಗತ್ತೆ. ದಟ್ ಈಸ್ ಮೈ ಪ್ಲೀ. ನಾವು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಇಲ್ಲಿ ಬಂದಿರೋದು. ನಾವು ನಿಮ್ ಕೈ ಜೊತೆ ಸೇರ್ಕೊಂಡು ನಾವು ಡೆಫಿನೆಟ್ ಆಗಿ, ಇದು ಹೊಸದಲ್ಲ. ನೀವ್ ಅಂದಂಗೆ ನ್ಯೂಯಾರ್ಕ್ ಅಲ್ಲಿ ನಿಮ್ಗೆ ನಾಪ್ತಾ ಇದ್ರೆ, ಲಾಸ್ಟ್ ಇಯರ್ ನ್ಯೂಯಾರ್ಕ್ ವಾಸ್ ಇನ್ ಅ ಮಚ್ ವರ್ಸ್ ಪೊಸಿಷನ್ ದ್ಯಾನ್ ವಾಟ್ ಇಂಡಿಯಾ ಇಸ್ ರೈಟ್ ನೌ. ದ ನಂಬರ್ ಆಫ್ ಡೆತ್ಸ್ ವರ್ ಮೋರ್. ಎಲ್ಲಾನು ಸೇರಿ ಏನಾಗ್ತಾ ಇದೆ ಎಲ್ಲ ನ್ಯೂಯಾರ್ಕ್ ಅಲ್ಲಿ ಆಯ್ತು, ರೈಟ್? ಸೊ there is nothing unique about what is happening in India, but how are we fighting this? What can we do to fight together? That's all I want to know. ಸೊ ಇವಾಗ ನಾನು ದಿವ್ಯಾ, ದಯವಿಟ್ಟು ನೀವು ಹೇಳಿ ನಿಮ್ ಕತೆ ಏನಾಯ್ತು ಅಂತ, ಹೆಂಗೆ ಏನ್ ಹೆಲ್ಪ್ ಮಾಡ್ಬೋದು ಮುಂದೆ ನಿಮ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಇಂದ ಏನ್ ಮಾಡ್ಬೋದು ಗವರ್ಮೆಂಟ್ ಜನನು, ವಾಟ್ ಕ್ಯಾನ್ ಬಿ ಡನ್ ಇನ್ ಯುವರ್ ಒಪಿನಿಯನ್? ಶೋರ್, ಖಂಡಿತವಾಗ್ಲು. ಸುಧಾಕರ್ ಅವರೇ ನಮಸ್ಕಾರ.
ಆಕ್ಚುಲಿ ನಮ್ಮ ತಾಯಿ ಲಾಸ್ಟ್ ಸಂಡೇ ಎಕ್ಸಾಕ್ಟ್ ಆಗಿ ಲಾಸ್ಟ್ ಸಂಡೇಯಿಂದನೂ ನಾವು ತುಂಬಾ ಕ್ರಿಟಿಕಲ್ ಆದ್ರೂ ನಾವು ನಮ್ಮ ಮನೆ ಹತ್ರ ಇರೋ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಆಕ್ಚುಲಿ ಅವೈಲಬಿಲಿಟಿ ಇರ್ಲಿಲ್ಲ, ಆಕ್ಸಿಜನ್ ಬೇಕಿತ್ತು ಅವ್ರಿಗೆ. ಅವ್ರ ಸ್ಯಾಚುರೇಷನ್ ತುಂಬಾ ಕಡಿಮೆ ಆಗ್ತಿದೆ, 48 ಅಲ್ಲಿ ಇದೆ. ತುಂಬಾ ಸ್ಟ್ರಗಲ್ ಮಾಡಿದ್ವಿ ನಾವು. ಸ್ಟ್ರಗಲ್ ಮಾಡಿ 3 days ಅಲ್ಲೇ ಇಟ್ಕೊಂಡ್ರು. ಅವ್ರು ಅಲ್ಲಿ ಕಾಲ್ ಮಾಡಿ ಹೇಳ್ತಾ ಇದಾರೆ, ಕರ್ಕೊಂಡು ಹೋಗಿ ಇವ್ರಿಗೆ ವೆಂಟಿಲೇಟರ್ ಕೊಡ್ಸಿ. ಸೀರಿಯಸ್ಲಿ ನಮ್ಗೆ ಕೊಡ್ಸಕ್ ಆಗ್ತಿರ್ಲಿಲ್ಲ, ನಮ್ ಕಣ್ಣಲ್ಲಿ ನೀರ್ ಬರ್ತಿದೆ. ನಮ್ಮ ತಾಯಿಗೆ ಏನು ಪ್ರಾಪರ್ ಮೆಡಿಕೇಶನ್ ಕೊಡ್ಸಿರ ಅವ್ರಿಗೆ ಏನಾದ್ರು ಆದ್ರೆ ಅಂತ ನಂಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅಟ್ ದಟ್ ಟೈಮ್ ನಮ್ ಜ್ಯೋತ್ಸ್ನಾ ಅವ್ರು ಸಿಕ್ಕಿದ್ರು. ಸೊ ಜ್ಯೋತ್ಸ್ನಾ ಅವ್ರು ನಿಜವಾಗ್ಲೂ ಅವ್ರಿಗೆ ಕೈ ಎತ್ತಿ ಮುಗಿಬೇಕು ನಾವು. ತುಂಬಾನೇ ಹೆಲ್ಪ್ ಮಾಡಿದ್ರು. ಈಗ ನಮ್ ತಾಯಿ ಬೇಸಿಕ್ ಥಿಂಗ್ ಏನಾಯ್ತು ಅಂತಂದ್ರೆ, ಅವ್ರಿಗೆ ಆ ಟೈಮಲ್ಲಿ ಬೆಡ್ ಸಿಕ್ಕಿದ್ರೆ, ಲಾಸ್ಟ್ ಸಂಡೇ ಅಥವಾ ಒನ್ ಡೇ ಸಿಕ್ಕಿದ್ರೆ, ಅವ್ರಿಗೆ ಲಂಗ್ಸ್ 90% ಎಫೆಕ್ಟ್ ಆಗಿದೆ. ಸೊ ಅವ್ರಿಗೆ ICU ಸಿಕ್ತು ಫೈನಲಿ ನಮ್ಗೆ ಜ್ಯೋತ್ಸ್ನಾ ಅವ್ರ ಕಡೆಯಿಂದಾನೆ. ಬಟ್ ಸೀರಿಯಸ್ಲಿ ವಿ ಆರ್ ಗೋಯಿಂಗ್ ಥ್ರೂ ಸೋ ಮಚ್. ತುಂಬಾನೇ ಪೇನ್ ಅಲ್ಲಿ ಇದೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ನಮ್ ಜಸ್ಟ್ ವಿ ಆರ್ ಹೋಪಿಂಗ್ ಎಲ್ಲೋ ಒಂದ್ ಕಡೆ ಡಾಕ್ಟರ್ ಬಂದ್ಬಿಟ್ಟು ನಮ್ ತಾಯಿಗೆ ಏನೂ ಆಗಲ್ಲ, ಎಲ್ಲ ಕರೆಕ್ಟ್ ಆಗಿರ್ತೀರಾ ನೀವು ಅಂತ ಹೇಳ್ತಾರೆ ಅಂತ ವಿ ಆರ್ ಜಸ್ಟ್ ವೇಟಿಂಗ್. ಒಂದ್ ಕಾಲ್ ಬಂದ್ರು ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಇಟ್ ಸರ್. ಸೊ ಇಲ್ಲಿ ಅವ್ರ ಜ್ಯೋತ್ಸ್ನಾ ಅವ್ರು ಹೇಳ್ದಂಗೆ ಐ ವಾಂಟ್ ಟು ಬ್ರಿಂಗ್ ಔಟ್ ದಿಸ್ ಟ್ರಾನ್ಸ್ಪರೆನ್ಸಿ ಇಲ್ಲ ಸರ್. ನಮ್ಗೆ ಅಟ್ಲೀಸ್ಟ್ ಇವಾಗ ಏನೇ ಒಂದು BBMP ಕಡೆಯಿಂದ ಒಂದು ಬೋರ್ಡ್ ಪ್ರೊವೈಡ್ ಮಾಡಿದ್ದಾರೆ, ಬೆಡ್ಸ್ ಬುಕ್ ಮಾಡ್ತಿದ್ದಾರೆ. ಅನ್ನೆಸೆಸರಿಲಿ ವಿ ಹ್ಯಾವ್ ಟು ಕಾಲ್ 191 ಅಂಡ್ ವೇಟ್ ಫಾರ್ ಲಾಂಗ್ ಟೈಮ್. ತುಂಬಾ ಹೊತ್ತು ಕಾಲ್ ಮಾಡ್ಬೇಕು, ನಮ್ದು ಬೆಡ್ ಅಲೊಕೇಶನ್ ಇದೆಯಾ, ಖಾಲಿ ಇದೆಯಾ ಕೇಳ್ಬೇಕು. ಅದನ್ನ ಯಾಕೆ ಜನಕ್ಕೆ ಬಿಡಬಾರ್ದು? ನಿಮ್ದು ಏನಿದೆ BO ನಂಬರ್ ಇಟ್ಕೊಂಡು ನಾವೇ ಬುಕ್ ಮಾಡ್ಬೋದಲ್ವಾ ಸರ್? ಅದನ್ನ ಆ ಟ್ರಾನ್ಸ್ಪರೆನ್ಸಿ ಯಾಕೆ ಕೊಡ್ಬಾರ್ದು ನೀವು? ಆ ತರದೆಲ್ಲ ನಂದು ಇನ್ಪುಟ್ ಅಷ್ಟೇ ಸರ್. ಸರ್ ಆಮೇಲೆ ನಾವು 108 ಕಾಲ್ ಮಾಡಿ ಅಂತಾರೆ, ಸೋ ಮೆನಿ ನಂಬರ್ಸ್. 114 ಮಾಡಿ ಅಂತಾರೆ, 1412 ಮಾಡಿ ಅಂತಾರೆ. ಎಷ್ಟು ನಂಬರ್ಸ್ ಬರ್ತಾ ಇದೆ ಅಂದ್ರೆ ಯಾವ ನಂಬರ್ ಮಾಡೋದು ಕರೆಕ್ಟ್ ರೆಸ್ಪಾನ್ಸ್ ಸಿಗಲ್ಲ ಸರ್. ಅಲ್ಲ ನೀವು ಝೋನ್ ಮಾಡಿ ಅಂತಾರೆ, ಝೋನ್ ವೈಸ್ ಮಾಡಿದ್ದಾರೆ. ಝೋನ್ ವೈಸ್ ಮಾಡಿದ್ರೆ ಝೋನ್ ವೈಸ್ ಅವ್ರು ಏನ್ ಮಾಡ್ತಾರೆ, ಅವ್ರ ನಂಬರ್ ತಗೋತಾರೆ, ನಿಮ್ ಡೀಟೇಲ್ಸ್ ಕೊಡಿ ಅಂತ. ಡೀಟೇಲ್ಸ್ ಎಲ್ಲಾ ತರ ಸರಿ ಡೀಟೇಲ್ಸ್ ಕೊಟ್ರು ಅವ್ರ ಕಡೆಯಿಂದ ನಮ್ಗೆ ಯಾವ್ದೇ ತರನು ಕನ್ಫರ್ಮೇಶನ್ಸ್ ಏನು ಸಿಗ್ತಾ ಏನಿಲ್ಲ. ನಾವು ಮತ್ತೆ ನಿಮ್ಗೆ ಹೇಳ್ತೀವಿ ಅಂದ್ರೆ ಅವ್ರು ಮತ್ತೆ ಏನು ಕಾಲ್ ಮಾಡೋದಿಲ್ಲ, ನಮ್ಗೆ ಕಾಲ್ ಮಾಡೋದಿಲ್ಲ, ಏನು ರೆಸ್ಪಾನ್ಸ್ ಇರಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ, ಪ್ರತಿಯೊಂದು ಹಾಸ್ಪಿಟ್ಲಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ತರ ತುಂಬಾ ಎಮರ್ಜೆನ್ಸಿ ಇದೆ, ನಮ್ಗೊಂದು ಬೆಡ್ ಕೊಡಿ ಅಂದ್ರು. ಎಂಟ್ರೆನ್ಸ್ ಯಾವ ರೆಸ್ಪಾನ್ಸೇ ತಗೊಂತಾ ಇಲ್ಲ. ಅದಕ್ಕೆ ನಮ್ ಕಡೆ ಏನು ನೋಡೋದಿಲ್ಲ. ಏನಾದ್ರು ಮಾಡಿ ಹೆಲ್ಪ್ ಮಾಡಿ ಅಂದ್ರೆ ಏನು ಮಾಡ್ತಾ ಇಲ್ಲ. ಎಷ್ಟು ಕೊನೆಗೆ ಒಂದು ನಮ್ ಶಿವಾನಂದ ಅಂತವ್ರು, ಜ್ಯೋತ್ಸ್ನಾ ಮೇಡಮ್ ಕಡೆಯಿಂದ ಇಲ್ಲಿ ಶಿವಾನಂದ ಅಂತವ್ರು ಪರಿಚಯ ಆದ್ರು. ಪಾಪ ಅವರೊಂದು ಕಷ್ಟಪಟ್ಟು ನಮ್ಗೊಂದು ಬೆಡ್ ಬುಕ್ ಮಾಡಿ ಕೊಟ್ರು, ಸಾಗರ್ ಹಾಸ್ಪಿಟಲ್ ಬನಶಂಕರಿಲಿ. ಅಲ್ಲಿ ಹೋಗಿ ಅಲ್ಲಿ ಮಾತಾಡಿದ್ರೆ, ಅಲ್ಲಿ ಇಲ್ಲ ನಿಮ್ಮ ಹೆಸರಲ್ಲಿ, ನಮ್ಮ ಹೆಸರಲ್ಲಿ ಬೇರೆ ಇಲ್ಲಿ BBMP ಅವ್ರದ್ದು ಪ್ರಾಬ್ಲಮ್, ಟೆಕ್ನಿಕಲ್ ಇಶ್ಯೂ ಇದೆ, ಅದರಿಂದ ಇದು ಬೆಡ್ ನಿಮ್ಗೆ ಅಲಾಟ್ ಆಗಿಲ್ಲ, ಅದು ರಾಂಗ್ ಇನ್ಫಾರ್ಮೇಶನ್ ಅಂತ ನಮ್ಗೆ ವಿತ್ ಪ್ರೂಫ್ ವಿತ್ ಡೀಟೇಲ್ಸ್ ಎಲ್ಲ ಇದೆ, ವಿತ್ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಅವರು ಹಾಗಿದ್ರು ಅಲ್ಲೂ ಕೊಡ್ಲಿಲ್ಲ. ಕೊನೆಗೂ ನಮಗೆ ತುಂಬಾ ಕಷ್ಟ ಆಯ್ತು. ಅಲ್ಲಿ ನೋಡಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ಕ್ರಿಟಿಕಲ್ ಆಗ್ತದೆ. ಅವ್ರು ಅಲ್ಲಿಂದ ನೀವು ಕರ್ಕೊಂಡು ಹೋಗಿ ಅಂತಾರೆ. ಎಲ್ಲಿ ಕರ್ಕೊಂಡು ಹೋಗೋದು ಸರ್? ಕರ್ಕೊಂಡು ಹೋಗಿ ಅಂದ್ರೆ ICU ವಿತ್ ವೆಂಟಿಲೇಟರ್ ಹುಡುಕಿ ಅಂತಾರೆ, ಇಲ್ಲ ICU ಬೆಡ್ ಅನ್ನ ಹುಡುಕಿ ಅಂತಾರೆ. ಎಷ್ಟು ಹುಡುಕಿ ಸರ್? ಇಡೀ ಬೆಂಗಳೂರು ಸರ್, ಒಂದು ಹಾಸ್ಪಿಟಲ್ ಬಿಟ್ಟಿಲ್ಲ ಸರ್. ಒಂದು ಹಾಸ್ಪಿಟಲ್ ಬಿಡ್ದಂಗೆ ಎಲ್ಲ ಹುಡುಕಿದೀನಿ ಸರ್. ಕೊನೆಗೆ ಎಲ್ಲೋ ಬೇರೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಒಂದು ಬೆಡ್ ಸಿಕ್ತು ಸರ್. ಅಲ್ಲಿ ಏನಂದ್ರೆ ಏನು ಇಲ್ಲ ಫೆಸಿಲಿಟೀಸು. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಮಾಡ್ತಾರೆ. ಎಕ್ಸ್ಪೆನ್ಸಿವ್ ಮಾಡಿದ್ರು ಏನು ಟ್ರೀಟ್ಮೆಂಟ್ ಇಲ್ಲ. ಸಾಗರಲ್ಲೂ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡಿದ್ವಿ, ಏನ್ ಮಾಡಿದ್ರು ಬ್ಯಾಕ್ ರೆಸ್ಪಾನ್ಸೇ ಇಲ್ಲ ಸರ್. ಕೊನೆಗೆ ಜ್ಯೋತ್ಸ್ನಾ ಮೇಡಮ್ ಮತ್ತೆ ನಮ್ಗೆ ಸುದರ್ಶನ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಸರ್. ಅವ್ರ ಮೇಡಮ್ ಇಂದ ಹೆಂಗೋ ಈಗ ಮತ್ತೆ ನಮ್ಗೆ ಮಣಿಪಾಲಲ್ಲಿ ಸಿಕ್ಕಿದೆ. ಮಣಿಪಾಲ್ ಸಿಕ್ಕಿ ನಿನ್ನೆ ತಾನೇ ನಾವು ಅಡ್ಮಿಟ್ ಮಾಡಿ ಬಂದಿದ್ದೀವಿ. ಡಾಕ್ಟರ್ ಇನ್ಫೆಕ್ಷನ್ ತುಂಬಾ ಆಗಿದೆ, ವಿ ಆರ್ ಟ್ರೈಯಿಂಗ್, ಎಷ್ಟು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದೀವಿ. ಮುಂಚಿತವಾಗಿ ಬಂದಿದ್ರೆ ಹೋಪ್ ಇಟ್ ವಾಸ್ ಗುಡ್ ಅಂತ ಅಂತಾರೆ, ಬಟ್ ವಿ ಆರ್ ಹೆಲ್ಪ್ಲೆಸ್, ಏನು ಮಾಡೋಕ್ಕಾಗಲ್ಲ. ಬಟ್ ರಿಯಲಿ ಥ್ಯಾಂಕ್ಸ್ ಅಂದ್ರೆ ನಾವು ಲೈಫಲ್ಲಿ ನಾವು ಮರೆಯಕ್ಕಾಗದೆ ಅಂತ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ಲಸ್ ರಿಯಲಿ ಐ ಥ್ಯಾಂಕ್ಸ್ ಫಾರ್ ಮೇಡಮ್. ಆಕ್ಚುಲಿ ಮೇಡಮ್ ಇಲ್ಲ ಅಂದ್ರೆ ನಾವು ಅಟ್ಲೀಸ್ಟ್ ಒಂಚೂರು ಏನೋ ಒಂದು ಮನ್ಸಲ್ಲಿ ಒಂದೊಳ್ಳೆ ಕಡೆ ಸೇರಿಸಿದೇನಪ್ಪ, ನಾನು ರಿಕವರಿ ಆಗ್ತಾರೆ ಅಂತ ಒಂಚೂರು ಹೋಗಿ ಬಂದಿದೆ. ದಯವಿಟ್ಟು ಮುಂದೆ ನಾನು ಕೇಳ್ಕೊಳ್ಳೋದೇನಂದ್ರೆ, ದಯವಿಟ್ಟು ಒಂದು ರೂಟ್ ಮೇಡಮ್ ಸರ್, ಒಂದು ರೂಟ್ ಅನ್ನೋದೇ ಇಲ್ಲ ಸರ್. ಇವ್ರಿಗೊಂದು ರೂಟ್ ಇಲ್ಲ, ಪ್ಲಾನ್ ಇಲ್ಲ, ಏನು ಇಲ್ಲ ಸರ್. ಸಿಕ್ಕಾಪಟ್ಟೆ ಜನ ಪಾಪ ನಮ್ ತರ ಲೋ ಮಿಡಲ್ ಕ್ಲಾಸ್ ತುಕ್ಕಾಬಟ್ಟೆ ಕಷ್ಟಪಡ್ತಾರೆ. ಗ್ರೌಂಡ್ ಲೆವೆಲ್ ಬಂದ್ರೇನೆ ಗೊತ್ತಾಗುತ್ತೆ ಸರ್. ಅದೇ ನಾನು ಕೇಳ್ಕೊಳ್ಳೋದು. ಅದೇ ಮೇಡಮ್ಗೆ ಮತ್ತೆ ಸರ್ಗೆ ರಿಯಲಿ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಎ ಲಾಟ್ ಮೇಡಮ್. ತುಂಬಾ ಥ್ಯಾಂಕ್ಸ್ ಶಿವಾನಂದ್ ಅವ್ರಿಗೂ, ಮೇಡಮ್ ಜ್ಯೋತ್ಸ್ನಾ ಅವ್ರಿಗೂ ಸರ್. ಪ್ಲೀಸ್ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ನನ್ಗೆ ಇವಾಗ ಏನ್ ಭಯ ಆಗ್ತಿದೆ ಅಂದ್ರೆ, ಈಗ ನಮ್ ತಾಯಿಯವ್ರು ಇದಾರೆ, ನಮ್ ಭಾವ ಅವ್ರಿಬ್ರು ICU ಅಲ್ಲಿ ಇದಾರೆ. ಈಗ ಇನ್ನೊಬ್ರಿಗೆ ಏನಾದ್ರು ಆದ್ರೆ ಏನಪ್ಪಾ ಮಾಡೋದು ಅನ್ನೋ ಪರಿಸ್ಥಿತಿ ಇದೆ ಸರ್. ನಮ್ ತರ 1000 ಜನ ಇದಾರೆ ಸರ್. ಈಗ ಸಮಯದ ಅಭಾವ ಇದೆ. ನಾವು ಸುದರ್ಶನ್ ಅವ್ರಿಗೆ ಅವ್ರ ಆನ್ಸರ್ ಏನು ಹೇಳಕ್ಕೆ ಅಂತ ಒಂದು ಅವಕಾಶ ಕೊಡೋಣ. ಅವ್ರ ಮತ್ತೆ ಮುಂದಿನ ವ್ಯಕ್ತಿಗಳು ಕಾಯ್ತಾ ಇದ್ದಾರೆ, ಮುಂದಿನ ಮಾತುಗಾರರು ಕಾಯ್ತಾ ಇದ್ದಾರೆ. ಇದಕ್ಕಾಗ್ಲಿ ಸರ್, ನಿಮ್ಮ ಉತ್ತರ ಏನು ಇವ್ರ ಪ್ರಶ್ನೆಗೆ? ಅಲ್ಲ, ಅವ್ರು ಹೇಳೋದು ಖಂಡಿತ 100% ಸತ್ಯ. ಬೆಡ್ ಇಲ್ಲ, ಅದೇ ಒಂದಿರೋದು. ಮತ್ತೆ ಆ ಬೆಡ್ ಸ್ಕ್ಯಾಮ್ ಏನು ಈಗ 2 ದಿವಸದಿಂದ ತೇಜಸ್ವಿ ಸೂರ್ಯ ಅವರು ಅದನ್ನ ಎಕ್ಸ್ಪೋಸ್ ಮಾಡಿದ್ದಾರೆ.
ಸೊ ಅದು ಎಲ್ಲ ಸೆಟ್ಲ್ ಆಗಿ ಇನ್ಮೇಲೆ ಸ್ವಲ್ಪ ಈಗ ಲಾಕ್ಡೌನ್ ಆಗುತ್ತಲ್ಲ ಸೋಮವಾರದಿಂದ, ಸೊ ಸ್ವಲ್ಪ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗಿ ಇನ್ನು ಮುಂದೆ ಖಂಡಿತ ಸ್ವಲ್ಪ ಅನುಕೂಲ ಆಗ್ಬೋದು. ಬಟ್ ಅವ್ರು ಹೇಳೋದು ಆ ಪರಿಸ್ಥಿತಿ ನಿಜ, ಅದು ಆ ತರ ಇತ್ತದು ಹೋದ ವಾರ ಎಲ್ಲ ಆ ತರ ಪರಿಸ್ಥಿತಿ ಇತ್ತು. ಇನ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಅಷ್ಟೇ ಹೇಳ್ಬೋದು. ಸೊ ಆ ತರ ಈಗ ಈ ತರ NGOಗಳು ಒಂದು ಗ್ರೂಪ್ ಮಾಡಿಕೊಟ್ರೆ ದೇ ಕ್ಯಾನ್ ಡೆಫಿನೆಟ್ಲಿ ಕೋಆರ್ಡಿನೇಟ್. ಯಾರು ಕೋಆರ್ಡಿನೇಟ್ ಮಾಡಬೇಕು ಏನು ಅಂತ ನಾನು ಬೇಕಾದ್ರೆ ಅವ್ರ ವ್ಯಕ್ತಿ ಪರಿಚಯ ನಾನು ಮಾಡ್ಕೊಡ್ತೀನಿ. ಈಗ BBMP-ಲಾಗ್ಲಿ ಅಥವಾ ಹೊರಗಡೆ ಈಗ ಹೋಮ್ ಐಸೋಲೇಷನ್ ಬೆಂಗಳೂರಿನಲ್ಲಿ ಕೋಆರ್ಡಿನೇಟ್ ಮಾಡಬೇಕು ಅಂದ್ರೆ ಸ್ಟೆಪ್ ಒನ್ ಅಂತ ಒಂದು ಏಜೆನ್ಸಿ ಇದೆ. ಅಲ್ಲೇನಾದರೂ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ರೆ ಅಲ್ಲಿಗೆ ಮಾಡೋಣ. ಸೊ ನಾನು ಅವ್ರು ನನಗೆ ಫೋನ್ ಮಾಡಿಕೊಂಡು, ನಾನು ಇದರಲ್ಲಿ ರಾಮಕೃಷ್ಣ ಆಶ್ರಮ ಬಸವನಗುಡಿ, ನಾನು ಅಲ್ಲಿದ್ದೀನಿ. ಸೊ ಅವ್ರಿಗೆ ಹತ್ರ ಇದ್ರೆ ಬೇಕಾದ್ರೆ ಬೇಕಾದ್ರೆ ಒಂದಿಬ್ರು ಬಂದು ಬೇಕಾದ್ರೆ ಫಿಸಿಕಲ್ ಮಾತಾಡ್ಬೋದು, ಇಲ್ಲ ಫೋನಲ್ಲಿ ಮಾತಾಡ್ಬೋದು. ನನಗೇನ್ ತಿಳಿಯುತ್ತೆ ನಾನು ಗೈಡ್ ಮಾಡಿ ಕೊಡ್ತೀನಿ. ಮುಂದೆ ಶರಣ್ ಅವರು ಕಾಯ್ತಾ ಇದ್ದಾರೆ, ಅವರ ಕೂಡ ಅವ್ರದ್ದೆರಡು ಮಾತಿದೆ. ಅದಕ್ಕೆ ಮುಂಚೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಇವಾಗ ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ ಈಗ ಇಂಜೆಕ್ಷನ್ಸ್ ನ ಕೊಡ್ಬೇಕಂತ ಮೆಡಿಕೇಶನ್ ಬೇಕಾಗತ್ತೆ. ಆದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಹೌದು. ಅದು ನಿಜವಾಗ್ಲೂ ಸಪ್ಲೈ ಇಲ್ದಲೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗ್ತಾ ಇದೆಯಾ, ಅಥವಾ ಇದು ಹೇಗಾಗ್ತದೆ ಸರ್? ಇದು ಏನಕ್ಕೆ ಎಕ್ಸ್ಪೆನ್ಸಿವ್ ಆಗ್ತದೆ, ಪ್ರೊವೈಡ್ ಮಾಡಕ್ ಆಗ್ತಾ ಇಲ್ವಾ ಅಂತ ಶಂತನು ಗುಮ್ಮರಾಜ್ ಅವ್ರು ಕೇಳ್ತಾ ಇದಾರೆ. ಈಗ ನೋಡಿ, ಅದು ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನೋದು ಅದು ಒಂದು ಬಹಳ ಗೊಂದಲಮಯವಾಗಿ ಆಗೋಗಿದೆ. ಈಗ ಗೌರ್ಮೆಂಟ್ ಅಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಸಪ್ಲೈ ಆಗಿದೆ. ಗೌರ್ಮೆಂಟ್ ಪೇಷಂಟ್ಸ್ ಏನೋ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿ ರೀಸನಬಲ್ ಆಗಿ ಸ್ಮೂತ್ ಆಗಿ ಆಗ್ತಾ ಇದೆ. ಅದು ಯಾರಲ್ಲಿ ಇದ್ದಾರೆ ಅವ್ರ ಅದೃಷ್ಟ ಉಂಟು. ಈ ಗೌರ್ಮೆಂಟ್ ಅಲಾಟೆಡ್ ಪೇಷಂಟ್ಸ್ ಇನ್ ಪ್ರೈವೇಟ್ ಹಾಸ್ಪಿಟಲ್ ಇದಾರಲ್ಲ, ಅಲ್ಲಿನೂ ಸ್ವಲ್ಪ ಸಿಗ್ತಾ ಇದೆ. ಬಟ್ ಈ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಪ್ರೈವೇಟ್ ಪೇಷಂಟ್ಸ್ ಇರ್ತಾರಲ್ಲ ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಅದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗೇನು ನೋಡಲ್ ಆಫೀಸರ್ ಅಂತ ಮಾಡಿ ಆ ಇಂಜೆಕ್ಷನ್ಸ್ಗಳು ಖಂಡಿತ ರೆಮ್ಡಿಸಿವಿರ್ಗೂ ಶಾರ್ಟೇಜ್ ಇದೆ, ಆಕ್ಸಿಜನ್ ಶಾರ್ಟೇಜ್ ಇದೆ, ರೆಮ್ಡಿಸಿವಿರ್ ಶಾರ್ಟೇಜ್ ಇದೆ, ಬೆಡ್ಸ್ ಶಾರ್ಟೇಜ್ ಇದೆ. ಅದೆಲ್ಲ ಇರೋದ್ರಿಂದಾನೇ ಈಗೆಲ್ಲ ಒಂಥರ ಟೋಟಲಿ ವಿ ಆರ್ ಓವರ್ವೆಲ್ಮ್ಡ್. ಅದರಲ್ಲಿ ಏನು ಅನುಮಾನವೇ ಇಲ್ಲ. ಸೊ ಈ ತರ ಬ್ಲ್ಯಾಕ್ ಮಾರ್ಕೆಟಿಂಗ್ ರೆಮ್ಡಿಸಿವಿರ್ ಆಗಿ ಫೇಕ್ ರೆಮ್ಡಿಸಿವಿರ್ಗಳೆಲ್ಲ ಅನರ್ಥ ಆಗಿದೆ. ಸೊ ಬಟ್ ಒಂದೇನು ಅಂತಂದ್ರೆ, ಜನರು ಆ ರೆಮ್ಡಿಸಿವಿರ್ನ ಒಂಥರ ರಾಮಬಾಣದ ಮಾಡ್ಕೊಂಡು ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗೋಗಿದೆ. ವಿತೌಟ್ ರೆಮ್ಡಿಸಿವಿರ್ ಆಲ್ಸೋ ಮಾಡ್ರೇಟ್ಲಿ ಇಲ್ ಪೇಷಂಟ್ ಕ್ಯಾನ್ ಬಿ ಟ್ರೀಟೆಡ್. ಅದು ಎಲ್ಲ ಗೈಡ್ಲೈನ್ಸ್ ಇದೆ, ಫಿಸಿಷಿಯನ್ಸ್ ಮಾಡ್ತಾರೆ. ಬಟ್ ಅದು ರೆಮ್ಡಿಸಿವಿರ್ ಒಂಥರ ಈಗ ಎಲ್ಲಾರ ಮನಸ್ಸು ಬಂದ್ಬಿಟ್ಟು ರೆಮ್ಡಿಸಿವಿರ್ ಕೊಡಿ ಅಂದ್ಬಿಟ್ಟು ಡಾಕ್ಟರ್ಸ್ ಮೇಲೂ ಪ್ರೆಷರ್ ಸಿಗಲ್ಲ. ಮತ್ತೆ ಅದು ಪ್ರಿಸ್ಕ್ರಿಪ್ಷನ್ ಕೊಟ್ರೆ ಔಟ್ಸೈಡ್ ಸಿಗಲ್ಲ. ಸೊ ದೇರ್ ಈಸ್ ಎ ವೇ ಟು ಗೆಟ್ ಇಟ್ ಅಂಡ್ ದಟ್ ವೇ ಈಸ್ ಡಿಫಿಕಲ್ಟ್. ಅದೇ ಪ್ರಾಬ್ಲಮ್ ಆಗಿದೆ. ಹೌದು ಸರ್. ಸೋಮಶೇಖರ್ ಗೌಡ ಕೇಳ್ತಿದ್ದಾರೆ, ನಾವೀಗ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ನ ಬಿಟ್ಬಿಟ್ಟು ಬೇರೆ ಏನನ್ನ ಕಳ್ಸಿದ್ರೆ ನಿಜವಾಗ್ಲೂ ಸಹಾಯ ಆಗತ್ತೆ, ಅಲ್ಲಿ ಏನ್ ಬೇಕಾಗಿದೆ, ರಿಕ್ವೈರ್ಮೆಂಟ್ ಏನಿದೆ ಅಂತ. ಅದನ್ನೇ ನಾ ಹೇಳೋದು. ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಡಕ್ ಸಾಧ್ಯ ಇಲ್ಲ. ಅದಕ್ಕೆ ಸ್ಪೆಸಿಫಿಕ್ ಆಫೀಸರ್ ಇದ್ದಾರೆ. ನಾವೇನ್ ಮಾಡ್ತೀವಿ, ನಾವು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಈ ತರ ಮಾಡಿ ಅಂತ ಹೇಳ್ತೀವಿ. ಮಾಡೋರು ಬೇರೆ, ಮಾಡೋರ್ಗೆ ಅಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರ ಗ್ರೌಂಡ್ ಲೆವೆಲ್ ಅಲ್ಲಿ ಗೊತ್ತಿರುತ್ತೆ. ಅವ್ರನ್ನ ಕನ್ಸರ್ನ್ಡ್ ಆಫೀಸರ್ ಮೀಟ್ ಮಾಡಿ, ಅದು ನಾನು ಹೇಳೋದು BBMP-ನಲ್ಲೇ ಆಫೀಸರ್, ಅವ್ರನ್ನ ನಾನು ರೆಫರ್ ಮಾಡ್ಕೊಡ್ತೀನಿ. ಹೋಮ್ ಐಸೋಲೇಷನ್ ಆಗ್ಲಿ ಅಥವಾ ಈ ಪೆರಿಫೆರಲ್ ಆಕ್ಸಿಜನ್ ಬೆಡ್ಸ್ ಮಾಡೋದಿದೆ, ಅವ್ರಿಗೆ ಮೀಟ್ ಮಾಡಿ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ. ನೀವು ದುಡ್ಡು ಕೊಡಬೇಡಿ, ಅವ್ರು ಏನ್ ಮೆಟೀರಿಯಲ್ ಬೇಕು ಅಂತ ನೀವು ಕನ್ವಿನ್ಸ್ ಆದ್ರೆ ಆ ಮೆಟೀರಿಯಲ್ ಸೋರ್ಸ್ ಮಾಡಿ ಅವ್ರಿಗೆ ಕೊಡಿ ಅಂಡ್ ಮಾನಿಟರ್ ಮಾಡಿ. ಅವರು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಶರಣ್, ಇವಾಗ ನಿಮ್ಮ ಪ್ರಶ್ನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲೇ ಪ್ರಶ್ನೆ ಅಂದ್ರೆ, how do we increase the oxygen beds in Karnataka, and wherein our neighboring states like Tamil Nadu, they have increased their capacity by 535%. What stopped Karnataka by doing that? Why even we had to wait for this kind of situation? That's my first question. Second question is, with bed scam recently, which has been in the news,
is there any, was it an hype or is it just a publicity stunt, or was it a genuine, what do you call, sorry, I'm not able to put it in the right way, but then I hope what we're looking at is we're looking at transparency in allocating the beds when somebody calls 1912 to BBMP. So how do we sort that? ಈಗ see, 1912 I think will get streamlined with the lockdown from Monday. So there will not be unnecessary movement at all. Only those who are needy triaging ಆಗುತ್ತೆ ಆ ಪರ್ಟಿಕ್ಯುಲರ್ ವಾರ್ಡ್ನಲ್ಲಿ. Those who are identified fit for home isolation, they will go. There are CCCs, people who are not ready to go, they will be sent. And ಹಾಸ್ಪಿಟ್ಲಿಗೆ ಯಾರು ಇದ್ದಾರೆ ಅವರು 1912 ಚೆಕ್ ಮಾಡಿ, ಅವರು ಯಾರು ನೀಡಿ ಇದ್ದಾರೆ ಅವರು ದೇ ವಿಲ್ ಡೂ ಇಟ್. ವಾರ್ಡ್ ಲೆವೆಲ್ ಕಮಿಟಿ ಅಂತ ಈಗ ಮಂಡೇ ಅಥವಾ ಟ್ಯೂಸ್ಡೇ ಇಂದ ಆಪರೇಷನಲೈಸ್ ಆಗುತ್ತೆ. ಒಂದು ರಿಗಾರ್ಡಿಂಗ್ ಆಕ್ಸಿಜನೇಷನ್, ಸಿ ದಿಸ್ ಈಸ್ ಎ ಫಿಸಿಕಲ್ infrastructure, and the capacity could not be simply ramped up. To be honest with you, it was not forecast, and simply we were overwhelmed by the huge number of cases, and they came late and they were all in severe forms. Agreed. So now government is taking up the projects of having oxygenated beds in all the BBMP hospitals, oxygenation facility pipes ಅದೆಲ್ಲ ಮಾಡ್ತಿದ್ದಾರೆ. But in government it is always slow. See, anything, it has to be supported by a paper, and it has to take approval, and then it has to be, order has to be communicated, and then the person will execute it. So this is all due to administrative delays, and we failed to gauge the severity of the second wave and the present bureaucratic delays. To give you an example, little of the 1 minute. See, even vaccine procurement, to make the payment, it took 1 week, and Serum Institute of India will not lift the vaccine without a payment. See, this is how the government system works in India, in Bangalore. I am not a government official. I am purely in a honorary capacity. I am an advisor to the government, that is health minister, precisely health minister. With health minister, I go and meet the chief minister for all important COVID related issues. So the answer is bureaucracy, the system, these are there and they are responsible. ಆಗಲ್ಲ. ಸರಿ, ಇವ್ರ ಜೊತೆಗೆ ಒಂದು ಮಧುಪಾಯಿ ಅವರು ಕೇಳ್ತಿದ್ದಾರೆ, ಈ ಮಾತಾಡ್ತಿರ್ಬೇಕಾರೆ ಬೆಡ್ ಅಲೋಕೇಶನ್ ಮಾತಾಡ್ತಿರ್ಬೇಕಾರೆ, ಫಸ್ಟ್ ಟೈಮ್ ಬಂದಾಗ ಈಗ ರೈಲ್ವೇಸ್ ನವರು ಎಲ್ಲ ಬೆಡ್ ಕ್ರಿಯೇಟ್ ಮಾಡೋದು, ಈಗ ಎಲ್ಲಾ ಕಡೆ ಬೇರೆ ಬೇರೆ ದೇಶಗಳಲ್ಲಿ ಸ್ಟೇಡಿಯಂನೇ ಬೆಡ್ ಮಾಡ್ತಾರೆ. ನಮ್ಗೆ ಯಾಕೆ ಇದನ್ನ ಮಾಡಕ್ ಆಗ್ತಾ ಇಲ್ಲ ಅಂತ ಇಲ್ಲ, ಲಾಸ್ಟ್ ಟೈಮ್ ಕೊರಮಂಗಲ ಸ್ಟೇಡಿಯಂ ಮಾಡಿದ್ರು. ಈಗ ಏನಾಗ್ಬಿಟ್ಟಿದೆ ಗೊತ್ತೇ, CCCಗೆ ಜನ ಹೋಗಕ್ ರೆಡಿ ಇಲ್ಲ, ಅವ್ರು ನಾವು ಮನೆಯಲ್ಲೇ ಇರ್ತೀವಿ ಅಂತಾರೆ. ಫಸ್ಟ್ ವೇವ್ ನಲ್ಲಿ ಏನಾಯ್ತು, ಕೋವಿಡ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಆವಾಗ ಭಯದಿಂದ ನೀವು ಮನೇಲಿ ಇರಕ್ಕಾಗಲ್ಲ, ಹಾಸ್ಪಿಟಲ್ ಬೆಡ್ ಇಲ್ಲ, CCCಗೆ ಹೋಗಿ ಅಂದ್ರೆ ಹೋಗ್ಬಿಡೋರು, ಕರ್ಕೊಂಡೋಗಿ ಬಿಟ್ಬಿಟ್ರು ಹೋಗ್ಬಿಡೋರು. ಈಗ ಭಯ ಹೋಗ್ಬಿಟ್ಟಿದೆ. CCC is not popular, is not favored. They want hospital bed or they will be at home. ಈ ಪ್ರಾಬ್ಲಮ್ ಉದ್ಭವ ಆಗಿದೆ. ಅದಕ್ಕೆ because there is no demand for CCCs are getting established slowly. We have to identify people who are not fit to be in home isolation, forcibly sent to CCC. ಅದು ಮತ್ತೆ ಫೋರ್ಸಿಬಲಿ ಕಳಿಸೋದಕ್ಕೂ ನಮ್ಮ ದೇಶದಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ನೀವು ಹೋಗಲ್ಲ ಅಂತ ಅಂದ್ರೆ ಬಿಟ್ಬಿಡ್ಬೇಕಾಗತ್ತೆ. ಏನು ಮಾಡಿ, ಫೋರ್ಸಿಬಲಿ ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಎಳ್ಕೊಂಬಂದು ಮಲಗಿಸಿ ಆಂಬ್ಯುಲೆನ್ಸ್ ಓಡಿಸಿ CCC ನಲ್ಲಿ ಡ್ರಾಪ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು, ಬರೋಲ್ಲ ಅಂದ್ರೆ ಆಯ್ತಪ್ಪ ನಿನ್ ಮನೇಲೇ ಇರೋ, ನಾವು ಜವಾಬ್ದಾರಿ ಇಲ್ಲ ಅಂದ್ಬಿಟ್ಟು ಹೊರಟೋಗ್ತಾರೆ. ನಮ್ಮ ಸುನಿಲ್ ಹೆಬ್ಬಾರ್ ಅವರು ಅವರ ಮಾತನ್ನ ಮುಂದುವರಿಸ್ತಾ ಅವ್ರ ಮಾತನ್ನ ಕನ್ಕ್ಲೂಡ್ ಮಾಡ್ಕೋಬೇಕಂತ ಕೇಳ್ಕೊತೀನಿ. ಅವರು ಕಾಯ್ತಾ ಇದ್ದಾರೆ. ಸೊ ಒಂದು ಪ್ರಶ್ನೆ ಒಂದು ನೀವು ಹೇಳಿದ್ರಿ ರೆಮಿಡಿಸಿವಿರ್ ಅಂತ. ಸೊ ಇವಾಗ ಆ ಪ್ರೋಟೋಕಾಲು ಹೇಗೆ ಮಲ್ಟಿಪಲ್ ಲೆವೆಲ್ಸ್ಗೆ ಹೋಗ್ಬಿಟ್ಟು
ಆರ್ಟಿಫಿಷಿಯಲ್ ಕ್ರೈಸಿಸ್ ಇವಾಗ ಜನರೇಟ್ ಆಗಿದೆಯಲ್ಲ, ಇಸ್ ದೇರ್ ಸಮ್ ಸ್ಪೆಸಿಫಿಕ್ ಎಫರ್ಟ್ ದಟ್ ಕ್ಯಾನ್ ಬಿ ಡನ್? ಬಿಕಾಸ್ ತುಂಬಾ ಜನನೇ ಆ ಇಂಜೆಕ್ಷನ್ಗೆ ಅನ್ನೆಸರಿ ನರಳ್ತಾ ಇದ್ದಾರೆ ಇವಾಗ. The hospital bed system is also longer the patients are going to stay there. We all know that because our injection ಸಿಗ್ತಿಲ್ಲ. Black market ಅಲ್ಲಿ including as latest I can tell you now 1.6 lakhs ಕೊಟ್ಟ ನಿನ್ನೆ 6 ಡೋಸ್ಗೆ. So somehow at least at a national level, including the doctor community, government community, they have to reassure the hospital system, everybody saying that whatever that one message that needs to be there, it has to go, especially during this crisis system. ಅದೇ ಈಗ ನೋಡಿ, ನೆಕ್ಸ್ಟ್ ಇಟ್ ವಾಸ್ ಡಿಸೈಡೆಡ್ ಡೇ ಬಿಫೋರ್ ಯೆಸ್ಟರ್ಡೇ that an international tender will be floated by Government of Karnataka for a specific number of remdesivir that is based on our hospital bed capacity, and they will give 1 week duration, and whoever quotes the competitive rate, it will be purchased ಅಂತ ಡಿಸೈಡ್ ಆಯ್ತು ಗೌರ್ಮೆಂಟ್. ಸೊ ಅಷ್ಟು ರೆಮ್ಡಿಸಿವಿರ್ದು ಪಾಸಿಬಿಲಿಟಿ ಇದೆ. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅಲಾಟ್ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಮಧ್ಯದಲ್ಲಿ ಈ ಬ್ಲಾಕ್ ಮಾರ್ಕೆಟಿಂಗು ಇವೆಲ್ಲ ಆಗ್ತಾ ಇದೆ. ಬಟ್ ಸಮ್ ಆಫ್ ದೆಮ್ ಆರ್ ನೋನ್ ಟು ಬಿ ಫೇಕ್ ರೆಮ್ಡಿಸಿವಿರ್ ಆಲ್ಸೋ. ಸೊ ಇದು ದೆರ್ ಈಸ್ chaos as far as oxygen is concerned, as far as remdesivir is concerned, and because of the large number of cases appearing suddenly, there is shortage of beds. Agreed. So we hope that this next lockdown, if it is implemented seriously, so some stabilization in COVID situation will take place, and only needy patients go to the hospital. Rest are either in home isolation or they are shifted to CCC. Yeah, please. ಓಕೆ, ಥ್ಯಾಂಕ್ ಯು ಸರ್. ಸರ್, ಈಗ ಮತ್ತೆ ಥರ್ಡ್ ವೇವ್ ಬರುತ್ತೆ ಅನ್ನೋ ಭಯ ಕೂಡ ಎಲ್ಲ ಜನಗಳಲ್ಲಿ ಹುಟ್ಕೊಂಡಿದೆ. ಈಗಾಗಲೇ ಬೇಕಾದಷ್ಟು ನ್ಯೂಸ್ಗಳು ಅದ್ರ ಬಗ್ಗೆ ಬಂದಿದೆ. ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಇದು ಬರೋದು ನಿಜಾನ, ಅಥವಾ ಇದನ್ನ ನಾವು ಹೇಗೆ ತಡೆಗಟ್ಟಬಹುದು? ಇದಕ್ಕೆ ಸರ್ಕಾರ ಆಗ್ಲಿ ಅಥವಾ ನಿಮ್ಮ ಕಮಿಟಿಯಿಂದ ಆಗ್ಲಿ ಯಾವ ತರ ಒಂದು ಪ್ರೋಟೋಕಾಲ್ ಆಗ್ಲಿ ಅಥವಾ ಏನನ್ನ ಯೋಚನೆ ಮಾಡ್ಕೊಂಡಿದ್ದೀರಾ ಸರ್ ಇದಕ್ಕೆ? ಇದು ನಿಜಾನ ಗೊತ್ತಾಗ್ಬೇಕು. ಈಗ ನಮ್ಮ ಕಮಿಟಿನಲ್ಲಿ ಇನ್ಫಾರ್ಮಲಿ ಏನೊಂದು ಒಪಿನಿಯನ್ ಇದೆ, ಇಟ್ ಇಸ್ ಆಲ್ಸೋ ಕಮ್ ಇನ್ ದ ಮೀಡಿಯಾ. ಥರ್ಡ್ ವೇವ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಮೋಸ್ಟ್ಲಿ ಅಫೆಕ್ಟಿಂಗ್ ಓಲ್ಡರ್ ಚಿಲ್ಡ್ರನ್, ಬಿಕಾಸ್ ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿರೋಲ್ಲ. ಮತ್ತೆ ಸ್ಕೂಲಿಂಗು ಎಲ್ಲ ಶುರು ಮಾಡಿದ್ರೆ ದೇ ವಿಲ್ ಬಿ ಲಿವಿಂಗ್ ಇನ್ ಗ್ರೂಪ್ಸ್ ಅಂಡ್ ಮೂವಿಂಗ್ ಇನ್ ಕ್ರೌಡ್ಸ್. ಸೊ ಚಿಲ್ಡ್ರನ್ ಆರ್ ಲೈಕ್ಲಿ ಟು ಬಿ ದ ನೆಕ್ಸ್ಟ್ ವಿಕ್ಟಿಮ್ ಅಂತ ಒಂದು ಜನರಲ್ ಕನ್ಸೆನ್ಸಸ್ ಇದೆ. ಈವನ್ ಸುಪ್ರೀಂ ಕೋರ್ಟ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಹೌ ವಿಲ್ ಯು, ವಾಟ್ ಆರ್ ಯುವರ್ ಪ್ಲಾನ್ಸ್ ಫಾರ್ ಮ್ಯಾನೇಜಿಂಗ್ ದ ಥರ್ಡ್ ವೇವ್ ಅಂತ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈಗ ಬಟ್ ಏನಂದ್ರೆ, ನಾವು ಈಗ 2ನೇ ಅಲೆ ಒಳಗೂ ಇನ್ನು ಮುಳುಗಿ ಇನ್ನು ತೇಲ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇದರಿಂದ ಹೊರಗೆ ಬಂದು, ಬಟ್ ಆಲ್ರೆಡಿ ಕರ್ನಾಟಕ ಗೌರ್ಮೆಂಟ್ ಡಿಸೈಡ್ ಮಾಡಿದೆ ಥರ್ಡ್ ವೇವ್ಗೆ ಒಂದು ಸಪ್ರೇಟ್ ಕಮಿಟಿ ಮಾಡಿ ಅದಕ್ಕೆ ಏನೇನು ಪೀಡಿಯಾಟ್ರಿಕ್ ICU ವೆಂಟಿಲೇಟರ್ಸು ಅವೆಲ್ಲ ಏನೇನು ಬೇಕು ಅದನ್ನೆಲ್ಲ ಈ ಸರಿ ರೆಡಿ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಅದೆಲ್ಲ ಚರ್ಚೆ ಆಗಿದೆ. ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅವ್ರ ಗೈಡ್ಲೈನ್ಸ್ ಮೇಲೆ ಮುಂದೆ ಥರ್ಡ್ ವೇವ್ಗೆ ರೆಡಿ ಆಗಬೇಕು. ಮೋಸ್ಟ್ಲಿ ಓಲ್ಡರ್ ಚಿಲ್ಡ್ರನ್. ಓವರ್. ಓಕೆ, ಧನ್ಯವಾದಗಳು ಸರ್. ಜ್ಯೋತ್ಸ್ನಾ ಪ್ರಸಾದ್ ಅವರು ಮಾತನ್ನ ಕನ್ಕ್ಲೂಡ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಇದಾದ ನಂತರ ದಯವಿಟ್ಟು ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೋಬೇಕು. ಅವ್ರ ಜೊತೆ ನೀವು ಒಂದೆರಡು ಮಾತನಾಡಿ ಆಮೇಲೆ ಮುಂದೆ ಕಾರ್ಯಕ್ರಮ ಮುಗಿಸೋಣ ಅಂತ. ಈಗಾಗಲೇ ನಾವು ಅನ್ಕೊಂಡಿದ್ದಕ್ಕಿಂತ ಬಹಳಷ್ಟು ಸಮಯನ ತಗೊಂಡು ನಿಮ್ಮ ಹತ್ರ ವೆಯ್ಟ್ ಮಾಡಿಸ್ತಾ ಇದೀವಿ ಸರ್. ನಿಮ್ಗೆ ಲೇಟ್ ಆಗಿದೆ ನಮ್ಗೆ ಗೊತ್ತಿದೆ, ಆದ್ರೆ ಇನ್ನು ಕೆಲವೇ ನಿಮಿಷ ನಮ್ಗೆ ನಿಮ್ ಸಮಯ ಕೊಡ್ಬೇಕು. ಜ್ಯೋತ್ಸ್ನಾ, ನಾನ್ ಕನ್ಕ್ಲೂಡ್ ಮಾಡಕ್ ಮುಂಚೆ ಶಿವಾನಂದ್ ಅವರು ಹಿ ಹ್ಯಾಸ್ ಹೆಲ್ಪ್ ಅಸ್ ಅ ಲಾಟ್. ನಮ್ಗೆಲ್ಲಾ ಬೆಡ್ಸ್ ಸಿಕ್ಕಿರೋದು ಅವ್ರ ಮೂಲಕನೇ. ಸೊ ಶಿವಾನಂದ್, ದಯವಿಟ್ಟು ನೀವು ವಿಡಿಯೋ ಬರಕ್ಕಾದ್ರೆ ಬನ್ನಿ, ಇಲ್ಲಾಂದ್ರೆ ದಯವಿಟ್ಟು ಒಂದೆರಡು ಮಾತಾಡಿ. ಬಿಕಾಸ್ ನಮ್ಗೆ ಮೋಸ್ಟ್ ಆಫ್ ದ ಕೇಸಸ್, ನಮಗ್ ಬಂದಿರೋ ಕೇಸಸ್ ಅಲ್ಲೆಲ್ಲ ಶಿವಾನಂದ್ ಕೈವಾಡ ಇದೆ. ಆಕ್ಚುಲಿ ದಿವ್ಯಾ ಅವ್ರು ಹೇಳಿದ್ರಲ್ಲ, ಅದು ಕೂಡ ಶಿವಾನಂದ್ ಅವರೇ. ನಾನ್ ಕ್ರೆಡಿಟ್ ತಗೊಳಕ್ ಆಗಲ್ಲ ಅದಕ್ಕೆ. ಅಫ್ಕೋರ್ಸ್ ಎಲ್ಲರೂ ಕ್ಯಾಟಲಿಸ್ಟ್ ಇರ್ಲೇಬೇಕು ಇಲ್ಲಿ. ಇಟ್ಸ್ ಎ ಚೈನ್ ಆಫ್ ಹ್ಯೂಮನ್ ರಿಯಾಕ್ಷನ್. ಸೊ ಐ ಆಮ್ ಜಸ್ಟ್ ಅ ಪಾರ್ಟ್ ಆಫ್ ಇಟ್. ಶಿವಾನಂದ್ ಇಸ್ ಲೈಕ್ ದ ಅಲ್ಟಿಮೇಟ್. ಸೊ ಶಿವಾನಂದ್ ಅವರೇ, ದಯವಿಟ್ಟು ನೀವ್ ಒಂದೆರಡು ಮಾತಾಡಿ ಹೇಳ್ಬಿಟ್ಟು ನೀವ್ ಹೆಂಗ್ ಹೆಲ್ಪ್ ಮಾಡ್ತಾ ಇದ್ದೀರಾ. ಲಾರ್ಡ್ ಆಫ್ ತುಂಬಾ ತುಂಬಾ ಥ್ಯಾಂಕ್ಸ್. ತುಂಬಾ ಮಾಡ್ತಾ ಇದ್ದೀರಾ ನೀವು, ತುಂಬಾ ಜನನ್ ಸೇವ್ ಮಾಡಿದ್ದೀರಾ. ಸೊ ದಯವಿಟ್ಟು ನಿಮ್ ಒಪಿನಿಯನ್ ಹೇಳಿ ಶಿವಾನಂದ್. ಮ್ಯೂಟ್ ಅಲ್ಲಿ ಇದ್ದೀರಾ.
ಮೋಸ್ಟ್ಲಿ ಅವರ ವಿಡಿಯೋ ಫ್ರೀಸ್ ಆಗಿದೆ ಅನ್ಸತ್ತೆ ಜ್ಯೋತ್ಸ್ನಾ ಅವ್ರೆ. ಓಕೆ ಓಕೆ. ಸೊ ನಾನು ಐ ಕ್ಯಾನ್ ಕನ್ಕ್ಲೂಡ್ ಬಂತು ಅಂದ್ರೆ ಸೊ ನನಗೆ ಆನ್ಲೈನ್ ಇದ್ದೀರಾ ಕೇಳತ್ತಾ? ಹೇಳಿ ಶಿವನ. ಮೋಸ್ಟ್ಲಿ ಐ ಥಿಂಕ್ ಇದೆ. ಹಾ ಯಾ. ಸೊ ನಾನು ಬಿಫೋರ್ ಬೇರೆಯವ್ರು ಕೊಡಕ್ ಮುಂಚೆ ನಾನು ಐ ಜಸ್ಟ್ ಆಸ್ಕ್ ಲೋಕಲ್ ಆಗಿ ನಾವು ಹೆಂಗ್ ಸಪೋರ್ಟ್ ಮಾಡ್ಬೋದು, ನಾವೇನ್ ಮಾಡ್ಬೋದು ಗೌರ್ಮೆಂಟ್ ಹೆಲ್ಪ್ ಮಾಡಕ್ಕೆ. ನಾವೆಲ್ಲ ವಾಲಂಟಿಯರ್ಸ್, ನಾವು ನಿಮಗ್ ಬೆಂಬಲ ಕೊಡ್ತೀವಿ. ನಾನು 24/7 ನಾವೆಲ್ಲ ನಿಜವಾಗ್ಲೂ 3-4 ಗಂಟೆ ಕಾಲ ಮಲ್ಕೋತಾ ಇದೀವಿ ಅಷ್ಟೇ ದಿನಾಗ್ಲಿ. ಬಿಕಾಸ್ ಅಷ್ಟೊಂದು ಕೇಸಸ್ ಬರ್ತಾ ಇದೆ ಅಂಡ್ ಅಷ್ಟೊಂದು ಕಳ್ಕಳಿ, ಎಷ್ಟು ಜನ ಸಾಯ್ತಾ ಇದಾರೆ. ದಯವಿಟ್ಟು ಏನಾರು ಮಾಡಿ ನಾವ್ ಹೆಂಗ್ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿ ನಾವು ವಿಲ್ ಗಿವ್ ಯು ಆಲ್ ದ ಸಪೋರ್ಟ್. ನಮ್ಮ ಬೆಂಗಳೂರು ವಾಯ್ಸ್ ನ ತಂಡದ ವತಿಯಿಂದ ಮತ್ತೆ ನೀವೆಲ್ಲ ಈ ಎಲ್ಲಾ ಆರ್ಗನೈಸರ್ಸ್ಗೆ ನೀವು ಇಷ್ಟೊಂದೆಲ್ಲ ಸಹಾಯ ಮಾಡ್ತಿರೋರ್ಗೆ ಬಹಳ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದು ಬಹಳ ಕಷ್ಟವಾದ ಕೆಲಸ, ಆದ್ರೂ ನೀವೆಲ್ಲರೂ ಇಷ್ಟೊಂದು ಮಾಡಿ ನಮ್ಗೆ ಹುಮ್ಮಸ್ನ ಕೊಡ್ತಾ ಇದ್ದೀರಾ. ನಾವು ಎಲ್ಲಾರು ಖಂಡಿತವಾಗ್ಲೂ ನಮ್ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಸರ್, ನಿಮ್ಗೆ ಕೊನೆಯದಾದ ಪ್ರಶ್ನೆ ಡಾಕ್ಟರ್, ನಿಮ್ಗೆ ನಮ್ಮ ಗ್ಲೋಬಲ್ ಕನ್ನಡಿಗರಿಗೆ ಬೇರೆ ದೇಶಗಳಲ್ಲಿ ಕೂತಿದ್ದಾರೆ, ಅವರಿಗೆ ನಿಮ್ಮ ಅದೊಂದು ಸಂದೇಶ, ಅವರು ಈ ಕೋವಿಡ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಗೆ ಅನ್ಸಿದ್ದ ಒಂದು ಸಂದೇಶನ ಖಂಡಿತ ಕೊಡ್ಬೇಕಂತ ಕೇಳ್ಕೊತೀನಿ. ಇಲ್ಲ, ಈಗ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಈ 2ನೇ ಅಲೆಯಿಂದ ಖಂಡಿತ ಬಹಳಷ್ಟು ಸಾವು ನೋವುಗಳಾಗಿದೆ. ನಾನು ಪ್ರಾಮಾಣಿಕವಾಗಿ ಸತ್ಯವಾಗಿ ಒಪ್ಕೋತೀನಿ. ಆದರೆ ಟಿವಿನಲ್ಲಿ ತೋರಿಸ್ತಾರಲ್ಲ, ಟಿವಿ ಚಾನೆಲ್ಗಳು ತೋರಿಸ್ತಾರಲ್ಲ, ಅದು ಟಿಪ್ ಆಫ್ ದ ಐಸ್ಬರ್ಗ್. ಸೊ ಅದನ್ನ ನೋಡಿ ಅದೇ ಇಡೀ ಬೆಂಗಳೂರು ಅಂತ ತಾವು ದಯವಿಟ್ಟು ತಿಳ್ಕೊಬೇಡಿ. ಬಹಳಷ್ಟು ಜನ ಹೋಮ್ ಐಸೋಲೇಷನ್ ಆಗಿ ರಿಕವರ್ ಆಗಿದ್ದಾರೆ. ಬಹಳಷ್ಟು ಜನ ಕೆಲವು CCCಗಳು ವರ್ಕಿಂಗ್ ಇದೆ, ಅಲ್ಲೂ ಹೋಗಿ ವಾಪಸ್ ಬಂದಿದ್ದಾರೆ. ಮತ್ತೆ ಬೆಡ್ ಸಿಗದೆ ಇದ್ರೂ ಕೊನೆಗೆ ಲೇಟ್ ಆಗಿ ಬೆಡ್ ಅಲ್ಲಿ ಹೋಗಿ ವಾಪಸ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಡೆತ್ ರೇಟ್ ಈಸ್ ಅಬೌಟ್ 1% ತರ ಇದೆ. ಬಟ್ ಏನಂದ್ರೆ ಕೇಸಸ್ ಸಿಕ್ಕಾಪಟ್ಟೆ ಆಗಿರೋದ್ರಿಂದ, ಈ ಸರಿ ವಾಲ್ಯೂಮ್ ಜಾಸ್ತಿ ಆಗಿರೋದ್ರಿಂದ ಅದು ನಮ್ಗೆ, ನಾ ಹೇಳ್ತೀನಲ್ಲ, ಮೊದಲನೇದು ವೇವ್, 2ನೇದು ಸುನಾಮಿ ತರ ಆಗ್ಬಿಟ್ಟು ವಿ ಕುಡ್ ನಾಟ್ ಹ್ಯಾಂಡಲ್ ದ ಲಾರ್ಜ್ ನಂಬರ್. ಒಪ್ಕೋತೀನಿ ಅಂತ. ಆದ್ರೆ ಟಿವಿನಲ್ಲಿ ತೋರಿಸೋದೇ ಸತ್ಯ, ಉಳಿದಿದ್ದೆಲ್ಲ ಮಿಥ್ಯ ಅನ್ನೋದು ಖಂಡಿತ ನಂಬೇಡಿ, ಒಪ್ಕೋಬೇಡಿ. ಆ ತರ ಪರಿಸ್ಥಿತಿ ಇಲ್ಲ. ಧನ್ಯವಾದಗಳು ಸುಧಾಕರ್ ಅವರೇ. ನಮ್ಮ ಟೀಮ್ ನಲ್ಲಿ ಗೋವರ್ಧನ್ ಗೌಡ ಅವರು ಒಂದೆರಡು ಮಾತನಾಡ್ಬೇಕು ಅಂತ ಕೇಳ್ಕೊತೀನಿ. ಸರ್, ತುಂಬಾ ಥ್ಯಾಂಕ್ ಯು ಸರ್. ಇಷ್ಟು ಲೇಟ್ ಆದ್ರೂ ಎಷ್ಟೊಂದು ಮಾಹಿತಿಗಳು ನಮಗೆ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು. ಇದು ಗ್ರೌಂಡ್ ರಿಯಾಲಿಟಿ ಬಗ್ಗೆ ನಮ್ಗೆ ಏನು ಅಷ್ಟು ಇನ್ಫಾರ್ಮೇಶನ್ ಇಲ್ಲ, ಏನಾಗ್ತಾ ಇದೆ, ಯಾಕೆ ನಾವು ಇಷ್ಟು ಪ್ಯಾನಿಕ್ ಸಿಚುವೇಶನ್ ಆಗಿದ್ದೀವಿ ಅಂತ ತುಂಬಾ ಕ್ವಶನ್ಸ್ಗಳು ಬರ್ತಾ ಇತ್ತು. ನೀವು ನಮ್ಮ ಜೊತೆ ಬಂದು ಎಷ್ಟೊಂದು ವಿಷಯಗಳು ಹಂಚ್ಕೊಂಡ್ರಿ ಸರ್. ಇವಾಗ ಒಂದಷ್ಟು ಜನಕ್ಕೆ ಗೊತ್ತಾಯ್ತು ಏನಾಗ್ತಾ ಇದೆ, ಏನ್ ಮಾಡ್ಬೋದು ನಾವು. ಅಂಡ್ ಜ್ಯೋತ್ಸ್ನಾ ಆಗಿರ್ಬೋದು, VSF ಆಗಲಿ ಅಂತ ಟೀಮ್ಗಳ ಜೊತೆ ನಾವು ಹೇಗೆ ಕೋಆರ್ಡಿನೇಟ್ ಮಾಡಿ ಇನ್ನೊಂದಷ್ಟು ಸಿಸ್ಟಮ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೆ ವಿ ಆರ್ ಆಲ್ ರೆಡಿ ಸರ್. ನಿಮ್ಮ ಸಪೋರ್ಟ್ ನಮಗೆ ಇರಬೇಕು ಸರ್. ಥ್ಯಾಂಕ್ ಯು. ನಮಸ್ಕಾರ. ಜ್ಯೋತ್ಸ್ನಾ ಪ್ರಸಾದ್ ಅವ್ರಿಗೆ, ಸುನಿಲ್ ಹೆಬ್ಬಾರ್ ಅವ್ರಿಗೆ, ಶರಣ್ ಅವ್ರಿಗೆ, ಜಗದೀಶ್, ದಿವ್ಯಾ ಅವ್ರಿಗೆ ಎಲ್ರಿಗೂ ಬಹಳ ಧನ್ಯವಾದಗಳು. ನಿಮ್ಮ ಈ ಒಂದ್ ಮಾತು ಎಲ್ಲರಿಗೂ ಇನ್ಸ್ಪಿರೇಷನ್ ಕೊಡುತ್ತೆ, ಮತ್ತೆ ಏನ್ ನಿಜವಾಗ್ಲೂ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗತ್ತೆ ಅನ್ನೋದು ಕೇಳಿ ಬಹಳ ಸಮಾಧಾನ ಆಯ್ತು. ಸರ್, ಡಾಕ್ಟರ್ ಸುದರ್ಶನ್ ಅವರೇ, ನಿಮ್ಮ ಮಾತು ಕೂಡ ಬಹಳಷ್ಟು ಹೊರದೇಶದಲ್ಲಿ ಇರುವಂತಹ ಕನ್ನಡಿಗೆ ಸ್ವಲ್ಪ ಸಮಾಧಾನ ಕೊಡುತ್ತೆ. ಮತ್ತೆ ಏನು ರಿಯಾಲಿಟಿ ಅಂತಾನು ಗೊತ್ತಾಯ್ತು. ಮತ್ತೆ ಈ ಮೀಡಿಯಾಗಳಲ್ಲಿ ತೋರಿಸ್ತಿರೋದು ನಿಜವಾಗ್ಲೂ ಆಗಿರಬಹುದು, ಎಲ್ಲ ನೀವು ಹೇಳಿದ್ದ ಹಾಗೆ ಎಷ್ಟೋ ಸಾವು ನೋವುಗಳಾಗಿದೆ, ಇಲ್ಲ ಅಂತಲ್ಲ, ತಪ್ಪುಗಳು ನಡೆದಿದೆ. ಆದ್ರೆ ಇಷ್ಟೊಂದು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬಹಳಷ್ಟು ಜನ ವರ್ಕರ್ಸ್, ವಾಲಂಟಿಯರ್ ವರ್ಕರ್ಸ್ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ, ಬೇಕಾದಷ್ಟೆಲ್ಲ ನಡೀತಾ ಇದೆ ಅಂತ ಗೊತ್ತಾಯ್ತು. ಇದಕ್ಕಾಗಿ ಬಹಳ ಧನ್ಯವಾದಗಳು. ನಮ್ಮ ಬೆಂಗಳೂರು ವಾಯ್ಸ್ ನ ತಂಡದ ಜೊತೆ ನಾನು ನಿಮ್ಗೆ ಬಹಳ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ. ಬಹಳ ಟೈಮ್ ತಗೊಂಡ್ಬಿಟ್ಟಿದೀವಿ, ಅದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರು ವಾಯ್ಸ್
ಇದೇ ಸಮಯಕ್ಕೆ ಮುಂದಿನ ವಾರ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ ಸದಾ ಇರ್ಲಿ ಬೆಂಗಳೂರು ವಾಯ್ಸ್. ಲಿಸನ್ ಟು ಯುವರ್ ಹಾರ್ಟ್. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ಬಾಯ್ಸ್, ಬೆಂಗಳೂರು